One subtraction of the multiplication in the division of the addition, comma, full stop, statue. Chick. ಹೀಗೆ ಒಂದು ಸಂಜೆ ಸುಮ್ನೆ ಕೂತು ಬೋರ್ ಆಗಿ ಕೇಳಿಸ್ಕೊಳ್ಳೋರಿಲ್ಲ ಅಂದ್ರು ಹೇಳ್ಬೇಕನ್ಸಿದ್ ಹೇಳ್ದೆ. ಮನ್ಸಿನ ಮಾತನ್ನ ಹೇಳೋದ್ರಲ್ಲೂ ಕಿವಿ ಕೊಟ್ಟು ಕೇಳೋದ್ರಲ್ಲೂ ಖಾಲಿ ಆಗದೆ ಸಿಗೋದ್ ನಿಜವಾದ ನೆಮ್ಮದಿಯೊಂದೇ. ಹೇಳೋದ್ರಲ್ಲಿ ನಂಗೆ ಸಿಕ್ಕ ಕೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೇ ಹೊಸದೊಂದು ಶೋ ತಂದೆ. ಅಳುವಿದೆ ನಗುವಿದೆ ಗೆಲ್ಲುವಿದೆ ಸೋಲಿದೆ ಬದುಕಿನ ಭಾವನೆ ಬೀರಲು ನ ಬಂದೆ. ಹಾಡೋರು ಕುಣಿಯೋರು ಓದೋರು ಬರೆಯೋರು ಆಕ್ಟ್ರು ಟೀಚರು ಲಾಯರು ಇಂಜಿನಿಯರು ಡಾಕ್ಟ್ರು ರೈತರು ಯೋಧರು ಇತ್ಯಾದಿ ಎಲ್ಲ ಮನುಜರು ಅಡೆತಡೆ ದಾಟಿ ನಡೆ ನಿಲ್ಲಬೇಡ ಅಂದ್ರು. ಕೇಳುದ್ರಲ್ಲಿ ನಂಗೆ ಸಿಕ್ಕ ಹೇಳೋರ ಕಣ್ಣಲ್ಲಿ ಕಂಡ ಖುಷಿಯನ್ನು ಹಂಚಲೆಂದೆ ನಿಮ್ ಮುಂದೆ ಈಶೋ ತಂದೆ. ಕಷ್ಟನೋ ಸುಖನೋ ಲಾಭ ನನ್ನಷ್ಟನೋ ಆಡಂಬರವಿಲ್ಲದೆ ಆಗಿದ್ದು ಆದಂಗ್ ಹೇಳೋಕೆ ನಾ ಬಂದೆ. ಕಿವಿ ಕೊಟ್ಟು ಕೇಳಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲ್ಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಕಾರಲ್ಲಿ ಹೋಗ್ತಾ ಕೇಳ್ಬೋದಿದ್ದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಆಯ್ತು ಬಿಡು, ಬರ್ತೀನಿ. ಸೊ ಬೈಕು ಮತ್ತು ಮಾಂಕ್ ಎರಡು ಸೇರಿಸಿ ಏನಾರು ಮಾಡೋಣ ಅಂದಾಗ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅಂತ ಬಂತು. ಒಂದಿನ ಸುಮ್ಮನೆ ಜಸ್ಟ್ ರ್ಯಾಂಡಮ್ ಥಾಟ್, ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅಂತ ಇದೆ ನನ್ನ ಪರ್ಸನಲ್ ಅಕೌಂಟು. ವೈ ಡೋಂಟ್ ಐ ಕ್ರಿಯೇಟ್ ಅ ಬ್ರ್ಯಾಂಡ್ ಕಾಲ್ಡ್ ಮಾಂಕ್ ಎವ್ರಿವೇರ್ ಅಂತ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವೆನ್ ಲೈಕ್ ಫುಡಿ ಮಾಂಕ್ ಅಲ್ಲಿಂದ ತೆಗೆದು ಫುಡಿ ಮಾಂಕ್ ಅಂತ ಹಂಗಾಯ್ತು ಅಷ್ಟೇ. 2018 ಶುರು ಮಾಡಿದ್ದು ನಾನು ಪೇಜ್ ಫುಡಿ ಮಾಂಕ್ ಅಂತ. ಸೊ ಅವಾಗಿಂದ ಮಾಡ್ತಿದ್ದೆ. ಫೇಸ್ಬುಕ್ ಇತ್ತು, ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು 100 ಲೈಕ್ ಬಂದುಬಿಟ್ರೆ ಓ ಸೂಪರ್ ಅಲ್ಲ ಅನ್ನೋದೊಂದು ಫೀಲಲ್ಲೇ ಇತ್ತು ಅವಾಗೆಲ್ಲ. ಆವಾಗಲೇ ಅದೊಂದು. ಆಮೇಲೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, 2000 ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಂಡು ನಾವು ಹೇಳ್ಕೊಳ್ಳೋದು. 10 to 10:45 11 ತನಕ ನಡೆಯುತ್ತೆ ಆ ಆರತಿ. ಅಂತೂ ವಾರಣಾಸಿಗೆ ಯಾರೇ ಹೋದ್ರು ಮಿಸ್ ಮಾಡಲೇಬಾರ್ದು, ಅಷ್ಟು ಒಂದು ಬ್ಯೂಟಿಫುಲ್ ಆಗಿದೆ. ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾರು ಬೇಕಾಗತ್ತೆ. ಫುಡ್ ಶಾರ್ಟ್ಸ್ ತೊಗೊಳ್ತೀನಿ, ಮೇಕಿಂಗ್ ಏನಾರು ಇದ್ರೆ ಕಿಚನ್ ಒಳಗೆ ಹೋಗಿ ಬಿ-ರೋಲ್ ಶಾರ್ಟ್ಸ್ ಎಲ್ಲ ಇರುತ್ತೆ ನೋಡಿ. ಅದೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ, ನಾನು ತೆಗಿತೀನಿ. ಬಿ-ರೋಲ್ ಅನ್ನೋ ವರ್ಡ್ ಗೊತ್ತು, ಬಟ್ ಅದು ಎಲ್ಲಿ ಯೂಸ್ ಮಾಡ್ತಾರದೆಲ್ಲ ಗೊತ್ತಿಲ್ಲ. ನಾವಾಗಿ ಇಲ್ಲದೆ ಇದ್ರೇ ನಮ್ಮ ಕೆಲಸ ಮುಂದಕ್ಕೆ ಹೋಗಲ್ಲ. ಕಾನ್ಸಂಟ್ರೇಷನ್ ಫಸ್ಟ್ ಅಲ್ಲಿರಬೇಕು. ಎಲ್ಲೋ ಯೋಚನೆ ಮಾಡ್ಕೊಂಡು ಇಲ್ಲಿ ಮಾಡ್ತಿದ್ರೆ ನಾವು ಮಾಡ್ತಿರೋದು ಕ್ರಿಯೇಟಿವಿಟಿ ಕೆಲಸ. ಅದಕ್ಕೆ ಮೇಯ್ನ್ ನಾನು ಫುಲ್ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕೆಲಸ ಮಾಡಿಕೊಂಡು ಇದನ್ನು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಕ್ರಿಯೇಟಿವಿಟಿ ಬರೋದೇ ಇಲ್ಲ. ದಟ್ ಈಸ್ ವಾಟ್ ಇಟ್ ಇಸ್. ನಾನು ಇಂಟ್ರೋವರ್ಟ್, ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ಕ್ಯಾಮ್ರಾ ಮುಂದೆ ಆರಾಮಾಗಿರ್ತೀನಿ, ಮಾತಾಡ್ತೀನಿ, ಬಟ್ ನಾನು ಪರ್ಸನಲ್ ಲೈಫಲ್ಲಿ ನಾನು ತುಂಬ ಸೈಲೆಂಟ್. ಎಸ್, ವೆಲ್ಕಮ್ ಬ್ಯಾಕ್ ಫಾರ್ ದ 4th ಟೈಮ್. ಹೇಳ್ಬೇಕನ್ಸಿದ್ದನ್ನು ಹೇಳೋಕ್ಕಾಗಲೇ 3 ಜನ 4 ಜನ ಬಂದು ಹೋದರು. 4th ಟೈಮ್ ಅಲ್ಲ, 5th ಟೈಮ್ ಇದು. ಸೊ ವಿ ಹ್ಯಾವ್ ದ ಫುಡಿ ಮಂಕ್. ಇವತ್ತು ಏನೇ ಮಾಡಿದ್ರು ಹೊಟ್ಟೆಪಾಡಿಗೆ ಅಂತೀವಿ. ಆ ಹೊಟ್ಟೆಪಾಡನ್ನ ಸೂಪರಾಗಿ ಹೆಂಗೆ ಮಾಡೋದು ಅಂತ ತೋರ್ಸೋಕ್ಕೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೇಗಿದ್ರೆ ಬ್ರೋ? ಎಲ್ಲ ಆರಾಮ? ಹೆಂಗೆ ನಡೀತಾ ಇದೆ? ಮತ್ತು ಕಂಗ್ರ್ಯಾಚುಲೇಷನ್ಸ್ ಆನ್ ಯರ್ ಮ್ಯಾರೇಜ್. ನಾನು ಏನು ನನಗೇನು ತುಂಬ ವರ್ಷದಿಂದ ಪರಿಚಯ ಅಂತಲ್ಲ, ಬಟ್ ದೆನ್ ಐ ವಾಸ್ ಗೋಯಿಂಗ್ ಥ್ರೂ ಹಿಸ್ ಇನ್ಸ್ಟಾಗ್ರಾಮ್ ಅಲ್ವಾ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಾದ್ಮೇಲೆ ಎಲ್ರಿಗೂ ಪರಿಚಯ ಇರೋರೇ ಆಗೋಗ್ತೀವಿ. ಹಾಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ ಅಲ್ಲೇ ಸಿಕ್ಬಿಡುತ್ತೆ ಅಂತ. ಸೊ ನಮ್ಮದು ಉದ್ದೇಶ ಏನು ಅಂದರೆ, ಜನಕ್ಕಾಗಲೇ ಗೊತ್ತಿರೋದಲ್ದಿರ ಸೋಷಿಯಲ್ ಮೀಡಿಯಲ್ಲಿ ಆಗಲೇ ಇಲ್ದಿರೋದು ಬಿಟ್ಟು ಅದನ್ನು ಹೊರತುಪಡಿಸಿ ಇನ್ನೊಂದಷ್ಟು ನಮ್ಮ ಗೆಸ್ಟ್ಗಳ ಬಗ್ಗೆ ಜನಕ್ಕೆ ತಿಳಿಸ್ಬೇಕು ಅಂತ. ಆ್ಯಂಡ್ ನಾನೇ ಮಾತಾಡ್ಬೇಕಂತಿಲ್ಲ, ನಿಮಗೆ ಏನ ಬಗ್ಗೆ ಆದರೂ ಮಾತಾಡ್ಬೇಕಂತಿದ್ರೆ ನೀವು ಮಾತಾಡ್ಬೋದು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿರೋದು ಬೇಸಿಕಲಿ. ನನಗೆ ಫುಡಿ ಮಂಕ್ ಅಂತ ಕೇಳಿದ ತಕ್ಷಣ ಅಂದರೆ ನನಗೆ ಫಸ್ಟ್ ನನ್ನ ತಲೆಗೆ ಥಾಟ್ಸ್ ಬಂದಿದ್ದೇನೆಂದರೆ, ಫುಡ್ ಇಲ್ದಿರ, ಊಟ ಹೊಟ್ಟೆ ತುಂಬಿದಿರ ನೆಮ್ಮದಿ ಯಾರಿಗೂ ಇಲ್ಲ. ಆ್ಯಂಡ್ ತುಂಬ ನೆಮ್ಮದಿಯಾಗಿ ಒಬ್ಬ ಯಾರು ಇರ್ತಾನೆ ಅಂದರೆ ಅವನೊಬ್ಬ ಮಂಕ್ ಅಥವಾ ಒಂದು ಆಧ್ಯಾತ್ಮ ಫಾಲೋ ಮಾಡೋನು, ಆ ರೇಂಜ್ಗೆ ಆ ಮೈಂಡ್ ಸೆಟ್ಟಲ್ಲಿರೋನು ಅಂತ. ಸೊ ಹೆಸರು ಹೇಗೆ ಹುಟ್ಕೋತ ಅಲ್ಲಿಂದನೇ ಶುರು ಮಾಡೋಣ. ಸೊ ಅದು ಬೇಸಿಕಲಿ ಏನಂದರೆ, ನಾನು ಫಸ್ಟ್ ಟ್ರಾವೆಲ್ ಮಾಡ್ತಿದ್ದೆ. ಪರ್ಸ್ನಲ್ ಅಕೌಂಟ್ ಒಂದಿತ್ತು. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಅವಾಗ ರೀಲ್ಸ್ ಎಲ್ಲ ಇರಲಿಲ್ಲ, ಇಟ್ ವಾಸ್ ಜಸ್ಟ್ ಫೋಟೋಸ್. ಸೊ ಟ್ರಾವೆಲ್ ಮಾಡ್ತಾ ಅದ್ರದ್ದು ಫೋಟೋಸ್ ಹಾಕ್ತಾ ಬರ್ತಿದ್ದೆ. ಆ್ಯಂಡ್ ಅದನ್ನು ಶೇರ್ ಮಾಡ್ಬೇಕಾದ್ರೆ ಅಂದರೆ ಫುಡ್ ಪೇಜ್ ಇತ್ತು, ಬಟ್ ಇಟ್ ಹ್ಯಾಡ್ ಸಮ್ ಡಿಫ್ರೆಂಟ್ ನೇಮ್. ಓಕೆ. ಸೊ ಫುಡ್ ಪೇಜ್ ಇರುತ್ತಾ, ಇದು ನಾನು ಇಂಟ್ರೆಸ್ಟ್ ಇದ್ದಿದ್ದು ಜಾಸ್ತಿ ಟ್ರಾವೆಲ್ ಮೇಲೆ. ಸೊ ಟ್ರಾವೆಲ್ ಮಾಡ್ತಾ ಫೋಟೋಸ್ ಹಾಕ್ತಿದ್ದೆ. ಅವಾಗ ಹೆಂಗೂ ಲೈಕ್ ಮಾಂಕ್ ಅಂದರೆ ಒಂದು ಜಾಗದಿಂದ ಒಂದು ಜಾಗ ಸುತ್ಕೊಂಡು ಓಡಾಡ್ಕೊಂಡಿರೋದು, ಹೊಸ ಜಾಗಗಳಿಗೆ ಹೋಗೋದು, ಆ ಥರ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನಾನೊಂಥರ ಸ್ಪಿರಿಚುವಲ್ ಥಾಟಲ್ಲಿ ಜಾಸ್ತಿ ಬುಕ್ಸ್ ಬೇರೆ ಓದ್ತಿದ್ದೆ. ಆ ಥರ ಫಿಲಾಸಫಿಕಲ್ ಬುಕ್ಸ್ ಜಾಸ್ತಿ ಓದ್ತಿದ್ದೆ. ಸೊ ಅದಕ್ಕೆ ಏನಾದ್ರು ಮಾಂಕ್ ಅಂತ ಇಟ್ಟು
ಪ್ಲಸ್ ಬೈಕ್ ಓಡಿಸೋದು ಒಂದು ಹುಚ್ಚಿತ್ತು. ಬೈಕಲ್ಲೇ ಹೋಗ್ತಿದ್ದೆ ಎಲ್ಲ ಕಡೆ, ಓಕೆ. ಟ್ರಾವೆಲಿಂಗ್ ಇನ್ ಬೈಕ್, ಎಲ್ಲ ಊರಿಗೂ ಬೈಕಲ್ಲಿ ಹೋಗ್ತಿದ್ದೆ. ಸೊ ಆ ಬೈಕು ಮತ್ತು ಮಾಂಕ್ ಎರಡು ಸೇರಿಸಿ ಏನಾರು ಮಾಡೋಣ ಅಂದಾಗ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅಂತ ಬಂತು. ಸೊ ಆ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅನ್ನೋದು ಆ ಪೇಜಾಗಿ ಅದನ್ನ ನಡೆಸ್ತಾ ಇದ್ದೆ. ಆ್ಯಂಡ್ ವೆನ್ ಒನ್ಸ್ ದಿಸ್ ಫುಡ್ ಗಾಟ್ ಕ್ಲಿಕ್ಡ್, ಅದು ನಾನು ತುಂಬ ಕಾಮನ್ ನೇಮ್ ಆಗಿ ಯಾವುದೋ ಒಂದು ಇಟ್ಟಿದ್ದೆ. ಅದು ಫ್ರೆಂಡ್ಸ್ ಎಲ್ಲ ಒಂದು 3-4 ಜನ ಸೇರಿ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ದೆನ್ ಲೇಟರ್ ಇಟ್ ಬಿಕೇಮ್ ಓನ್ಲಿ ಮೈನ್. ಸೊ ಅದು ಸ್ಟಾರ್ಟಿಂಗಲ್ಲಿ ಯಾವುದೋ ಪೇಜ್ ಹೆಸರಿತ್ತು. ಒಂದಿನ ಸುಮ್ಮನೆ ಜಸ್ಟ್ ರ್ಯಾಂಡಮ್ ಥಾಟ್, ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಅಂತ ಇದೆ ನನ್ನ ಪರ್ಸನಲ್ ಅಕೌಂಟು, ವೈ ಡೋಂಟ್ ಐ ಕ್ರಿಯೇಟ್ ಅ ಬ್ರ್ಯಾಂಡ್ ಕಾಲ್ಡ್ ಮಾಂಕ್ ಎವ್ರಿವೇರ್ ಅಂತ. ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವೆನ್ ಲೈಕ್ ಫುಡಿ ಮಾಂಕ್ ಅಲ್ಲಿಂದ ತೆಗೆದು ಫುಡಿ ಮಾಂಕ್ ಅಂತ ಹಂಗಾಯ್ತು ಅಷ್ಟೇ. ನನಗೆ ಈ ಇಡೀ ಎಪಿಸೋಡಿಗೆ ಫುಲ್ ಕಾನ್ಫಿಡೆನ್ಸ್ ಕೊಟ್ಬಿಟ್ರಿ ನೀವು. ಸ್ಪಿರಿಚುಯಾಲಿಟಿ ರಿಲೇಟೆಡ್ ಬುಕ್ಸ್ ಓದ್ತಾ ಇದ್ದೆ ಅಂತ ಹೇಳಿದ ತಕ್ಷಣ, ಬಿಕಾಸ್ ಓದೋ ಅಭ್ಯಾಸ ಯಾರಿಗಿರುತ್ತೋ, ಓದೋರು ಯಾರು ಇರ್ತಾರೋ ಅವ್ರ ಜೊತೆ ಮಾತಾಡೋದು ತುಂಬ ಸುಲಭ, ಯಾಕಂದ್ರೆ ಹೇಳಕ್ ತುಂಬ ಇರುತ್ತೆ ಅವ್ರಿಗೆ. ಆ್ಯಂಡ್ ನಾವು ಇಲ್ಲಿ ಕೂತಿರೋದಕ್ಕೆ ಹೇಳಕ್ಕೆ ಅಂತ. ಹೆಸರು ನೋಡಿದ ತಕ್ಷಣ ಅದು ಕ್ಯೂರಿಯಾಸಿಟಿ ಬಂತು. ಅದೇ ಇನ್ನೊಂದೇನೆಂದರೆ, ನೋಡಿದ ತಕ್ಷಣ ಎಷ್ಟೊಂದು ಪೇಜಸ್ ಇರುತ್ತೆ, ಹೆಸರು ಮೈಂಡಿಗೆ ಏನಾದ್ರು ಡಿಫ್ರೆಂಟಾಗಿ ಅಥವಾ ಒಂದು ಟಕ್ಕಂತ ಏನೋ ಇದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಮೈಂಡಿಗೆ ಹೋಗಿ ಅದು ಯಾವಾಗಲೂ ರಿಜಿಸ್ಟರ್ ಆಗಬೇಕಂದ್ರೆ ಏನಾರು ಒಂದು ಬ್ರ್ಯಾಂಡ್ ಥರ ಮಾಂಕ್, ಫುಡಿ ಮಾಂಕ್ ಅಂತ ಹಂಗೆ ಮಾಡಿದ್ದು ಅಷ್ಟೇ. ಇವಾಗ ಮಾಂಕ್ ಅಂದ್ರೆ ಸುಹಾಸ್ ಅಂತ ಎಲ್ರಿಗೂ ಅಷ್ಟೇ, ಅದು ಮೇನ್ ಆಗ್ಬೇಕು. ಅವ್ರು ಬೈಕಲ್ಲಿ ಇದ್ರೆ ವಿಡಿಯೋಲಿ ಮೋಟರ್ ಸೈಕ್ಲಿಸ್ಟ್ ಮಾಂಕ್, ಊಟ ಮಾಡ್ತಾ ಇದ್ರೆ ಫುಡ್ ತೋರಿಸಿದ್ರೆ ಫುಡಿ ಮಾಂಕ್. ಸೂಪರ್. ಹೆಸರು ನೋಡಿದ ತಕ್ಷಣ ಈ ಕ್ಯೂರಿಯಾಸಿಟಿ ಹುಟ್ಕೋತು. ಮತ್ತೆ ಆ ಕ್ಯಾಟಗರಿ ನೋಡಿದ ತಕ್ಷಣ, ಫುಡ್ ಅಂದಿದ ತಕ್ಷಣ, ನಾನು ಜೋಗಿ ಪ್ರೇಮ್ಸ್ ಅವ್ರ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಬಟ್ ಫುಡ್ ಅಂದಿದ ತಕ್ಷಣ ತಲೆಗೆ ಬರೋದು ಅಮ್ಮ. ಮದರ್ಸ್ ಕುಕಿಂಗ್ ಯಾರಿಗೆ ಆದ್ರೂ ಬೆಸ್ಟ್. ಉಪ್ಪಿಟ್ಟು ಮಾಡಿದಾಗ ಒಂಚೂರು ಗ್ಯಾದೆ ತೆಗಿಬೋದು ನಾವೆಲ್ಲ, ಬಟ್ ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮಗೆ. ಸೊ ಹೌ ಆರ್ ಯು ವಿತ್ ಯುವರ್ ಮಾಮ್? ನಿಮ್ಮ ಅಮ್ಮಂದು ಫೇವ್ರೇಟ್ ಡಿಶ್ ಯಾವುದು? ಅವ್ರು ಪ್ರಿಪೇರ್ ಮಾಡೋವಂಥದ್ದು ಎಲ್ಲ ಫೇವ್ರೇಟ್ ಕರೆಕ್ಟ್? ಅವರು ಸುಮಾರು ಡಿಶಸ್ ಪ್ರಿಪೇರ್ ಮಾಡ್ತಾರೆ. ಅದರಲ್ಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಸಾರನ್ನ, ತಿಳಿ ಸಾರು, ನೆಮ್ಮದಿ ಸಾರನ್ನ ನಾನು ಮಾಂಕ್ ಆಗ್ಬಿಡ್ತೀನಿ. ಜನರಲಿ ತಿಳಿ ಸಾರು ಮನೇಲಿ ತಿನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಏನೇ ತಿಂದರೂ ಅದು ಬರಲ್ಲ. ಸೊ ತಿಳಿ ಸಾರು. ನೇಟಿವ್ ಯಾವುದು ಬ್ರೋ ನಿಮ್ಮದು? ಬ್ಯಾಂಗ್ಳೂರು. ಪ್ರಾಪರ್ ಬ್ಯಾಂಗ್ಳೂರ್ ಬಾಯ್ ಅಂತ. ಸೊ ಇದರಲ್ಲೂ ಗೊತ್ತಾಗುತ್ತೆ, ಅಂದರೆ ಚಾನಲಲ್ಲಿ ಹೋಗ್ತಾ ಅಂದರೆ ಯಾವ ಗಲ್ಲಿಲಿ ಏನೇನು ಎಲ್ಲೆಲ್ಲಿದೆ ಅಂತ ನಮ್ಮವ್ರಿಗೆ ಮಾತ್ರ ಹುಡ್ಕಕ್ಕೆ ಸಾಧ್ಯ, ಯಾಕಂದರೆ ಇಲ್ಲೇ ಹುಟ್ಟು ಬೆಳೆದಿರ್ತೀವಲ್ಲ ಅಂತ. ಫುಡಿ ಮಾಂಕ್ ಹೇಗೆ ಶುರು ಆಯಿತು, ಅಥವಾ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಗಿಂತ ಮುಂಚೆ ಲೆಟ್ ಅಸ್ ಡೆವೆಲ್ಪ್ ಮೋರ್ ಇನ್ ಟು ಯುವರ್ ಜರ್ನಿ ಅಲ್ವಾ? ಅಂದರೆ ನೀವು ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ, ಯಾವ ಥರ ಇದ್ರಿ ಸ್ಕೂಲಲ್ಲಿ? ಸ್ಕೂಲ್ ಅಂದರೆ ಫಸ್ಟ್ ನಾನು ಕೆಲವು ವರ್ಷ ಚೆನ್ನೈಲಿದ್ದೆ. ಓಕೆ. ಬೆಂಗಳೂರಲ್ಲಿ ಹುಟ್ಟಿದ್ದು, ಒಂದು 6-7 ವರ್ಷ ಚೆನ್ನೈಲಿದ್ದೆ. ಚೆನ್ನೈಲಿದ್ರೂ ಅವಾಗವಾಗ ಬ್ಯಾಂಗ್ಳೂರ್ಗೆ ಬಂದು ಹೋಗ್ತಿದ್ದೆ, ಅಜ್ಜಿ ತಾತ ಮನೆಯಲ್ಲಿರುತ್ತೆ, ಸೊ ಬಂದು ಹೋಗ್ತಿದ್ದೆ. ಅದರ ನಂತರ ಬೆಂಗಳೂರಲ್ಲೇ ಕಂಟಿನ್ಯೂಸ್ ಆಗಿ ಸ್ಕೂಲಿಂಗ್ ಆಯಿತು. ಫಿಫ್ತ್ ಗ್ರೇಡಿಂದ ಇಲ್ಲೇ ಇದ್ದೆ. ಸೊ ಇಲ್ಲೇ ಕಂಟಿನ್ಯೂಸ್ ಸ್ಕೂಲಿಂಗ್ ಆಯಿತು, ಕಾಲೇಜ್ ಆಯ್ತು, ಎಲ್ಲ ಇಲ್ಲೇ. ಕಾಮರ್ಸ್ ಮಾಡಿದ್ದು, ಇನ್ನು ಐ ಟಿ ಏನಿಲ್ಲ. ಕಾಮರ್ಸ್ ಮಾಡಿ BCom MCom ಎಲ್ಲ ಮಾಡಿಕೊಂಡು ಒಂದು ಕಂಪ್ನಿಲಿ 3-4 ಕಂಪ್ನೀಸ್ ಚೇಂಜ್ ಆಯಿತು. ಒಂದು ವರ್ಷಕ್ಕೆ ಒಂದೊಂದು ಕಂಪ್ನಿ ಚೇಂಜ್ ಆಯಿತು, ಎಲ್ಲೂ ಇರೋಕ್ಕೆ ಇಷ್ಟ ಇರಲಿಲ್ಲ. ಲಾಸ್ಟಲ್ಲಿ ಒಂದು ಟೆಸ್ಕೋ ಅನ್ನೋ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ. ಒಂದು 2 years ವರ್ಕ್ ಮಾಡ್ತಾ ಸೊ ಅದಂಗೆ ಇಲ್ಲ, ಅದು ಮುಂಚೆನೇ ಇತ್ತು. 2018 ಶುರು ಮಾಡಿದ್ದು ನಾನು ಪೇಜ್ ಫುಡಿ ಮಾಂಕ್ ಅಂತ. ಸೊ ಅವಾಗಿಂದ ಮಾಡ್ತಿದ್ದೆ. ಒನ್ಸ್ ವೆನ್ ಐ ಫೆಲ್ಟ್ ಲೈಕ್ ಓಕೆ ಐ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಆನ್ ದಿಸ್ ಅಂತ ಗೊತ್ತಾದ್ಮೇಲೆ 2022 ಕರೆಕ್ಟ್ ಐ ಸ್ಟಾರ್ಟೆಡ್ ಬೀಯಿಂಗ್. ಅದು ದಟ್ ಈಸ್ ಅ ಮ್ಯಾಸಿವ್ ಸ್ಟೆಪ್ ಟು ಟೇಕ್ ಫಾರ್ ಎನಿಬಡಿ. ಬಟ್ ಯಾ ವಿಲ್ ಕಮ್ ಟು ದಟ್. ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ ಅದರಲ್ಲಿ ಕಲಿಯೋಕೆ, ಅಥವಾ ಆ ಧೈರ್ಯ ಹೆಂಗೆ ಮಾಡಿದ್ರಿ ಅಂತ ತಿಳ್ಕೊಳ್ಳೋದೇ ಒಂದು ಮಜಾ ಇರುತ್ತೆ. ಮೋಟರ್ ಸೈಕ್ಲಿಸ್ಟ್ ಮಾಂಕಾಗಿ ಶುರು ಆಗಿದ್ದು, ಬಟ್ ಎವ್ರಿ ಮೋಟರ್ ಸೈಕ್ಲಿಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ಅ ಬೈಸೈಕಲ್. ಸೊ ಎಷ್ಟು ಬೀಟ್ಸ್ ಹೊಡೆದಿದ್ದೀರಾ ಸೈಕಲಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ, ಅಥವಾ ಒದೆ ತಿಂದಿದ್ದೀರಾ? ಸಿಕ್ಕಾಪಟ್ಟೆ ಸರಿ ಬಿದ್ದಿದ್ದೀನಿ, ತುಂಬ ಸರಿ ಬಿದ್ದಿದ್ದೀನಿ. 1-2 ಅಯ್ಯೋ, ಒಂದು ಉಲ್ಟಾ ಹಿಂಗೆಲ್ಲ ಬಿಡೋದು, ಹಿಂಗೆಲ್ಲ ಆಗುತ್ತೆ, ಭಯಂಕರ ಆಗಿದೆ. ಸ್ಟಂಟ್ಸ್ ಎಲ್ಲ ಮಾಡ್ತಾರೆ? ಇಲ್ಲ ಅದೆಲ್ಲ ಇಲ್ಲ, ಸುಮ್ಮನೆ ಓಡಿಸ್ಕೊಂಡೇ ಸುಮ್ಮನೆ ಬಿಡೋದು. ತರಲೆ ಜಾಸ್ತಿ ಸ್ಕೂಲಿಂದಾನೆ, ಜಾಸ್ತಿ ಹುಚ್ಚು. ಸೈಕಲ್, ಅವಾಗ ಸೈಕಲ್ ಹುಚ್ಚು, ಆಮೇಲೆ ಬೈಕ್ ಹುಚ್ಚು, ಆಮೇಲೆ ಕಾರ್ ಹುಚ್ಚು, ಅಷ್ಟೇ. ಓಡಾಡ್ತಾ ಇರಬೇಕು ಮನೇಲಿ. ಇವಾಗ ಕಾರ್ಗೆ ಬಂದು ನಿಂತಿದೆ. ನೆಕ್ಸ್ಟ್ ಟ್ರೈನು ಫ್ಲೈಟ್? ಅಯ್ಯೋ ಟ್ರೈನ್ ಜರ್ನಿ ಆಗಲ್ಲ. ಟ್ರೈನ್ ಆಗಲ್ಲ ನಿಮಗೆ? ಅಂದರೆ ತುಂಬ ಮೊನಟನಸ್ ಆಗುತ್ತೆ ಅಂತ? ಅದೊಂಥರ
ಗಿಜಿ 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 ಅಂತಿರುತ್ತೆ, ಒಂದು ಕಂಫರ್ಟ್ ಫೀಲ್ ಇರಲ್ಲ. ಆಮೇಲೆ ಮೇಯ್ನ್ ಪ್ರಾಬ್ಲಮ್ ಯಾವ ಟ್ರೈನು ಆನ್ ಟೈಮ್ ಹೋಗಲ್ಲ. ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ದಿನದಲ್ಲಿ ಇಡೀ ಜಾಗ ಅಂದರೆ ಯಾವುದಾದ್ರು ಒಂದು ಊರಿಗೆ ಹೋಗ್ತೀನಿ ಕವರ್ ಮಾಡ್ಬೇಕು ಫುಡ್ ಅಂತ ಹೋಗಿದಾಗ ಒಂದು ಫಾರ್ ಎಕ್ಸಾಂಪಲ್ ಮೈಸೂರೇ ತೊಗೊಳ್ಳಿ 3 hours ಜರ್ನಿ ಟ್ರೈನಲ್ಲಿ ಅಂತ ಅಂದರೆ ಕೆಲವು ಸತಿ ಏನಾಗ್ಬಿಡುತ್ತೆ ಅಂದರೆ 4 hours ಆಗ್ಬಿಡುತ್ತೆ, 5 hours ಆಗ್ಬಿಡುತ್ತೆ. ಮೈಸೂರಿಗೆ ಆಗಲ್ಲ, ಬಟ್ ಬೇರೆ ದೂರ ಬರೋ ಊರುಗಳಿಗೆಲ್ಲ ತಗೊಂಡು ಹೋಗಿರೋ ಎಕ್ಸಾಂಪಲ್ ಇದೆ. ಸೊ ಆ ಥರ ದೂರ ಬರೋದು ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗ್ಬಿಡುತ್ತೆ ಟ್ರೈನಲ್ಲಿ. ನಾನು ಅಲ್ಲೋಗಿ ಒಂದೇ ದಿನದಲ್ಲಿ ಕವರ್ ಮಾಡಬೇಕಂದ್ರೆ ನಾನು ಅಲ್ಲಿ ಪ್ಲೇಸಸ್ ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಎಷ್ಟೊಂದು ಸತಿ ಟ್ರೈನಲ್ಲಿ ನಿಂಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಅದರ್ವೈಸ್ ಟ್ರೈನ್ ಪ್ರಿಫರೇ ಮಾಡಲ್ಲ. ಆ್ಯಂಡ್ ನಿಮಗೆ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಫಸ್ಟ್ ಬಂದಿದ್ದ ಅಥವಾ ಟ್ರಾವೆಲ್ ಇಂಟ್ರೆಸ್ಟ್ ಫಸ್ಟ್ ಬಂದು ಆಮೇಲೆ ಜೊತೆಯಲ್ಲಿ ನಿಮ್ಮ ಮೆಮೊರೀಸ್ಗೆ ಅಂತ ಡಾಕ್ಯುಮೆಂಟ್ ಮಾಡ್ತಾ ಯಾವ ಥರ ಶುರು ಆಗಿದ್ದು? ಇಲ್ಲ, ಅದು ನಾರ್ಮಲ್ ಪರ್ಸನಲ್ ಪೇಜ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ. ಸೊ ಅಂದರೆ ನೀವು ಹೋಗ್ತಾ ಇದ್ರಿ, ನಾವೆಲ್ಲರೂ ಅಷ್ಟೇ ನಾರ್ಮಲ್ ಆಗಿ ಯಾವುದೋ ಒಂದು ನನ್ನ ಫೋಟೋಸ್ ಯಾವುದೋ ಹೆಂಗಿದ್ರು ಪೋಸ್ಟ್ ಮಾಡ್ಬಿಡ್ತಿದ್ವಿ ಚೆನ್ನಾಗಿ. ಅದನ್ನು 100 ಫೋಟೋ ತೊಗೊಳ್ತಿದ್ವಿ, ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ಪೋಸ್ಟ್ ಮಾಡೋದು ಆ ಥರ ಇತ್ತು. ಅದ್ರ ಜೊತೆಗೆ ಫುಡ್ ಪೇಜ್ ಸುಮ್ಮನೆ ಟೈಮ್ ಪಾಸಿಗೆ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಫುಡ್ ಪೇಜ್ ಬಂದು ಫಸ್ಟ್ ಆ ಥರ ಫುಡ್ಡೆಲ್ಲ ಫೋಟೋ ಹಾಕ್ತಾರೆ. ನನಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಅಷ್ಟೆಲ್ಲ ನಾಲೆಜ್ ಇರಲಿಲ್ಲ. ಫೇಸ್ಬುಕ್ ಅವಾಗಿದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಸ್ಕೂಲ್ ಕಾಲೇಜ್ ಓದುವಾಗ ಫೇಸ್ಬುಕ್ ಇತ್ತು. ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ಟು ಒಂದು 100 ಲೈಕ್ ಬಂದುಬಿಟ್ರೆ ಓಹ್ ಸೂಪರ್ ಅಲ್ಲ ಅನ್ನೋ ಅದೊಂದು ಫೀಲಲ್ಲೇ ಇತ್ತು ಅವಾಗೆಲ್ಲ. ಆವಾಗಲೇ ಅದೊಂದು. ಆಮೇಲೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, 2000 ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಂಡು ನಾವು ಹೇಳ್ಕೊಳ್ಳೋದು ಆ ಥರ ಇತ್ತು. ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಸ್ವಲ್ಪ ಲೇಟರ್ ಪಾರ್ಟಲ್ಲೇ ನನಗೆ ಇನ್ಸ್ಟಾಗ್ರಾಮ್ ಅಂತ ಗೊತ್ತಾಯಿತು. ಅದರಲ್ಲಿ ಪೋಸ್ಟ್ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಿರಲಿಲ್ಲ ಬೇಸಿಕಲಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಯಾವುದೋ ಒಂದು ಫೋಟೋ ಹಾಕಿದೆ 2017 ಅದಾದಮೇಲೆ 1 ವರ್ಷ ಏನೂ ಹಾಕಿಲ್ಲ, ಇನ್ಸ್ಟಾಗ್ರಾಮೇ ಓಪನ್ ಮಾಡಿಲ್ಲ. ಆವಾಗ ಗೊತ್ತಾಗಿದೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಫುಡ್ ಫೋಟೋಸ್ ಎಲ್ಲ ಹಾಕ್ತಾರೆ ಜನ ಅಂತ ಗೊತ್ತಾಯಿತು. ಎಷ್ಟೊಂದು ಪೇಜ್ಗಳಿಗೆಲ್ಲ ನಾನು ಫೋಟೋಸ್ ಕಳಿಸ್ತಾ ಇದ್ದೆ, ನೋಡಿ ಹಾಕಿ ಅನ್ನೋ ಥರ ಎಲ್ಲ. ಆಮೇಲೆ ರೀಪೋಸ್ಟ್ ಪೇಜ್ಗಳೇ ಇದೆ, ತುಂಬ ಇದೆ. ಅದು ಕಳಿಸ್ತಾ ಇದೆ. ಆಮೇಲೆ ಒಂದಿನ ಅನಿಸ್ತು ಏನಕ್ಕೆ ನಾವೇನೇ ಕಳಿಸ್ಬೇಕು ಇವ್ರಿಗೆಲ್ಲ, ಅವ್ರು ಹಾಕ್ತಾರಲ್ಲ ಏನಕ್ಕೆ ನಾವೇ ಒಂದು ಓಪನ್ ಮಾಡ್ಕೊಂಡು ನಾವೇ ಒಂದು ಮಾಡ್ಬೋದಲ್ವಾ ಅಂತ ನನ್ನ ಒಂದು 4 ಜನ ಫ್ರೆಂಡ್ಸ್ ಮಾತಾಡ್ಕೊಂಡ್ವಿ. ಸರಿ ಮಗ ಮಾಡು, ನೀನು ಪೇಜ್ ಕ್ರಿಯೇಟ್ ಮಾಡ್ಕೊ, ನಾನು ಎಲ್ಲರೂ ಹೋದರೆ ನಾನು ತೆಗೆದು ಕಳಿಸ್ತೀನಿ ಫೋಟೋಸ್, ನಿನಗೆ ನೀನು ಅಪ್ಲೋಡ್ ಮಾಡ್ತಾ ಬಾ, ನೀನೆಲ್ಲ ಹೋಗ್ತೀವಿ ನೀನು ಅಪ್ಲೋಡ್ ಮಾಡ್ಕೊ ಅಂತ ಹೇಳಿದ್ರು. ನನಗೇನು ಮಾಡೋಕ್ಕೆ ಬರಲ್ಲ, ನೀನು ಮಾಡ್ಕೊ, ನಾನು ಫೋಟೋ ತೆಕ್ಕೊಡ್ತೀನಿ ಬೇಕಿರ ಎಲ್ಲರೂ ಹೋದರೆ ಅಂತ ಹೇಳಿದ್ರು ಫ್ರೆಂಡ್ಸು. ಸರಿ ಅಂತ ಹಂಗೆ ಶುರುವಾಗಿದ್ದು. ಫುಡ್ ಹೆಸರು ನನಗೆ ನೆನಪಿಲ್ಲ ಈಗ ಎಕ್ಸಾಕ್ಟ್ ಏನಂತ ಹೆಸರಿಟ್ಟು ಗೊತ್ತಿಲ್ಲ. ಅವರಿಗೆ ಹೇಳಕ್ಕೆ ಇಷ್ಟ ಇಲ್ಲ. ಇಟ್ ವಾಸ್ ಲೈಕ್ ತುಂಬ ಫನ್ನಿ ನೇಮ್. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ದಿನ ಹಂಗೆ ಓಡಿಸ್ತಾ ಇದ್ದೆ. ಆ್ಯಂಡ್ ಲಿಟ್ರಲಿ ಲೈಕ್ ಇವಾಗ ಯಾರು ಸಿಕ್ಕಿದ್ರೆ ಸರ್ ನನ್ನೊಂದು ಫುಡ್ ಪೇಜ್ ಇದೆ ಫಾಲೋ ಮಾಡಿ ಈ ಥರ ಎಲ್ರಿಗೂ ಹೇಳ್ಕೊಂಡು ಬರೋದು. ಸಿಗೋರಿಗೆಲ್ಲ ಹೇಳೋದು ಅಯ್ಯೋ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಬೇರೆ ಒಂದು 2000 ಇದಿದ್ದಾರಲ್ಲ ಏನೋ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ದಿಸ್ ಇಸ್ ಮೈ ನ್ಯೂ ಇನ್ಸ್ಟಾಗ್ರಾಮ್ ಪೇಜ್, ಪ್ಲೀಸ್ ಗೋ ಫಾಲೋ, ಯು ವಿಲ್ ಹ್ಯಾವ್ ಸಮ್ ರೂಲ್ ವರ್ತಿ ಕಂಟೆಂಟ್ ಅಂತ ಎಲ್ರಿಗೂ ಮೆಸೇಜ್ ಹಾಕೋದು. ಅವತ್ತೊಂದು 50 ಫಾಲೋವರ್ಸ್ ಬಂದುಬಿಟ್ರೆ ಅದೇ ಖುಷಿ ನನಗೆ. ಆ ಥರ ನಡೀತಾ ಇತ್ತು. ಬ್ರೇಕ್ ಇವನ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ರಿಗೂ ಫಾಲೋ ಮಾಡಿಸ್ತಾ ಇದ್ದಿದ್ದು ಕಷ್ಟ ಅಷ್ಟೇ. ಅವಾಗ ಫೋಟೋಸ್ ಅಷ್ಟೇ ಅಲ್ಲ, ರೀಲ್ಸ್ ಎಲ್ಲ ಅವಾಗ ಇರಲಿಲ್ಲ. ಬಟ್ ಇದು ಫೋಟೋ ತೆಗೆದು ಹಾಕಬೇಕು ಈ ಇಂಟ್ರೆಸ್ಟ್ ಎಲ್ಲ ಬರೋಕ್ಕೆ ಮುಂಚೆನೂ ನಿಮಗೆ ಆ ಹುಚ್ಚಿತ್ತ ಹೊಸ ಹೋಟ್ಲ್ಗಳು ಎಕ್ಸ್ಪ್ಲೋರ್ ಮಾಡಬೇಕು ತಿನ್ಬೇಕು? ಚಿಕ್ಕ ವಯಸ್ಸಿಂದನೇ ಫುಡ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಅಜ್ಜಿ ಎಲ್ಲರ ಜೊತೆ ಕಾಂಚೀಪುರಂ ಹೋಗಿದ್ದೆ. ಹೋದಾಗ ಎಲ್ಲರೂ ನಾರ್ಮಲ್ ಮೀಲ್ಸ್ ತೊಗೊಂಡ್ರು ಸರವಣ ಭವನಲ್ಲಿ. ಅದು ಫೇಮಸ್. ಸೊ ಅದು ಅವಾಗ ಅವ್ರು ನಾರ್ಮಲ್ ಆಗಿ ಎಲ್ಲ ಊಟ ಏನೋ ತೊಗೊಂಡ್ರು. ನಾನು ಮಾತ್ರ ಹುಡುಕಿ ಸ್ಪೆಷಲ್ ಮೀಲ್ಸ್ ಅಂತ ಅದರಲ್ಲೊಂದು 15-20 ವೆರೈಟಿ ಇರೋ ಮೀಲ್ಸ್ನ ಅದನ್ನೇ ತೊಗೊಂಡು ಎಲ್ಲ ಫುಲ್ ಖಾಲಿ ಮಾಡಿದ್ದೀನಿ. ಸೊ ಆ ಥರ ಹುಚ್ಚು. ಎಲ್ಲೇ ಹೋದ್ರೆ ಏನಾರು ಒಂದು ಡಿಫ್ರೆಂಟ್ ಆಗಿ ಎಲ್ಲರೂ ತಿನ್ನೋದು ನಾನು ತಿನ್ನಬಾರ್ದು, ನಾನು ಏನಾರು ಹೊಸದಾಗಿ ಹುಡುಕಿ ತಿನ್ನಬೇಕು, ಪ್ಲಸ್ ಅದು ವೆರೈಟಿ ಇರಬೇಕು, ತಿನ್ನಕ್ಕೂ ರುಚಿಯಾಗಿರ್ಬೇಕು ಅನ್ನೋದು ಫಸ್ಟಿಂದನೂ ಆಸೆ ಇದ್ದೇ ಇರುತ್ತೆ. ಅಡ್ವೆಂಚರ್ ಇತ್ತು. ನಾವು ಈ ಥರ ತುಂಬ ವಿಚಿತ್ರ ಮಾಡಿದೀವಿ ಬ್ರೋ. ಮೊಸರನ್ನಕ್ಕೆ ಥಮ್ಸಪ್ ಹಾಕೊಂಡ್ಬಿಟ್ಟು ಒಂದು ಶೋ ಹಿಂಗೆ ಪರ್ಫಾರ್ಮ್ ಮಾಡಕ್ ಹೋಗಿದ್ವಿ. ತುಂಬ ಕೆಟ್ಟದಾಗಿತ್ತು, ಚೆನ್ನಾಗಿಲ್ಲ, ಏನು ತಿನ್ನಕ್ ಆಗ್ತಾ ಇಲ್ಲ. ಹೆಂಗೂ ಹಾಳಾಗೋಗಿದೆ, ರುಚಿ ಅಂತೂ ಇಲ್ಲ, ಇದು ನಾಲ್ಗೆ ಇಡಕ್ ಆಗ್ತಾ ಇಲ್ಲ. ಮಜಾ ಆದ್ರೂ ತಗೊಳ್ಳೋಣ ಅಂದ್ಬಿಟ್ಟು ಕ್ಯಾಮರಾಗಳು ಆನ್ ಮಾಡ್ಬಿಟ್ಟು ಎಲ್ಲ ಸಿಕ್ಕ ಪಕ್ಕದೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡಕ್ ಪೋಸ್ಟ್ ಮಾಡಿಲ್ಲ ಅವರು, ಎಲ್ಲೂ ಬ್ಯಾನ್ ಆಗ್ಬಿಡ್ತಾ ಇದೆ. ಸೊ ಈ ಥರದ್ದೆಲ್ಲ ಏನು ಮಾಡಕ್ ಹೋಗಿಲ್ವಾ? ಎಕ್ಸ್ಪೆರಿಮೆಂಟ್ ದುರಂತ ಎಲ್ಲ ಏನಿಲ್ಲ, ಎಲ್ಲ ಮನುಷ್ಯರು ತಿನ್ನೋದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಷ್ಟೇ. ತಿನ್ನೋಂಥದ್ದು ಮಾತ್ರ. ಏನು ಎಕ್ಸ್ಪೆರಿಮೆಂಟ್ ಅಂತ ಹೇಳಕ್ ಹೋದ್ರೆ ನಂಗೆ ನೆನಪಾಗಿದೆ ಅಂದರೆ ರೆಪ್ಲಿಕಾ ಸೀರೀಸ್ ಅಂತ ಒಂದು ಮಾಡಿದೆ. ಓಕೆ. ಅದೇನು ಬೇಸಿಕಲಿ ಅಂದರೆ ನಾವು ಕೊರೋನಾ ಟೈಮಲ್ಲಿ ಮನೇಲೇ ಇರ್ತಿದ್ವಲ್ಲ, ಸೊ ಏನಾದರೂ ನನಗೆ ಮನೇಲಿ ಇದ್ದರೆ ನಾರ್ಮಲ್ ಫುಡ್ ತಿನ್ನೋದಕ್ಕೆ ಬದಲಾಗಿ ಈ ಆಚೆ ಫುಡ್ಸ್ ಯಾವಾಗಲೂ ತಿನ್ನೋರು ಇರ್ತಾರಲ್ಲ, ಅವ್ರುಗಳಿಗೆ ಸಡನ್ನಾಗಿ ಕ್ರೇವ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗೂ ಒಂದು ದೋಸೆ ತಿನ್ಬೇಕು ಅನ್ಸುತ್ತೆ, ಬಟ್ ಅಲ್ಲಿ ಹೋಗಿ ತಿನ್ನೋಕ್ಕಾಗಲ್ಲ.
ಸೊ ಆ ಥರ ಒಂದು 15 ಜಾಗ ಲಿಸ್ಟ್ ತೊಗೊಂಡು ಬೆಂಗಳೂರಲ್ಲಿ ಐಕಾನಿಕ್ ಸ್ಪಾಟ್ಸ್ದು 15 ಜಾಗದ್ದು ಅದು ಹೆಂಗೆ ಸರ್ವ್ ಮಾಡ್ತಾರೋ ಯಾವ ಥರ ಪ್ಲೇಟಿಂಗ್ ಇರುತ್ತೋ ಎಲ್ಲ ಡಿಟ್ಟೋ ಆಗಿ ನಾನು ತೊಗೊಂಡು ಬಂದು ಮನೇಲೇ ಮಾಡಿದ್ವಿ. ಸೊ 15 ಕಂಟಿನ್ಯೂಸ್ ಡೇಸ್ ಎವ್ರಿ ಡೇ ಒನ್ ಡಿಶ್. ಸೊ ಆ ಥರ ಸುಮಾರು ಜಾಗಗಳದು ವಿ ಮೇಡ್ ರೆಪ್ಲಿಕಾ. ಮುದ್ದಣ್ಣ ಪಲಾವ್ ಆಗಿರಲಿ, ಅದ್ರ ಜೊತೆ ವೀಣಾ ಸ್ಟೋರ್ಸ್ ಕೇಸರಿ ಬಾತು, ಆ ಥರ ಒಂದು ಸುಮಾರು. ಆಮೇಲೆ ಇದು ಸಿಟಿ ಮಾರ್ಕೆಟ್ ಹತ್ರ ಒಂದು ಗೋಬಿ ಅಂಗಡಿ ಇದೆ. ಅವರು ನ್ಯಾಚುರಲ್ ಆಗಿ ಮಾಡಬೇಕು, ಯಾವ ಥರ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಕೆಮಿಕಲ್ಸ್ ಯೂಸ್ ಮಾಡಬಾರ್ದು ಅವಾಗಲೇ. ಸೊ ಅವ್ರು ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ಬೀಟ್ರೂಟ್ ಸೇರಿಸೋರು, ಬೀಟ್ರೂಟ್ ಸೇರಿಸ್ಬಿಟ್ಟು ಮಾಡೋರು. ಅದನ್ನು ನಾನು ಮನೇಲಿ ರೆಪ್ಲಿಕೇಟ್ ಮಾಡಿದೆ. ಆ ಥರ ಸುಮಾರು ಒಂದು 15 ಜಾಗಗಳು ಮಾಡಿದ್ದೆ. ಅದು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು. ಗೋಬಿ ಅಂದಿದ್ದು ಜ್ಞಾಪಕ ಬಂತು ಬ್ರೋ. ಅದೇನು ಸ್ವಲ್ಪ ನಿಮಗೆ ಅದು ಸ್ವಲ್ಪ ಎಕ್ಸ್ಟ್ರಾ ಗೊತ್ತಿರುತ್ತೆ, ಅದು ಏನು ಮಧ್ಯದಲ್ಲಿ ಗೋಬಿ ಬ್ಯಾನ್ ಮಾಡ್ತೀವಿ ಅಂದ್ರು. ಗೋಬಿ ಕಲರ್ ಇಲ್ಲ ನನಗೆ, ಅದೇ ನಂಗೆ ಶಾಕ್ ಆಯ್ತು. ಗೋಬಿ ಬ್ಯಾನ್ ಆಗುತ್ತೆ ಇಲ್ಲ, ನಾನು ಆ್ಯಕ್ಚುಲಿ ನಾನು ರೀಸೆಂಟಾಗಿ ಒಂದು ಗೋಬಿ ವಿಡಿಯೋ ಹಾಕ್ದೆ. ಅವಾಗ ಬರೀ ಕಮೆಂಟ್ಸ್, ಗೋಬಿ ಬ್ಯಾನ್ ಆಯ್ತಲ್ಲ, ಗೋಬಿ ಬ್ಯಾನ್ ಆಯ್ತಲ್ಲ. ಗೋಬಿ ಬ್ಯಾನ್ ಆಗಿಲ್ಲ, ಗೋಬಿ ಕಲರ್ ಬ್ಯಾನ್ ಆಗಿದೆ ಅಷ್ಟೇ. ಕಲರ್ ಹಾಕೋದು ಬ್ಯಾನ್ ಆಗಿದೆ ಅಷ್ಟೇ, ಏನೂ ಇಲ್ಲ ಬ್ರೋ. ಆ ನ್ಯೂಸ್ ಬಂದಾಗ ನಡಗ್ಬಿಟ್ಟು ಪನ್ನೀರು ಗೋಬಿ ಬೇಬಿ ಕಾರ್ನ್ ಅದು ಬ್ಯಾನ್ ಮಾಡ್ಬಿಟ್ಟು ಬರೀ ಇದು ಮಾತ್ರ ಆಗಿರೋದು, ಕಲರ್ ಮಾತ್ರ ಬ್ಯಾನ್ ಆಗಿರೋದು. ಈಗ ಗೋಬಿ ಅಂಗಡಿಗಳಲ್ಲಿ ಸಾಸ್ ಅಲ್ಲೂ ಕಲರ್ ಇಲ್ಲ ಬ್ರೋ. ಈಗ ನೋಡಿದ್ರೆ ಭಯ ಆಗುತ್ತೆ ಏನಾಗ. ಇಲ್ಲ, ಗೋಬಿ ಅಂಗಡಿ ಸಾಸ್ಗಳು ತಿನ್ನೋದೇ ಕಷ್ಟ, ಏನೇನೋ ಮಾಡಿರ್ತಾರೆ. ಸಾಸ್ ರಿವ್ಯೂ ಮಾಡಿ. ಇಲ್ಲ, ಈ ನಡುವೆ ಆ್ಯಕ್ಚುಲಿ ಗೋಬಿ ತುಂಬ ಕಮ್ಮಿ ಮಾಡಿದ್ದೀನಿ. ಓಕೆ, ಮುಂಚೆ ಏನಾಗುತ್ತೆ ಗೊತ್ತಾ, ಯಾವುದಾದ್ರೂ ಪೇಜ್ ಫುಲ್ ಡೌನ್ ಆಗೋಗಿದೆ. 3 ಜನ ಹೊಟ್ಟೆ ತುಂಬ ತಿನ್ಕೊಂಬಂದ್ವಿ ಈಗ ಜಸ್ಟ್. ನಾನು ತಿಂದಿಲ್ಲ ಬ್ರೋ, ಬೆಳಗಿಂದ ತಿಂದಿಲ್ಲ. ಆ್ಯಕ್ಚುಲಿ ಇದೇ ಶೂಟ್ ಇತ್ತಲ್ಲ, ಸೊ ಅಡುಗೆ ಮಾಡಿದ್ರು ಮರ್ತೋದೆ ತಿನ್ನಕ್ಕೆ. ಆಮೇಲೆ ಬರ್ತಾ ನೆನಪಾಯ್ತು ಯಾವುದೋ ಒಂದು ಗೋಬಿ ತಿನ್ಕೊಂಬಂದೆ. ಅದಕ್ಕೆ ಒಂದು 10 ನಿಮಿಷ ಲೇಟ್ ಆಯ್ತು. ಇತ್ತೀಚೆಗೆ ತುಂಬಾ ಕಮ್ಮಿ ಮಾಡ್ಬಿಟ್ಟಿದ್ದಾರೆ, ಆದ್ರೆ ಇವತ್ತಿಂದೆ ನಾವು ಇವತ್ತು ಗೋಬಿ ತಿಂದ್ವಿ. ನಾನು ಇವತ್ತು ತಿನ್ಕೊಂಡು ನಾನು ನೆಕ್ಸ್ಟ್ ಒಂದು ಟೂರ್ ಮಾಡೋದಿತ್ತು ಪದ್ಮನಾಭ ನಗರಲ್ಲಿ. ಸೊ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೀವು ಅಲ್ಲಿ ವಿಡಿಯೋಗೆ ಅಂತ ಹೋಗಕ್ಕೆ ಮುಂಚೆ ಒಂದ್ಸಲಿ ಟೇಸ್ಟ್ ಮಾಡಿ. ಹೌದೌದು, ಅಂದ್ರೆ ಅದು ಈ ಪದ್ಮನಾಭ ನಗರಲ್ಲಿ ಮಾಡೋ ಜಾಗಗಳು ನನಗೆ ಗೊತ್ತು, ಮುಂಚೆನೇ ತಿಂದಿದ್ದೀನಿ. ಬಟ್ ಜನರಲಿ ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋ ಅಂದರೆ ಯೂಟ್ಯೂಬ್ ಮಾಡ್ಬೇಕಾದ್ರೆ ಹೋಗಿ ಮುಂಚೆನೇ ತಿಂದಿರ್ತೀನಿ. ಇನ್ಸ್ಟಾಗ್ರಾಮ್ ಅಂದರೆ ಹೋಗಿ ತಿಂತೀನಿ, ಶೂಟ್ ಮಾಡೋವಾಗ ಹಂಗೆ ತಿನ್ನೋದು. ಇಷ್ಟ ಆದರೆ ಹಾಕ್ತೀನಿ, ಇಲ್ಲ ಅಂದರೆ ನಾನು ಪೋಸ್ಟೇ ಮಾಡಲ್ಲ. ಚೆನ್ನಾಗಿಲ್ಲ ಅಂತ ಒಬ್ಬರು ಅಂಗಡಿನ ಹಾಳು ಮಾಡೋದಕ್ಕಿಂತ ನಾವು ಸುಮ್ಮನೆ ಇದು ಬಿಡೋದು ಒಳ್ಳೇದು. ನನಗೆ ಫುಡ್ ಸಬ್ಜೆಕ್ಟಿವ್. ನಿಮ್ಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗದಿರ್ಬೋದು. ನನಗೆ ಇಷ್ಟ ಆಗಿಲ್ಲ ಅನ್ನೋದು ಬೇರೆ. ನಾನು ವಿಡಿಯೋ ಮಾಡೋವಾಗ ನನಗೆ ಇಷ್ಟ ಆಗಿಲ್ಲ, ನೀವು ಇಷ್ಟ ಆದರೆ ತಿನ್ನಿ ಅನ್ನೋದು ಬೇರೆ. ನನಗಿಷ್ಟ ಆಗಿ ನೀವು ತಿನ್ಬೇಡಿ ಅನ್ನೋದು ತಪ್ಪಾಗತ್ತೆ, ಚೆನ್ನಾಗೇ ಇಲ್ಲ ಅಂತ ಹೇಳೋ ಅದು ತಪ್ಪಾಗತ್ತೆ. ಆ್ಯಂಡ್ ಮೋರ್ ಓವರ್ ಯಾವುದೇ ಜಾಗಕ್ಕೆ ಹೋದ್ರು ಒಂದು ಡಿಶ್ ಚೆನ್ನಾಗಿರೋ ಇನ್ನೊಂದು ಡಿಶ್ ಚೆನ್ನಾಗಿಲ್ದಿರ್ಬೋದು. ಸೊ ಆ ಒಂದು ಡಿಶ್ ಚೆನ್ನಾಗಿರೋದನ್ನ ಹೈಲೈಟ್ ಮಾಡಿ ಇನ್ನೊಂದನ್ನು ಸುಮಾರಾಗಿತ್ತು ಅಥವಾ ಓಕೆ ಅನಿಸ್ತು ಅಥವಾ ಅದ್ರ ಬಗ್ಗೆ ಹೇಳೋದೇ ಬೇಡ, ಚೆನ್ನಾಗಿರೋದನ್ನ ಹೈಲೈಟ್ ಮಾಡೋಣ, ತಪ್ಪೇನಿದೆ ಅಂತ ನಾನು ಜಾಸ್ತಿ ನೆಗೆಟಿವ್ ಹೇಳೋಕೆ ಹೋಗಲ್ಲ. ಇಲ್ಲ, ಒಳ್ಳೇದು. ಆ್ಯಂಡ್ ಈ ಪ್ರಾಣೇಶದ ಶೋಗಳಲ್ಲಿ ಮತ್ತು ಸುಮಾರು ಕಡೆ ಅವರು ಎಲ್ಲ ಸುಮಾರು ಜನ ಎಂಫಸೈಸ್ ಮಾಡೋದು ಯಾವುದು, ಒಂದು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನೀವು ಎರಡೂ ಮಾಡ್ತಾ ಇದ್ದೀರಾ, ಅಂದರೆ ಓದೋ ಹವ್ಯಾಸ ಇದೆ ಅಂತ ಅಂದರೆ, ಆ್ಯಂಡ್ ಟ್ರಾವೆಲ್ ಅಂತೂ ಮಾಡ್ತೀರಾ. ಸೊ ನಿಮಗೆ ಟಾಪ್ 5 ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್, ಅಂದರೆ ನೋಡೋಕ್ಕೆ ಚೆನ್ನಾಗಿರೋದು ಅಂತ ಅಲ್ದಿರ ಜನರನ್ನು ಭೇಟಿ ಮಾಡಿದ್ದ ಎಕ್ಸ್ಪೀರಿಯನ್ಸ್ಗಳಲ್ಲಿ ಯಾರೋ ಒಂದು ಹೊಸ ಥರ ಯಾರೋ ಒಬ್ಬ ಸಿಕ್ಕದ, ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಪಾಸಿಟಿವ್ ಆರ್ ನೆಗೆಟಿವ್, ಎನಿಥಿಂಗ್ ಫಾರ್ ದ್ಯಾಟ್ ಸೇ. ಒಂದು ನಿಮ್ಮ ತಲೆ ಹಿಂಗೆ ಈ ಥರ ಒಂದು ಕ್ವೆಶನ್ ಕೇಳಿದಾಗ ಫಸ್ಟ್ 5 ಇನ್ಸಿಡೆಂಟ್ ಏನು ನೆನಪಾಗ್ಬೋದು? 5 ಇನ್ಸಿಡೆಂಟ್ ಏನಿಲ್ಲ, ನಂದು ಒಂದೇ ಒಂದು ಯಾವುದು ಇಟ್ಸ್ ಲೈಕ್ ಜರ್ನಿ ಬಗ್ಗೆ ಅಷ್ಟೇ. ಒಂದು ಸಂಚಾರಿ ಕತೆ ಅಂತ ನಾನೊಂದು ಎಪಿಸೋಡ್ಸ್ ಮಾಡಿದೆ, ಬಟ್ ನಾನು ಎಷ್ಟೊಂದು ವೀಡಿಯೋಸ್ ಹಾಕಿಲ್ಲ ಇನ್ನು, ಅದು ಹಂಗೆ ಇದೆ. 1 ವರ್ಷ ಆಯಿತು ಮಾಡಿ. ಲಾಸ್ಟ್ ಇಯರ್ April 10 ಸ್ಟಾರ್ಟ್ ಆಗಿದ್ದು ನಂಗೆ ಜರ್ನಿ. 20 ಡೇಸ್ಗೆ ಐ ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರ್, ವೆಂಟ್ ಟು ಚೆನ್ನೈ. ಅಲ್ಲಿ ನನ್ನ ಫ್ರೆಂಡ್ ಇದ್ದ ಒಬ್ಬ, ಅವನು ಕರ್ಕೊಂಡು ವಿ ವೆಂಟ್ ಟು ವಾರಣಾಸಿಲಿ 3 ಡೇಸ್ ಕಂಪ್ಲೀಟಾಗಿ ವಿ ಹ್ಯಾಡ್ ವೆರಿ ಗುಡ್ ಸ್ಪಿರಿಚುವಲ್ ಜರ್ನಿ. ಬ್ಯೂಟಿಫುಲ್ ಸಿಟಿ, ಅಂದರೆ ಬ್ಯೂಟಿಫುಲ್ ನೋಡೋಕ್ಕಲ್ಲ, ಅಲ್ಲಿ ಎವ್ರಿಥಿಂಗ್ ಈಸ್ ಮಾಡ್ಕೊಂಡ್ರೆ ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್. ಅಲ್ಲಿ ಯಾವುದು ಅಯ್ಯೋ ಹಿಂಗೆ ಆ ಥರ ಏನಿಲ್ಲ. ಅಲ್ಲಿ ಒಂಥರ ಡಿಫ್ರೆಂಟ್ ವರ್ಲ್ಡಲ್ಲೇ ಇರ್ತೀವಿ ನಾವು. ಡಿಫ್ರೆಂಟ್, ಅದು ಆ ವೈಬೇ ಬೇರೆ. ಅದರಲ್ಲಿ ಫಸ್ಟ್ ವಾರಣಾಸಿಲಿ ನನಗೆ ತುಂಬ ಒಂದು ಸ್ಪೆಷಲ್ ಅನಿಸಿದ್ದೇನೆಂದರೆ ಒಂದು ಗಂಗಾ ಆರತಿ. ಅದನ್ನು ವಿಟ್ನೆಸ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಆ ಗಂಗಾ ಆರತಿಗಿಂತ ದೇವಸ್ಥಾನದಲ್ಲಿ ರಾತ್ರಿ 10 ಗಂಟೆಗೆ ಒಂದು ಆರತಿ ನಡೆಯುತ್ತೆ. ಅದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ, ಜಾಸ್ತಿ ಹೋಗಲ್ಲ ಯಾರು. ಅದು ಏನಕ್ಕೆ ರೀಸನ್ ಅಂದರೆ, ಒಂದು ಜಾಸ್ತಿ ನಾವು ಹತ್ರದಿಂದ ನೋಡೋಕ್ಕಾಗಲ್ಲ ಆ ಆರತಿ ಮಾಡುವಾಗ. ಬಟ್ ಅಲ್ಲಿ ಇದ್ರೇ
ಅಲ್ಲಿ ಟಿವಿಗಳು ಹಾಕಿರ್ತಾರೆ, ಟಿವಿಲಿ ನೋಡ್ಬೋದು. ಅದು ನಾವು ನೋಡೋದು ಬೇಕಾಗಿಲ್ಲ ಬ್ರೋ, ಜಸ್ಟ್ ಅಲ್ಲಿ ನಿಂತಿದ್ರೆ ಅಲ್ಲಿ ಜನ ಫುಲ್ ಹಾಡು ಹೇಳ್ತಿರ್ತಾರೆ, ಫುಲ್ ಒಂದು ಡಿಫ್ರೆಂಟ್ ವೈಬಲ್ಲಿ ಇರ್ತಾರೆ. ಆ ಒಂದು ವೈಬಲ್ಲಿ ನಾವು ಟ್ರಾನ್ಸ್ ಕೊಟ್ಟೋಗ್ತೀವಿ. ತುಂಬ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಇದೆ ಅಂತ ಹೇಳ್ತೀನಿ. ಗಂಗಾ ಆರತಿ ಅಲ್ಲ, ಅದು ಅದರ್ ಆರತಿ ದೇವಸ್ಥಾನದಲ್ಲಿ ರಾತ್ರಿ 10 ಗಂಟೆಗೆ ಆಗುತ್ತೆ. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಬಟ್ 9 to 10 ಏನು ನಾರ್ಮಲ್ ಆಗಿರುತ್ತೆ. 10 to 10:45 11 ತನಕ ನಡೆಯುತ್ತೆ. ಆ ಆರತಿ ಅಂತೂ ವಾರಣಾಸಿಗೆ ಯಾರೇ ಹೋದ್ರು ಮಿಸ್ ಮಾಡಲೇಬಾರ್ದು, ಅಷ್ಟು ಒಂದು ಬ್ಯೂಟಿಫುಲ್ ಆಗಿದೆ ಅದು. ಲಾಸ್ಟ್ ಇಯರ್ ಹೋದಾಗ ಮಿಸ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಮಿಸ್ ಇಲ್ಲ ಮಾಡಬೇಡಿ, ಯಾಕೆಂದ್ರೆ ನಾನು 2 times ಹೋಗಿ ಬಂದೆ. ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಹೋಗಿದ್ದೆ, ಮತ್ತು ಈಗ ಮೊನ್ನೆ ಅಯೋಧ್ಯೆಗೆ ಹೋಗಿ ಬಂದೆ. ಸೊ ಅಯೋಧ್ಯೆಗೆ ಹೋದಾಗ ಕರೆಕ್ಟ್ ನಾನು ಫೋಟೋ ನೋಡಿದ್ದೆ, ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಫುಲ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟೆ, ಅಮ್ಮ ಇವತ್ತು ಇವ್ರು ಬರ್ತಾರೆ, ಇವರು ಹೀಗೆ ಅಂತ ಎಲ್ಲ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ಅವ್ರು ರಾಮ ಮಂದಿರಕ್ಕೆ ಹೋಗಿ ಬಂದ್ರು ಅಂತ. ಸೊ ಅಯ್ಯೋ ಅದು ನನಗೆ ಶಾಕ್ ಅದು, ಯಾಕೆಂದರೆ ನಾನು ಹೋಗ್ಬೇಕಂತ ಆಸೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಕಟ್ ಮಾಡ್ಕೊಂಡು ಮದುವೆ ಫಿಕ್ಸ್ ಆಗೋಯ್ತು. ಸೊ ಕಟ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ. ಸೊ ಅದೇನಕ್ಕೆ ಅಂದರೆ ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಇನ್ನೊಂದು 1 month ಏನೋ ಇತ್ತು. ಸೊ ಅದರಿಂದ ಶಾಪಿಂಗಲ್ಲೇ ಟೈಮ್ ಆಗೋಗ್ತಿತ್ತು. ಸೊ ಅದರಿಂದ ಹೋಗ್ಬಾರ್ದು ಅನ್ನೋ ಡೌಟಲ್ಲೇ ನಂಗಿತ್ತು. ಲಾಸ್ಟ್ ಫೈನಲ್ ಮಂಡೇ ಓಪನಿಂಗ್ ಅಂದರೆ ಸಂಡೇ ಮಧ್ಯಾಹ್ನ ನಾನು ಅದೇ ಸೇಮ್ ಚೆನ್ನೈಗೆ ಹೋದೆ ಅಂತ ಹೇಳಿದ್ನಲ್ಲ, ವಾರಣಾಸಿಗೆಲ್ಲ ಹೋಗಿ ಬಂದಲ್ಲ, ಅವನಿಗೆ ಫೋನ್ ಮಾಡಿದೆ. ತಮಿಳ್ ಅರ್ಥ ಆದರೆ ತಮಿಳಲ್ಲೇ ಹೇಳ್ತೀನಿ. இந்த மாதிரி ಇದು ಕೇದಾರ್ನಾಥ್ போயிட்டு வந்தால அதே மாதிரி நாளைக்கு ಓಪನ್ ಆಗೋದಿಲ್ಲ, ರಾಮ ಮಂದಿರ போயிட்டு வந்துடலாமா ಅಂತ ಕೇಳಿದೆ. ಅವ್ನು ಸೆಕೆಂಡ್ಸಲ್ಲಿ ಅಂದ್ಬಿಟ್ಟ. ಅವ್ನು ಆ್ಯಕ್ಚುಲಿ ನನ್ನ ಏಜಲ್ಲ ಅಲ್ಲ, ಅವ್ನು ಇವಾಗ PUC ಮುಗಿಸಿ ಇವಾಗ ಫಸ್ಟ್ ಇಯರ್ ಡಿಗ್ರಿ. ಅವನು ಹುಡುಗ ನನ್ನ ಕ್ಲೋಸ್ ಅಂದರೆ ಅವನು ಬ್ಲಾಗರ್, ಚೆನ್ನೈಯಲ್ಲಿ ಫೇಮಸ್ ಬ್ಲಾಗರ್ ಅವನು. ಸೊ ಅವನು ನಾನು ಫುಲ್ ಕನೆಕ್ಟ್ ಆಗಿಬಿಟ್ಟಿದ್ವಿ ಆ ಥರ ಆ ಜರ್ನಿಲಿ. ಅದಕ್ಕೆ ಕೇಳಿದೆ ಈ ಥರ ಬರ್ತೀಯ ಅಂದರೆ ಇಮಿಡಿಯೇಟಾಗಿ ಓಕೆ ಅಂದ್ಬಿಟ್ಟ. ಅವರಮ್ಮ ಕೇಳ್ದ, ಅವರಮ್ಮ ಸರಿ ಆಯ್ತು ಹೋಗ್ಬಾ ಒಳ್ಳೇದಾಗಲಿ, ಏನು ನೀನು ಅನ್ಕೊಂಡಿದ್ದೆ ಅವ್ನು ಫೋನ್ ಮಾಡ್ತಾನೆ ಅನ್ಕೊಂಡಿದ್ದೆ, ಅವ್ನು ಮಾಡ್ದ. ನಮ್ಮಮ್ಮನ ಅದೇ ಹೇಳಿದ್ರು, ಅವರಮ್ಮನ ಅನ್ಕೊಂಡು ನಮ್ಮಮ್ಮನ ಅನ್ಕೊಂಡಿದ್ರು. ಮೋಸ್ಟ್ಲಿ ಸೋಹನ್ ಅಂತ ಅವನ ಹೆಸರು, ಅವ್ನ ಜೊತೆ ಹೋಗ್ತಾನೆ ಅಂತ ಅನ್ಕೊಂಡ್ರು. ಅದೇ ಥರನೇ ಫೋನ್ ಮಾಡಿದ್ದು, ಅವ್ನು ಒಪ್ಕೊಂಡ. ಅವ್ನು ಇಮಿಡಿಯೇಟ್ ಚೆನ್ನೈಯಿಂದ ಹೊರಟ, ಅವತ್ತು ರಾತ್ರಿನೇ ಬೆಂಗಳೂರಿಗೆ ಬಂದ್ಬಿಟ್ಟ. ಹೋಗಿ ಬಂದ್ಬಿಟ್ವಿ 3 days. ತುಂಬ ಚೆನ್ನಾಗಿತ್ತು. ಅಷ್ಟು ಜನ ಟೆನ್ಷನ್ ಅಲ್ಲಿ ಇದ್ರು, ಮುಂಚೆ ಬುಕ್ ಮಾಡಿರೋ ಏನು ಇಲ್ಲ ಬ್ರೋ, ಅಲ್ಲಿ ಸುಮ್ಮನೆ ನ್ಯೂಸ್ ಅಷ್ಟೇ ಅವೆಲ್ಲ. ನ್ಯೂಸಿಗೆ ಏನೋ ಒಂದು ಬೇಕು ಮಸಾಲ ಅಷ್ಟೇ, ಮಸಾಲ. ನಾವು ಎಷ್ಟು 10 minutes ಆಗಿಲ್ಲ ಜರ್ನಿ, ಇದು ದರ್ಶನಕ್ಕೆ ನಾಟ್ ಈವನ್ 10 minutes ಅಲ್ಲ. ಬಟ್ ನೀವು ಇಲ್ಲಿಂದ ಹೋಗೋದು ಅಲ್ಲಿ ಇರೋದಕ್ಕೆಲ್ಲ ಯಾವ ಥರ? ಇಲ್ಲ, ನಾನು ಸ್ವಲ್ಪ ಅಡ್ಜಸ್ಟ್ ಆಗ್ತೀವಿ. ಹೋಗೋದು ಅದೇನು ತೊಂದರೆ ಇಲ್ಲ, ಹುಡುಗರು ಹೋಗಿರೋದ್ರಿಂದ ಅಷ್ಟು ಲಾಸ್ಟ್ ಮಿನಿಟಲ್ಲಿ ಏನು ತೊಂದರೆ ಇಲ್ಲ. ನೀವು ಏನು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ತೊಗೊಂಡಿದ್ರು? ಫ್ಲೈಟಲ್ಲಿ ಹೋದ್ವಿ ವಾರಣಾಸಿಗೆ. ವಾರಣಾಸಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲೊಂದು ಅರ್ಧ ದಿನ ಇದ್ವಿ. ಅಲ್ಲಿ ಅರ್ಧ ದಿನ ಇದ್ದು ಅಲ್ಲೇ ಸ್ಟೇನೂ ಆದ್ವಿ ಅವತ್ತು ರಾತ್ರಿ. ಅಲ್ಲಿ ಅರ್ಧ ದಿನ ಇದ್ದಾಗ ಎಲ್ಲ ದೇವಸ್ಥಾನಗಳು ನನಗೆ ಆಲ್ರೆಡಿ ನಾನು ಹೋಗಿ ಬಂದಿರೋದ್ರಿಂದ, ನಾನು ಆ್ಯಕ್ಚುಲಿ ನನ್ನ ಜೊತೆ ಇನ್ನೊಬ್ಬರು ಇದು ಫ್ರೆಂಡ್ಸ್ ಬಂದಿದ್ದೆ, ಅವರು ಬ್ಲಾಗರ್ಸೇ, ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಸೊ ನಾನು ಒಂಥರ ಗೈಡ್ ಥರ ಆಗ್ಬಿಟ್ಟೆ. ಅರ್ಧ ದಿನದಲ್ಲಿ ಜಸ್ಟ್ ಒಂದು 5 hours ಬರೋ ಜಾಗಗಳೆಲ್ಲ ವಾರಣಾಸಿಲಿ ಕವರ್ ಮಾಡಿ, ಈವನ್ ಫುಡ್ ಆಲ್ಸೋ ವಿ ಕವರ್ಡ್ ಎವ್ರಿಥಿಂಗ್. ಸೊ ಫುಡ್ ಆ್ಯಂಡ್ ಟೆಂಪಲ್ಸ್ ಎವ್ರಿಥಿಂಗ್ ವಾಸ್ ಕವರ್ಡ್ ವಿತಿನ್ 5 hours. ಸೊ ಅದನ್ನು ಕವರ್ ಮಾಡಿ ರಾತ್ರಿ ಮನೆಗೆ ಬಂದು ಮಲಗಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಸ್ಟಾರ್ಟೆಡ್ ಟು ಅಯೋಧ್ಯ. ಅರೌಂಡ್ 4 to 5 hours ಜರ್ನಿ ಆಯಿತು. ರೀಚ್ ಆದ್ವಿ, ದರ್ಶನ ಮಾಡ್ಕೊಂಡ್ವಿ. ಮತ್ತು ಅವತ್ತು ರಾತ್ರಿ ಹೊರಡ್ಬೇಕು ಅಲ್ಲ, ಆ್ಯಕ್ಚುಲಿ ನಾವು ವಾರಣಾಸಿ 2 day ಅರ್ಧ ದಿನ ಇದ್ದು ನೆಕ್ಸ್ಟ್ ದಿನನೂ ಇದ್ವಿ, ಬಟ್ ವಿ ಡಿಡ್ಂಟ್ ಡೂ ಮಚ್ ಎನಿಥಿಂಗ್ ದೇರ್. ಸೊ ನೆಕ್ಸ್ಟ್ ಡೇ ಮಧ್ಯಾಹ್ನ ಹಂಗೆ ವಾರಣಾಸಿಯಿಂದ ಹೊರಟ್ವಿ. ನೈಟ್ ರೀಚ್ ಆಗಿ ಅಲ್ಲೊಂದು ಡಾರ್ಮೆಟ್ರಿ ಥರ ಇತ್ತು. ಸೊ ಅಲ್ಲಿ ಡಾರ್ಮೆಟ್ರಿಲಿ ಒಬ್ಬರಿಗೆ 500 rupees ಆಯಿತು. ಸಿಗುತ್ತೆ ಅಂದರೆ ಲೈಕ್ ಕಂಪ್ಲೀಟ್ ಒಂದು ಫ್ಲೋರ್ ಇರುತ್ತೆ, ಆ ಫ್ಲೋರಲ್ಲಿ ಬೆಡ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಮಲಗೋದಷ್ಟೇ. ಆ ಥರ ಮಲ್ಕೊಂಡು 500 ರೂಪಾಯಿ ಕೊಟ್ಟು ಏನಿಲ್ಲ. ಅಲ್ಲಿ ಇಳಿದ ತಕ್ಷಣ ಆಟೋ ಅವ್ರು ಇದ್ರು, ಈ ಥರ ಡಾರ್ಮೆಟರೀಸ್ ಅಥವಾ ಏನಾರು ಬೆಡ್ ಮಲಗೋಕೆ ಸಿಗತ್ತಾ ಅಂದರೆ ಅವರೇ ಕರ್ಕೊಂಡು ಹೋದ್ರು. 500 ರೂಪಾಯಿ ಜೆನ್ಯೂನ್ ಆಗಿತ್ತು, ಇಟ್ ವಾಸ್ ನಾಟ್ ವೆರಿ ಕಾಸ್ಟ್ಲಿ ಆಲ್ಸೋ. ಸೊ 500 ರೂಪಾಯಿ ಒಬ್ರು ಕೊಟ್ಟು ಆರಾಮಾಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ದರ್ಶನ ಮಾಡಿದ್ವಿ. ದರ್ಶನಕ್ಕಂತೂ ಜಸ್ಟ್ ಇಟ್ ವಾಸ್ ಲೈಕ್ 10 minutes. ಆ್ಯಂಡ್ ಈವ್ನಿಂಗ್ ಮತ್ತೆ ದರ್ಶನ ಮಾಡ್ಕೊಂಡ್ವಿ ಪುನಃ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಅಲ್ಲಿ ರಾಮನ ದೇವಸ್ಥಾನ ಹತ್ತಿರ ಇರೋ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿದ್ವಿ. ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಯಾವ ಸ್ಟೇಜ್ವರೆಗೂ ಆಗಿದೆ ಅಂದರೆ ನ್ಯೂಸಲ್ಲಿ ಹೇಳೋ ತುಂಬ ಎಕ್ಸಾಜರೇಷನ್ ಬ್ರೋ. ನಾನು ಕೇದಾರ್ನಾಥ್ ಹೋದಾಗಲೂ ಲಾಸ್ಟ್ ಇಯರ್ ಅದೇ ಆಗಿತ್ತು. ನಾನು ಅದೇ ಹೇಳಿದ್ನಲ್ಲ, ಒಂದು ಸಂಚರಿಯ ಕಥೆಯನ್ನು ಸ್ಟಾರ್ಟ್ ಮಾಡಿದೆ ಅಂತ. ಆವಾಗ ನಾನು ವಾರಣಾಸಿ, ಆಗ್ರಾ, ಮಥುರಾ, ವೃಂದಾವನ್, ಡೆಲ್ಲಿ, ಮನಾಲಿ, ಹರಿದ್ವಾರ್, ರಿಷಿಕೇಶ್, ಕೇದಾರ್ನಾಥ್ ಇಷ್ಟು ಪ್ಲೇಸಸ್ ಹೋಗಿ ಬಂದೆ 20 days. ಸೊ ಕೇದಾರ್ನಾಥ್ಗೆ ಹೋಗ್ಬೇಕು 20 days. ಆ್ಯಂಡ್ ಫುಡ್ ಆ್ಯಂಡ್ ಟ್ರಾವೆಲ್ ಎಲ್ಲ ಕವರ್ ಮಾಡಿದ್ದೆ, ವ್ಲಾಗ್ ಮಾಡ್ಕೊಂಡು ಹೋಗಿದ್ದೆ. ಸೊ ಆ ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಸ್ನೋಫಾಲ್ ಇದೆ ಅಂತ, ಅವಲಾಂಚೆ ಆಗ್ತಿದೆ ಅಂತ ಸಿಕ್ಕಾಬಟ್ಟೆ ನ್ಯೂಸ್ ಎಲ್ಲ ಕಡೆ. ನಮ್ಮಮ್ಮ ನನಗೆ ಫೋನ್ ಮಾಡ್ಬಿಟ್ಟು, ಹುಷಾರು ಹೋಗಬೇಡ, ಬಂದ್ಬಿಡು ವಾಪಸ್ಸು. ನಾನು ಕೇದಾರ್ನಾಥ್ ನನ್ನ ಡ್ರೀಮ್ ಪ್ಲೇಸ್, ನಾನು ಹೋಗಲೇಬೇಕು. ನಾನು
ಎಲ್ಲರೂ ಫುಲ್ ಮನೇಲಿ ಟೆನ್ಷನ್ ಆಗಿಬಿಟ್ಟಿದ್ದಾರೆ, ಏನು ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಹೇಳಿದ್ರೆ ನಾನು ಕೇಳ್ತಾ ಇಲ್ಲ, ನಮ್ಮಮ್ಮ ಹೇಳಿದ್ದು ನಾನು ಕೇಳಿಲ್ಲ ಅಂತ ಎಲ್ಲರ ಹತ್ರ ಹೇಳ್ಸಕ್ಕೆ ಟ್ರೈ ಮಾಡಿದ್ರು. ಯಾರು ಹೇಳಿದ್ರು ನಾನು ಕೇಳಿದೆ, ನಾನು ಹೋದೆ. ಅಲ್ಲಿ ನೋಡಿದ್ರೆ ಏನೂ ಇಲ್ಲ, ವೆರಿ ನಾರ್ಮಲ್. ಸುಮ್ಮನೆ ಹೇಳೋದಷ್ಟೇ ಇವರಲ್ಲ ನ್ಯೂಸಲ್ಲಿ, ತುಂಬ ಎಕ್ಸಾಜರೇಟ್ ಮಾಡ್ತಾರೆ. ಅವರು ಒಂದಿಷ್ಟು ಚಿಕ್ಕದೊಂದು ವಾರ್ನಿಂಗ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದರೆ ಅವ್ರು ಫುಲ್ ಇದು ಮಾಡಿದ್ದಾರೆ. ಆ್ಯಂಡ್ ವಿ ಶುಡ್ ಆಲ್ಸೋ ಬಿ ಲಿಟಲ್ ಸ್ಮಾರ್ಟ್. ಇವಾಗ ಕ್ಯೂ ಇದೆ, ಜಾಸ್ತಿ ಜನ ಇದ್ದಾರೆ ಅಂತ ಎಲ್ಲ ನ್ಯೂಸಲ್ಲಿ ಹೇಳ್ತಾರಲ್ಲ, ದೆರ್ ವಿಲ್ ಬಿ ಪರ್ಟಿಕ್ಯುಲರ್ ಟೈಮ್, ಜನ ಇರೋ ಟೈಮ್, ಅದು ನಾವು ನೋಡಿಕೊಂಡು ವಿ ಶುಡ್ ಬಿ ಪ್ಲ್ಯಾನಿಂಗ್ ಅಕಾರ್ಡಿಂಗ್ಲಿ. ಈಗ ಮಾರ್ನಿಂಗ್ 7 o'clock ಕೇದಾರ್ನಾಥ್ಗೆ ಹೋದರೆ ಸಿಕ್ಕಾಪಟ್ಟೆ ಕ್ಯೂ ಎಲ್ಲ ಇರುತ್ತೆ. ಫಸ್ಟು ರಿಜಿಸ್ಟ್ರೇಷನ್ ಮಾಡಿರ್ತೀವಿ, ಆ ರಿಜಿಸ್ಟ್ರೇಷನ್ ಮಾಡಿ ಕ್ಯೂ ಇರುತ್ತೆ. ಆ ಕ್ಯೂ ದಾಟ್ಕೊಂಡು ನಾವು ಹೋಗಿ ಆಮೇಲೆ ಹತ್ತಬೇಕು. ಸೊ ಆ ಕ್ಯೂ ದಾಟಕ್ಕೆ ನಮ್ಗೆ 2-3 hours ಆಗೋ ಅಷ್ಟು 3-4 kilometers ಕ್ಯೂ ಇರುತ್ತೆ ಅದು. ಓಕೆ, ಮಧ್ಯಾಹ್ನ ಹೊತ್ತು ನಾನು ಹೋಗಿದ್ದು. ಸೊ ಮಧ್ಯಾಹ್ನ ಹೊತ್ತು ಆ ಕ್ಯೂ ಇರಲಿಲ್ಲ. ಸೊ ಇಮಿಡಿಯೇಟಾಗಿ ನಾನು ಜನ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ ಹತ್ತವಾಗ ಬಿಸಿಲಾಗುತ್ತೆ. ಮಧ್ಯಾಹ್ನ ಅದು ಕೇದಾರ್ನಾಥಲ್ಲಿ ಇಟ್ಸ್ ಲೈಕ್ ಒಂದು 2-3 kilometers ಅಷ್ಟೇ ಬಿಸಿಲಿರೋದು. ಆಮೇಲೆ ಸಡನ್ ಡಿಪ್ಪು 15-20 degrees ಇರುತ್ತೆ. ನಾವು ಎಲ್ಲ ಹಾಕ್ಕೊಂಡೇ ಹೊರಡ್ಬೇಕು, ಯಾಕಂದರೆ ಯಾವಾಗ ಚಳಿ ಸ್ಟಾರ್ಟ್ ಆಗೋದು ಗೊತ್ತಿರಲ್ಲ. ಸೊ ಜಾಕೆಟು ಒಳಗಡೆ ಇದು ಥರ್ಮಲ್ಸು ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಶಕೆ ಆಗ್ತಿದೆ. ಸಡನ್ ಡಿಪ್ಪು 2-3 hours ನಾವು ಹತ್ತಿದ ಮೇಲೆ ಸಡನ್ ಡಿಪ್ಪು -5 -6. ಅಯ್ಯೋ, ಹೆವಿ ಸ್ನೋಫಾಲು. ನೈಟ್ ಆಗೋಯ್ತು ಅವಾಗ, 8 ಗಂಟೆ ಆಯಿತು. ನಾನು ಸ್ವಲ್ಪ ಸ್ಲೋ ಹತ್ತೋದೆ, ಅದು ದೊಡ್ಡದಿರೋದ್ರಿಂದ ಆಗಲ್ಲ. ನನ್ನ ಫ್ರೆಂಡು ಫುಲ್ ಸಣ್ಣ, ಅವನು ಎಲ್ಲೋ ಮುಂದೆ ಹೊರಟೋಗಿದ್ದಾನೆ, 3 kilometers ಮುಂದೆ ಇದ್ದಾನೆ ಅವನು. ಇನ್ನೊಬ್ಬ ಫ್ರೆಂಡ್ ಬಂದಿದ್ದ ಲಾಸ್ಟಲ್ಲಿ, ಕೇದಾರ್ನಾಥ್ಗೆ ಮಾತ್ರ ಜಾಯ್ನ್ ಆದ ಅವನು ಒಂದು ಮಧ್ಯದಲ್ಲಿ ಇದ್ದಾನೆ, ನನಗೂ ಮಧ್ಯದಲ್ಲಿ ಅವನಿದ್ದಾನೆ, ಮೀಡಿಯಮ್ ಸೈಜು. ಸೊ ನಾನು ಲಾಸ್ಟ್ 8 ಗಂಟೆ ಆಗೋಗಿತ್ತು. ಒಂದು 10 kilometers ಏನು ಹತ್ತಿದ್ವಿ. ಟೋಟಲ್ 23 kilometers ಇದೆ. ನಾನು ಲಾಸ್ಟಿಗೆ ನನಗೆ ಆಗಲೇ ಇಲ್ಲ, ನೆಟ್ವರ್ಕು ಇಲ್ಲ ಅಲ್ಲಿ ಕಾಲ್ ಮಾಡೋಕ್ಕೆ ಆ ಹುಡುಗರಿಗೂ. ಆಮೇಲೆ ಯಾರ್ದೋ ಫೋನಲ್ಲಿ ಅಲ್ಲೇ ಇರ್ತಾರಲ್ಲ ಅವ್ರ ಹತ್ರ ಫೋನ್ ಇಸ್ಕೊಂಡು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅವನು ಕನೆಕ್ಟ್ ಆಯಿತು. ನಾನು ಹೇಳಿದೆ ಈ ಥರ ಆಗ್ತಿಲ್ಲ, ನಾನು ಇಲ್ಲೇ ಮಲಗಿಬಿಡ್ತೀನಿ, ಡಾರ್ಮಿಟರಿ ಇದೆ, 500 rupees ಡಾರ್ಮಿಟರಿ, ಇಲ್ಲೇ ಮಲ್ಕೊಂಡು ನಾನು ನಾಳೆ ಬೆಳಗ್ಗೆ ಬರ್ತೀನಿ, ಎಲ್ಲಿರ್ತೀವಿ ನೀನು ಅಲ್ಲೇ ಇರೋ, ಇಲ್ಲ ದೇವಸ್ಥಾನಕ್ಕೆ ರೀಚ್ ಆದರೆ ರೀಚ್ ಹಾಕೊಂಡ್ಬಿಡು ಅಂದೆ. ಅವ್ನು ಲಾಸ್ಟಿಗೆ ಅವನೆಲ್ಲೋ ಒಂದು ಕಡೆ ಅವನು ಅಲ್ಲೇ ಸ್ಟೇ ಆಗ್ಬಿಟ್ಟ. ಅವ್ನು ಹೇಳಿದ ತಕ್ಷಣ ಅಲ್ಲೇ ನಾನು ಎಲ್ಲೇ ಫೋನ್ ಮಾಡಿದ್ನು ಅಲ್ಲೇ ಅವನು ಡಾಮ್ ತೊಗೊಂಡು ಎಲ್ಲರೂ ಅಲ್ಲೇ ಸ್ಟೇ ಮಾಡ್ಕೊಂಡ್ಬಿಟ್ರು. ನೆಕ್ಸ್ಟ್ ಡೇ ಮಾಡಿ ನಾವೆಲ್ಲರೂ ಮತ್ತೆ ಮೀಟ್ ಆಗಿ ಒಟ್ಟಿಗೆ ಹೋದ್ವಿ. ಅದು ಬೆಳಗ್ಗೆ 6 ಗಂಟೆಗೆ ಅವ್ರು ಎಬ್ಬರಿಸ್ಬಿಡ್ತಾರೆ, ನಾವು ಮಲಗಂಗಿಲ್ಲ. ಎಷ್ಟೊತ್ತಿಗೆ ರಾತ್ರಿ ಮಲಗಿದ್ರು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬಿಡ್ಬೇಕು. ಎಬ್ಬರಿಸ್ಬಿಡ್ತಾರೆ, ಕಂಪಲ್ಸರಿ ಎದ್ದೇಳೇ. ಅವರು ಅಲ್ಲಿ ಬೇರೆ ಕೆಲಸಗಳು ನಡೆಯೋದಲ್ಲಿ, ಕುಕಿಂಗ್ ಮಾಡ್ತಾರೆ, ಅದು ಇದು ನಡೀತಾ ಇರುತ್ತೆ. ಸೊ ಮಲಗಂಗಿಲ್ಲ. ಎಬ್ಬರಿಸ್ಬಿಟ್ರು 6 ಗಂಟೆಗೆ. ನಂಗೆ ನಿದ್ದೆ ತರಕ್ಕೆ ಆಗ್ತಿಲ್ಲ, ಎದ್ದು ಹೆಂಗೋ ಮಾಡಿ ಹೊರಡೋಣ ಅಂತ ಹೊರಟ್ರೆ ಓಡೋಕೆ ಆಗ್ತಿಲ್ಲ, ಫುಲ್ ಟಯರ್ಡು. ಲಾಸ್ಟಿಗೆ ಎಲ್ಲಾದರೂ ಏನಾರು ಇದು ಹೆಲಿಕಾಪ್ಟರ್ ಅಂತೂ ಆ ಲಾಸ್ಟ್ ಮಿನಿಟಲ್ಲಿ ಆಗಲ್ಲ. ಹಾರ್ಸಲ್ಲಿ ನನಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಹಾರ್ಸಲ್ಲಿ ಹೋಗೋಕೆ ಇಷ್ಟ ಇರಲಿಲ್ಲ. ಹಾರ್ಸ್ ಸಿಗತ್ತೆ, ಹೋಗೋಕೆ ಇಷ್ಟ ಇರಲಿಲ್ಲ, ಟಾರ್ಚರ್ ಸುಮ್ಮನೆ ಅದಕ್ಕೆ ಅಂತ. ಲಾಸ್ಟಿಗೆ ನಡ್ಕೊಂಡು ಟೋಟಲ್ ಒಂದು 12 hours, ಅಂದರೆ ವಾಕಿಂಗ್ 12 hours ಆಯಿತು, ಪ್ಲಸ್ ಮಲಗೋದು ಒಂದು 5-6 hours ಎಕ್ಸ್ಟ್ರಾ ಆಯಿತು. By 2:30 in the afternoon we reached. Next day afternoon. And again that was also again lucky. Within 2-3 minutes ದರ್ಶನ ಆಗೋಯ್ತು. ಹಿಂಗೋಗಿ ಬಂದ್ವಿ, ಯಾವ ಕ್ಯೂ ಇರಲಿಲ್ಲ. ನ್ಯೂಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ. ನಾನು ನೀವು ಹೇಳಿದ್ದಕ್ಕೆ ಇಮ್ಯಾಜಿನ್ ಮಾಡ್ಕೋತಾ ಈ ಕಾನ್ವರ್ಸೇಷನ್ ಈ ಪಾಯಿಂಟಿಗೆ ಎಲ್ಲಿಂದ ಬಂದ್ವಿ ಅಂತಾನೆ ಮರ್ತೋಗ್ಬಿಟ್ಟು. ಅದು ಹಂಗೆ ಆಗ್ತಿದೆ, ಅವಾಗಿಂದ ನನಗೆ ಆಗ್ತಿದೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವ. ಅಂದರೆ ನೀವು ಸಡನ್ ಆಗಿ ಡಿಪ್ ಆಗುತ್ತೆ ಅಂದಿದ್ದು ನಂದು ಇಮ್ಯಾಜಿನೇಷನ್ ಇಲ್ಲೊಂದು ಟ್ರಾನ್ಸಿಷನ್ ಹಾಕ್ಕೊಂಡೆ ನಾನು. ಸೀರಿಯಸ್ಲಿ ಆ್ಯಕ್ಚುಲಿ ಅದು ನನಗೆ ಸ್ನೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಡೆಲ್ಲಿಯಿಂದ ಡೈರೆಕ್ಟಾಗಿ ಹರಿದ್ವಾರ್, ರಿಷಿಕೇಶ್, ಆಮೇಲೆ ಕೇದಾರ್ನಾಥ್ ಹೋಗೋದಿತ್ತು. ನನಗೆ ಸಡನ್ನಾಗಿ ಮನಾಲಿಗೆ ಹೋಗ್ಬೇಕಂತ ಆಸೆ ಆಗೋಯ್ತು. ಯಾಕಂದರೆ ನಾನು ತಾಜ್ ಮಹಲ್ ನೋಡ್ಬೇಕಾದ್ರೆ ಯಾರೋ ಒಬ್ರು ಕನ್ನಡಿಗರು ಸಿಕ್ಕಿದ್ರು. ನನಗೇನಂದರೆ ಆ ಟ್ರಿಪ್ಪಲ್ಲಿ ಬರೀ ಹಿಂದಿಯವರಲ್ವಾ, ಎಲ್ಲ ಕಡೆ ಕನ್ನಡದವ್ರು ಸಿಕ್ಬಿಟ್ರೆ ಏನೋ ಒಂದು ಮಾತಾಡ್ಸ್ಬಿಡ್ತಾ ಇದ್ದೆ. ಅವಾಗ ಮಾತಾಡ್ಸಿದ್ದಕ್ಕೆ ಅವರು ಎಲ್ಲಿ ಹೋಗ್ತೇನೆ ನೆಕ್ಸ್ಟ್ ಅಂದರು. ನಾನು ಹರಿದ್ವಾರ್, ರಿಷಿಕೇಶ್ ಅಂದರೆ ಅದಕ್ಕೆ ಮುಂಚೆ ಮನಾಲಿಗೆ ಹೋಗು, ಮನಾಲಿ ಸಗದಾಗಿದೆ, ಅಲ್ಲಿಂದನೇ ಬರ್ತಾಯಿದ್ದೀನಿ ಅಂದರು. ವೀಡಿಯೋಸ್ ಬೇರೆ ತೋರಿಸ್ಬಿಟ್ರು, ಫುಲ್ ಟೆಂಪ್ಟ್ ಆಗೋಯ್ತು. ಅದು ಫಸ್ಟ್ ಸ್ನೋ ನಾನು ನೋಡಿರಲಿಲ್ಲ. ಕೇದಾರ್ನಾಥಲ್ಲಿ ಸ್ನೋ ಬೀಳತ್ತೋ ಇಲ್ಲೋ ನನ್ನ ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ ಜನ ಏನು ಹೇಳ್ತಿದ್ರು ಅಂದರೆ ಸ್ನೋ ಬರುತ್ತೆ ಬರಲ್ಲ ಅನ್ನೋ ಥರ ಡೌಟಲ್ಲೇ ಇತ್ತು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸ್ನೋ ಬಿದ್ದಿಲ್ಲ ಅಂದರೆ ನನಗೆ ಅದೇನೋ ಒಂಥರ ನೋಡ್ಬೇಕನ್ನೋ ಆಸೆ ಇತ್ತು, ಸ್ನೋ ನೋಡ್ಬೇಕಂತ. ಯಾಕಂದರೆ ಫಸ್ಟಿಂದ ನೋಡಿರಲಿಲ್ಲ. ಅದಕ್ಕೆ ಮನಾಲಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ ಕೇಳಿ, ಅವನು ಎಲ್ಲದಕ್ಕೂ ಹೂ ಅಂತಾನೆ, ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಹೂ ಅಂದ. ನೈಟ್ ಅವತ್ತು 3 ದಿನ ಡೆಲ್ಲಿಲಿ ಮುಗಿಸ್ಕೊಂಡು ಡೆಲ್ಲಿಯಿಂದ ಮನಾಲಿಗೆ ಬಸ್ ಬುಕ್ ಮಾಡ್ಕೊಂಡ್ವಿ. ಮನಾಲಿಲಿ ಹೋಗಿ ಫಸ್ಟ್ ಅಲ್ಲಿ ಸ್ನೋ ಸ್ವಲ್ಪ ನೋಡಿದ್ವಿ. ಸ್ನೋ ಫಾಲ್ ಆಗಿಲ್ಲ, ಡೈರೆಕ್ಟ್ ಸ್ನೋ ಆಗಿರೋದನ್ನ ಹೋಗಿ ವಿಟ್ನೆಸ್ ಮಾಡಿದ್ದಕ್ಕೆ ಸ್ವಲ್ಪ ಅಲ್ಲಿ 5 degrees ಇತ್ತು. ಅಲ್ಲಿ ಸ್ವಲ್ಪ ಟ್ರಯಲ್ ಥರ ಆಯಿತು ನನಗೆ, ಕೇದಾರ್ನಾಥ್ ಟ್ರಯಲ್ ಥರ. ಕೇದಾರ್ನಾಥ್ಗೆ ಹೋದ್ಮೇಲೆ -5 -6 ಇಲ್ಲೆಲ್ಲ ಫುಲ್ ಕೆಂಪುಗೆ ಆಗೋಗೋದು, ಕೈಯೆಲ್ಲ ಫ್ರೀಸ್ ಆಗೋಗೋದು. ಗ್ಲೌಸ್ ಹಾಕಿದ್ದಕ್ಕೆ ಸರಿ ಹೋಯ್ತು. ನಾನು ವಿಡಿಯೋ ಮಾಡ್ಬೇಕಾದ್ರೆ 1-2 ಸತಿ ಗ್ಲೌಸ್ ತೆಗೆದೆ ಅಷ್ಟೇ, ಹಿಂಗೆ ಸ್ಟಿಫ್ ಆಗೋಯ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಇಬ್ಬರು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರು. ಆಮೇಲೆ ಸ್ವಲ್ಪ ಬೆಟರ್ ಆಯಿತು. ಅದು -5. ನಾವು ಗಾಡಿಲಿ ಹೋಗ್ತಾ ಗ್ಲೌಸ್ ಹಾಕೊಂಡು ಹೋಗಿಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗ್ ಹೊರಟಾಗ ಕಲರ್ ಡಿಸ್ಕಲರೇಷನ್ ಆಗ್ಬಿಡುತ್ತೆ. ನಾವು ಒಂದ್ಸಲಿ ಸ್ಕೂಟ್ರಲ್ಲಿ ಹೋದಾಗ ಹಾಗೆ ಆಯಿತು.
ಫುಲ್ ಎಲ್ಲೋ ಆಗೋಯ್ತು ಒಂದು ಫಿಂಗರ್. ಇದೇನು ಗುರು ಇದು, ಅದೇ ನ್ಯೂಸಲ್ಲಿ ನೋಡ್ತೀನಲ್ಲ ಗೂಗಲಲ್ಲಿ ಇದೆ, ಅದೇನಾರು ಆಗ್ಬಿಡುತ್ತೆ ಅಂತ. ಆಮೇಲೆ ಬೆಂಗಳೂರಲ್ಲಿ ಯಾವುದು ಆಗಲ್ಲ ಬಾರೋ ಅಂದ್ಬಿಟ್ಟು ಸೈಲೆನ್ಸರ್ ಹತ್ರ ಹಿಂಗೆ ಕೈ ಹಿಡಿಸಿದ್ರು ಆಮೇಲೆ ಸರ್. ಸೊ ಐ ಕ್ಯಾನ್ ಇಮ್ಯಾಜಿನ್ ಅದು ಹೇಗಿರುತ್ತೆ ಅಂತ. ಸೊ ಇದು ಈ ಜರ್ನಿಲ್ ಮಧ್ಯದಲ್ಲಿ ಬೈಕ್ಸ್ ಎಲ್ಲ ರೆಂಟ್ ಮಾಡಿ ಓಡಿಸಿದ್ದೇನಾರು ಮಾಡಿದ್ರೆ ಮನಾಲಿ. ಓ ಅದು ಪ್ಲಾನಲ್ಲಿ ಇರಲಿಲ್ಲ, ಬೈಕ್ ಓಡಿಸ್ಕೊಂಡು. ಪ್ಲಾನಲ್ಲಿ ಇಲ್ಲದೆ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಯಾಕಂದರೆ ಅಲ್ಲಿ ಬೈಕ್ ಓಡಿಸ್ಕೊಂಡು ಆ ಒಂದು ಹೋಗ್ತಾ ಇರ್ಬೇಕಾದ್ರೆ ಫುಲ್ ಮೌಂಟನ್ಸ್, ಸ್ನೋ, ಅದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಫೀಲ್. ಅಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಮ್ಯಾಪೆಲ್ಲ ಹಾಕ್ಕೊಂಡು ಫುಲ್ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದೆ. ಅದ್ರ ಜೊತೆ ಆ್ಯಡ್ ಆಗಿದ್ದು ಮನಾಲಿ ತುಂಬ ಚೆನ್ನಾಗಿದೆ. ಅದು ಯಾವಾಗಲೂ ಅದೊಂದು ಇರಬೇಕು ಬ್ರೋ, ಇರಲೇಬೇಕು. ಡೆಸರ್ಟ್ ಅದು ಸಡನ್ ಆಗಿ ಎಲ್ಲೋ 20 ಡೇಸಲ್ಲಿ ಎಲ್ಲ ಮುಗಿಸ್ದೆ, ಬಟ್ ಅದು ಎಕ್ಸ್ಟ್ರಾ ಆ್ಯಡ್ ಆಯ್ತು, ಇನ್ಕ್ಲೂಡಿಂಗ್ ಮನಾಲಿ. ಅದು ಮಾಡಿರಲಿಲ್ಲ ಅಂದ್ರೆ ಬೇಗನೆ ಮುಗ್ದೋಗ್ತಿತ್ತು. ಯಾವುದೋ ಒಂದು ಎಕ್ಸ್ಟ್ರಾ ಇರ್ಬೋದು. ಇಲ್ಲ, ನಾನು ಹರಿದ್ವಾರ್ ಋಷಿಕೇಶ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಹರಿದ್ವಾರ್ ಋಷಿಕೇಶ್ ಕಮ್ಮಿ ಮಾಡಿದೆ, ತುಂಬ ಕಮ್ಮಿ ಮಾಡ್ಬಿಟ್ಟೆ ಮನಾಲಿ ನೋಡಿದ್ದಕ್ಕೋಸ್ಕರ. ವರ್ತ್ ಅಲ್ವಾ ಆದರೂ? ಡೆಫಿನೆಟ್ಲಿ. ಯಾಕಂದರೆ ಹರಿದ್ವಾರ್ ವಾಸ್ ಲೈಕ್, ನಂಗೆ ಆ್ಯಕ್ಚುಲಿ ಹೇಳೋದು ಚೆನ್ನಾಗಿರತ್ತೋ ಗೊತ್ತಿಲ್ಲ, ಬಟ್ ಇಟ್ ವಾಸ್ ವೆರಿ ಅನ್ಕ್ಲೀನ್. ಹರಿದ್ವಾರ್ ವಾಸ್ ನಾಟ್ ದಟ್ ಗ್ರೇಟ್. ಅಂದರೆ ಟೆಂಪಲ್ ಓಕೆ, ದಟ್ ಈಸ್ ಗುಡ್, ಬಟ್ ಸಿಟಿ ಸ್ವಲ್ಪ ನೀಟಾಗಿ ಇಟ್ಕೋಬೋದಿತ್ತು. ಇಟ್ ವಾಸ್ ವೆರಿ ಅನ್ಟೈಡಿ, ಸ್ವಲ್ಪ ಕಂಫರ್ಟೇಬಲ್ ಇರಲಿಲ್ಲ ನನಗೆ, ಎಲ್ಲೂ ರೂಮ್ಸು ಚೆನ್ನಾಗಿರಲಿಲ್ಲ. ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಹರಿದ್ವಾರ್. ನಂಗೆ ಮತ್ತೆ ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಹರಿದ್ವಾರಲ್ಲಿ ಇರಬೇಕಾ ಅಂತ ಫೀಲ್ ಆಗುತ್ತೆ, ಯಾಕಂದರೆ ಹರಿದ್ವಾರ್ ಮೂಲಕನೇ ಹೋಗಬೇಕು. ಸೊ ಅದೊಂದು ಸ್ವಲ್ಪ ನೀಟಾಗಿ ಮಾಡಿ ಇಟ್ಕೋಬೋದಿತ್ತು ಊರವರು. ಒಂದು ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಬೈಕಿಂಗ್ದು ಯಾವಾಗಿಂದ ಶುರು ಆಗಿದ್ದು? ಯಾಕಂದರೆ ನಾನು ಹೆವಿ ಮೋಟರ್ ಪೆಟ್ರೋಲ್ ಹೆಡ್. ನಾನು ಅಂದರೆ ನಾನು ಸಮುರಾಯ್ 2 ಸ್ಟ್ರೋಕ್ ಫಸ್ಟ್ ಓಡಿಸಿದ್ದು, ಇವಾಗ ಸ್ಕೂಟಿಗೆ ಬಂದ್ಬಿಟ್ಟಿದ್ದೀನಿ. ಬೈಕ್ ತೊಗೋಬೇಕು ಅಂತ ಸೇವ್ ಮಾಡ್ತಾ ಇದ್ದೆ, ಅದೆಲ್ಲ ಇದರಲ್ಲಿ ಹಾಕ್ಬಿಟ್ಟಿದ್ದೆ ಬಂಡವಾಳ ಎಲ್ಲ. ಇದು ಬೈಕ್ ಕೊಡಿಸ್ಲಿ ಮುಂದಕ್ಕೆ, ಒಳ್ಳೆಯದು 100% ಬರುತ್ತೆ. ಸೊ ನಿಮ್ದು ಹೇಗೆ ಬೈಕ್ ಜರ್ನಿ ಶುರು ಆಗಿದ್ದು, ಅಥವಾ ಬೈಕ್ ಮೇಲೆ ಆಸೆ? ಸೈಕಲ್ ಅದು ಹೇಳಿದ್ವಿ. ಇಲ್ಲ, ಸೈಕಲ್ ಆದಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ PUC ಓದ್ಬೇಕಾದ್ರೆ ಬೈಕ್ ಆಸೆ ಇತ್ತು. ಅಪಾಚಿ ಆಸೆ ಇತ್ತು. RTR 150, 160, 180 ಎರಡು ಇತ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ಸ್ವಲ್ಪ ಹಂಗಿಂಗೆ ಬೈಕ್ ತೊಗೊಳಕ್ಕೆ ಅದು 1 ಲಕ್ಷ ಆವಾಗ. ಹೌದು, ಆ ಬೈಕೆ 1 ಲಕ್ಷ ಆವಾಗ 2012-13 PUC ಮುಗಿಸಿ ಡಿಗ್ರಿಗೆ ಹೋಗ್ಬೇಕಾದ್ರೆ ನಾನು ನಂಗೆ ಅದೇ ಬೈಕ್ ಬೇಕು ಅಂತ ಎಷ್ಟೊಂದು ಮೂವೀಸಲ್ಲಿ ನೋಡಿದ್ದೆ. ಸೊ ಅದು ನೋಡಿ ಆಸೆ ಆಗೋಗಿತ್ತು. ಬಟ್ ದೆನ್ ಹೋಗ್ತಾ ನನ್ಗೆ ಸ್ವಲ್ಪ ಓಕೆ ಪರವಾಗಿಲ್ಲ ಅಕ್ಸೆಪ್ಟೆನ್ಸ್ ಸ್ಟೇಜಲ್ಲಿ ಬೇರೆ ಬೈಕ್ ತೊಗೊಂಡ್ವಿ. ಸಮ್ ಅದರ್ ಬೈಕ್ ವಿ ಬಾಟ್, ಆ್ಯಂಡ್ ಅದರಲ್ಲೇ ಕಾಲೇಜ್ಗೆ ಹೋಗ್ತಿದ್ದೆ ಬರ್ತಿದ್ದೆ. 100cc ಬೈಕ್, TVS ಸ್ಪೋರ್ಟ್ ಅಂತ. ಬಟ್ ಅದು ಒಂದು ಒಳ್ಳೆ ವಿಷಯ. ಏನಕ್ಕೆ ಅಂದರೆ ಕಾಲೇಜ್ ಬಂಕ್ ಮಾಡ್ಕೊಂಡು ಡೈಲಿ 100 ರೂಪೀಸ್ ಪೆಟ್ರೋಲ್ ಹಾಕೊಂಡು ನಾವು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಹೋಗ್ತಿದ್ವಿ. ಕರೆಕ್ಟ್. ಲಾಂಗ್ ಡ್ರೈವ್ ಆಗ್ತಿತ್ತು ಅದರಲ್ಲಿ. ಅದರಲ್ಲೇನು ಡಿಫ್ರೆನ್ಸ್ ಆಗ್ತಿಲ್ಲ ನನಗೆ. ಪೆಟ್ರೋಲ್ ಬ್ರೋ ಅವಾಗ 60 ರೂಪಾಯಿ ಲೀಟ್ರ್. 60 ರೂಪಾಯಿ ಏನೋ ನೆನಪಿದೆ. ಡೈಲಿ ಕಾಲೇಜ್ಗಂತೂ ಹೋಗ್ತಿರ್ಲಿಲ್ಲ. ಡೈಲಿ ಅಟೆಂಡೆನ್ಸ್ ಇಲ್ಲದೆ ಇದ್ರು, ಅಟೆಂಡೆನ್ಸ್ ಶಾರ್ಟೇಜ್ ಇರುತ್ತೆ, ಫೀಸ್ ಇದು ಪೇ ಮಾಡ್ಬಿಟ್ಟು ಇದು ಮಾಡ್ತಾರೆ. ಲೆಕ್ಚರರ್ಸ್ ಯಾರಾದರೂ ನೋಡ್ತಾ ಇದ್ರೆ ನೋಡ್ತಾರೆ, ಇವತ್ತಿಗೂ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ಇವತ್ತಿನ ಫೇಮಸ್ ಫುಡಿ ಮಂಕು ನಿಮ್ಮ ಕ್ಲಾಸಿಗೆ ಬರ್ದೆ ಎಲ್ಲಿ ಹೋಗ್ತಾ ಇದ್ರು ಅಂತ ಇದೀಗ ಬಂದ ಸುದ್ದಿ. ಟ್ರಿಬಲ್ಸ್ ಎಲ್ಲ ಹೋಗಿದ್ವಿ ಕನಕಪುರಗೆ. ಕನಕಪುರ ರೋಡ್ ಅಲ್ಲ ಅದು, ಅವಾಗ ಕಥೆನೇ ಬೇರೆ. ಎಲ್ಲ ಕನಕಪುರ ರೋಡಲ್ಲಿ ಏನೇನು ಜಾಗಗಳಿದೆಯೋ ಎಲ್ಲ ವಾಟರ್ ಫಾಲ್ಸು, ರಿವರ್ ಎಲ್ಲ ಕವರ್ ಮಾಡಿಬಿಟ್ಟಿದ್ವಿ. ಫಾಲ್ಸ್ ನಾನು ನನ್ನ ಫ್ರೆಂಡ್ಸ್ ಸುತ್ತಾಡ್ಬಿಟ್ಟಿದ್ವಿ ಅವಾಗ. ಸೊ ಅಲ್ಲಿ ಶುರು ಆಗಿದ್ದು ಆ ಬೈಕಿಂದ ಶುರು ಆಯಿತು. ಆಮೇಲೆ ಹೋಗ್ತಾ ಕೆಲ್ಸಕ್ಕೆ ಸೇರಿಕೊಂಡೆ. ಕೆಲ್ಸಕ್ಕೆ ಸೇರಿದ್ಮೇಲೆ ಫಸ್ಟ್ ಮಾಡಿದ್ದು ನನಗೆ ಬೇಕಂತ, ನನಗೆ ರಾಯಲ್ ಎನ್ಫೀಲ್ಡ್ ತೊಗೋಬೇಕಂತಿತ್ತು. ತೊಗೊಂಡ್ಮೇಲೆ ದೆನ್ ಇಟ್ ಆಲ್ ಸ್ಟಾರ್ಟೆಡ್ ಟ್ರಾವೆಲ್. ಅಂದರೆ ಅದಕ್ಕೆ ಮುಂಚೆನೂ ಅದೇ ಸ್ಪೋರ್ಟ್ ಇಟ್ಕೊಂಡು ನಾನು ಮೈಸೂರಿಗೂ ಸುತ್ತಾಡಿದ್ದೀನಿ, ಊಟಿಗೆ ಹೋಗಿದ್ದೀನಿ, ಎಷ್ಟೊಂದು ಕಡೆ ಹೋಗಿದ್ದೀನಿ. ಬಟ್ ಇದು ಬಂದಮೇಲೆ ಇನ್ನೊಂದು ಸ್ವಲ್ಪ ಲಾಂಗ್ ಆಯಿತು. ಅದು ಅದರಲ್ಲೂ ತಗ್ಲಾಕೊಂಡಿರಲಿಲ್ಲ. ಆಮೇಲೆ ಹೇಳಿದ ವಿಷಯ, ಗಾಡಿ ತೊಗೊಂಡು ಒಂದು 2 months ಆಗಿರಲಿಲ್ಲ. ನನಗೆ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು. ಗಾಡೀಲಿ ಹೋಗೋಣ ಅಂತ ಆಸೆ ಬಂತು. ಸೊ ಅವಾಗ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ. 2000 ರೂಪೀಸ್ ಏನೋ ಪೆಟ್ರೋಲ್ಗಾಗತ್ತೆ, ಅದೇ ದೊಡ್ಡದು ನಂಗೆ ಅವಾಗ. ಮನೇಲಿ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಅಂತ ಸುಳ್ಳು ಹೇಳಿದೆ. ನೈಟ್ 9 ಗಂಟೆಗೆ ಬಸ್ ಹತ್ತಿದ್ದೀನಿ. ಹೇಳಿರೋದು 10 ಗಂಟೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮದುವೆ ಇತ್ತು, ಮದುವೆ ಮುಗಿಸ್ಕೊಂಡು ಹಂಗೆ ಹೊರಟ್ಬಿಟ್ಟೆ ಗಾಡೀಲಿ. ಅದು ಬೇರೆ ಫುಲ್ ರಿಸೆಪ್ಷನಲ್ಲಿ ಹೆವಿ ಊಟ ತಿನ್ಕೊಂಬಿಟ್ಟು ಹೊರಟಿದ್ದೀನಿ. ಫುಲ್ ನಿದ್ದೆ ಇರಲಿಲ್ಲ, ಎಕ್ಸೈಟ್ಮೆಂಟ್ ಇತ್ತು ನನಗೇನಂದರೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ನಂಗೆ ಇರಲಿಲ್ಲ. ಯಾಕಂದರೆ ಒಬ್ಬನೇ ಹೊರಟಿದ್ದೀನಿ, ಸಿಂಗಲ್ ಆಗಿ ಹೊರಟಿದ್ದೀನಿ, ಯಾರೂ ಇಲ್ಲ. ನೈಟ್ ಹೊರಟ್ಬಿಟ್ಟೆ. ನನಗೇನು ಅನಿಸ್ತಿಂತಿದ್ರೆ ಹೋಗೋಣ ಒಂದು ಸ್ವಲ್ಪ ದೂರ,
ಅನಂತಪುರ ತನಕ ಆದರೂ ಹೋಗೋಣ, 200 ಕಿಲೋಮೀಟರ್ಸ್ ಹೊಟ್ಟೋಗೋಣ. ಅಲ್ಲಾಗಿಲ್ಲ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ 1:30ಗೆ ರಾತ್ರಿ ಟ್ರೈನ್ ಇತ್ತು, 1 ಗಂಟೆಗೆ ರೀಚ್ ಆಗ್ತೀನಿ ಅನಂತಪುರ. ಹಂಗಾಗಿಲ್ಲ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಟ್ರೈನಲ್ಲಿ ಹೊಟ್ಟೋಗೋಣ ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ 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 ನಾನೇನು ಮಾಡಿದೆ ಅಂದರೆ ಒಂದೊಂದು ಊರಿಗೆ 60 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. 60 ಕಿಲೋಮೀಟರ್ ಆದ ತಕ್ಷಣ ನಿಲ್ಲಿಸೋದು, 1-2 ನಿಮಿಷ ರಿಲ್ಯಾಕ್ಸ್ ಆಗೋದು, ಮತ್ತೆ ಹೊರಡೋದು. ಹಂಗೆ ಹೋಗಿ 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 4 ಗಂಟೆಗೆ ಮಂತ್ರಾಲಯ ರೀಚ್ ಆಗ್ಬಿಟ್ಟೆ. ಹೋದವನು ಗಾಡಿ ನಿಲ್ಲಿಸಿದೆ, ಅಲ್ಲಿ ಹೋಗಿ ಪ್ರಾಕಾರದಲ್ಲೇ ಮಲ್ಕೊಂಡೆ ಒಂದು 2 hours, 4 to 6 ಮಲಗಿದೆ. 6 o'clock ಎದ್ದು ನದಿಲಿ ಸ್ನಾನ ಮಾಡಿದೆ, ದೇವಸ್ಥಾನ ಹೋದೆ, ದರ್ಶನ ಮಾಡಿಕೊಂಡೆ. ಗಾಡಿ ಬಂದಿದೆ ನೋಡು, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ದೇವ್ರಿಗೆ ಹೇಳ್ಬಿಟ್ಟು ವಾಪಸ್ ಹಂಗೆ ಹೊರಟೆ. ಮಧ್ಯಾಹ್ನ 3 ಗಂಟೆಗೆ ಬರ್ತಾ ಇದ್ದೀನಿ, ಏನು ತಿಂಡಿ ಇಲ್ಲ, ಏನೂ ಇಲ್ಲ. ಯಾಕಂದರೆ ನನ್ನ ಹತ್ರ ಇದ್ದಿದ್ದು 2,000 ಪೆಟ್ರೋಲ್ ಹಾಕ್ಬಿಟ್ಟಿದ್ದೀನಿ, 2,000 ಹಾಕ್ಬಿಟ್ಟಿದ್ದೀನಿ. ಹತ್ರ ಏನೂ ಇಲ್ಲ, ಊಟ ಮಾಡಿಲ್ಲ ಇಲ್ಲ. ಟೈಮ್ ನಾನು ಬೇಗ ಬಂದ್ಬಿಡ್ಬೇಕು, ಯಾಕಂದರೆ ನಾನು ಮತ್ತೆ ಇಲ್ಲೇನೋ ಇಂಪಾರ್ಟೆಂಟ್ ಕೆಲಸಗಳಿತ್ತು. ಸೊ ಬರ್ತಾ ಇದ್ದೀನಿ ಜಸ್ಟ್ 10 ರೂಪಾಯಿ ಅಲ್ಲಲ್ಲ ಒಂದೊಂದು ಕಡೆ ಜ್ಯೂಸ್ಗಳು, ಈ ರೋಸ್ ಮಿಲ್ಕ್, ಬಾದಾಮ್ ಮಿಲ್ಕ್ ಎಲ್ಲ ಸಿಗ್ತಿರುತ್ತೆ. ಅದು ಅಲ್ಲಲ್ಲ ಒಂದೊಂದು ಕಡೆ ಬಿಸಿಲಾದಾಗ 10 ರೂಪಾಯಿಗೆ ತೊಗೊಂಡು ಕುಡಿತದೆ, ಅಷ್ಟೇ ಇದ್ದಿದ್ದು ನನ್ನ ಹತ್ರ ಕಾಸು. ಲಾಸ್ಟಲ್ಲಿ ಇಲ್ಲಿ ಇದು ಹೆಬ್ಬಾಳ್ ಫ್ಲೈಓವರಲ್ಲಿ ಬರ್ತಾ ಇದ್ದೀನಿ, ಪೆಟ್ರೋಲ್ ಖಾಲಿ ಆಗೋಯ್ತು. 2,000 ಪೆಟ್ರೋಲ್ ಖಾಲಿ. ಜಸ್ಟ್ ಇನ್ನೊಂದು ಸ್ವಲ್ಪ ಹೆಂಗೆ ಅಂದರೆ ಲಿಟ್ರಲಿ ಗಾಡಿ ಇಲ್ಲಿದೆ, ಬ್ರಿಡ್ಜಲ್ಲಿ ಇದ್ದೀನಿ, ಕೆಳಗಡೆ HP ಪೆಟ್ರೋಲ್ ಬಂಕ್ ಇದೆ, ಲೆಫ್ಟ್ ಸೈಡ್ ಕೆಳಗಡೆ ಇಳಿಯೋಕ್ಕಾಗಲ್ಲ, ಕೆಳಗೆ ಹೋಗಿ ಹಿಂಗೆ ಬರಬೇಕು. ಆಮೇಲೆ ಏನಪ್ಪ ಮಾಡೋದು ಅಂದ್ಕೊಂಡು, ಅದು ಬೇರೆ ಬುಲೆಟ್ ಆನ್ ಆಗಲ್ಲ. ಹೌದು, ಒಂದ್ಸತಿ ಪೆಟ್ರೋಲ್ ಖರೀದ್ರೆ ಆಯಿತು. ಅದೇ ಹಳೆ ಗಾಡಿ ಆಗಿದ್ರೆ ಬಗ್ಸಿ ಒಂದ್ಸಲಿ ಪೆಟ್ರೋಲ್ ಪಂಪ್ ಊದ್ಬಿಟ್ರೆ ಅದು ಇದು ಆಗ್ಬಿಡೋದು, ಗಾಡಿ ಆನ್ ಆಗ್ಬಿಡೋದು. 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಹೋಗೋದು. ಇದು ಏನು ಮಾಡಿದ್ರೂ ಆಗಲ್ಲ. ಏನಪ್ಪ ಮಾಡೋದು ಅಂದ್ಕೊಂಡು ಸೈಡ್ ಸ್ಟ್ಯಾಂಡ್ ಆಗ್ಬಿಟ್ಟು ಒಂದು 10 ನಿಮಿಷ ಸುಮ್ಮನೆ ನಿಂತ್ಕೊಂಡೆ, ಏನು ಮಾಡೋಣ ಅಂತ. ಸೈಡ್ ಸ್ಟ್ಯಾಂಡ್ ಆಗಿದ್ದಕ್ಕೆ ಏನೋ ಗೊತ್ತಿಲ್ಲ, ಪೆಟ್ರೋಲ್ ಸ್ವಲ್ಪ ಈ ಕಡೆಗೆ ಬಂದಿದೆ, ಆನ್ ಆಗೋಯ್ತು ಗಾಡಿ. ಕೆಳಗೆ ಹೋಗಿ ಆಮೇಲೆ ಪೆಟ್ರೋಲ್ ಬಂಕ್ ಹೋಗಿ ಯಾರಿಗೋ ಫೋನ್ ಮಾಡಿ ಒಂದು 100 ರೂಪಾಯಿ ಕಳಿಸು ಅಂತೇಳಿ 100 ರೂಪಾಯಿ ಹಾಕ್ಸ್ಕೊಂಡು ಸೈಲೆಂಟಾಗಿ ಮನೆಗೆ ಹೋಗಿ ಗಾಡಿ ಹಾಕ್ಬಿಟ್ಟೆ. ಫುಲ್ ಸುಸ್ತು, ಮನೇಲಿ ಗಾಡೀಲಿ ಬಂದಿದ್ದೀನಿ ಅಂತ ವಿಷಯ ಗೊತ್ತಿಲ್ವಲ್ಲ. ಮನೆಗೆ ಹೋಗಿದ ತಕ್ಷಣ ಮಲ್ಕೊಳ್ಳೋಣ ಅಂದರೆ ನಮ್ಮಮ್ಮ ಎಲ್ಲ ಕರ್ಕೊಂಡು ಹೋಗೋದು ಕೆಲಸ. ಅಯ್ಯೋ ಮತ್ತೇನಾ ಅಂದ್ಕೊಂಡು ಹಂಗೆ ಮತ್ತೆ ಗಾಡಿ ತೆಗೆದಿದ್ದೆ. ಹಿಂಗೆ ಜರ್ನಿ. ಸೂಪರ್. ಈ ಥರ ಇನ್ನೊಂದು 3 ಇನ್ಸಿಡೆಂಟ್ ಹೇಳ್ಬಿಟ್ರೆ ನಮ್ದು ಎಪಿಸೋಡ್ ಸೂಪರ್ ಹಿಟ್ ಆಗ್ಬಿಡುತ್ತೆ ನೋಡಿಬೇಕಾರೆ. ಆಮೇಲೆ ಇದ್ರದ್ದು ತಗ್ಲಾಕೊಂಡಿದೆ ಯಾವಾಗ ಅಂದರೆ, ನನ್ನ ತಮ್ಮ ಬ್ರಿಲಿಯಂಟು ಅವಾಗ, ಅವನು ಅವಾಗ ಓದ್ತಾ ಇದ್ದ ಆಯಿತಾ, ಸ್ಕೂಲ್ ಅವಾಗ. ನಾನು ಎಲ್ಲೋ ಒಂದು ಸ್ಟೋರಿ ಹಾಕ್ಬಿಟ್ಟಿದ್ದೆ ಇನ್ಸ್ಟಾಗ್ರಾಮ್ದು ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಏನಂದರೆ, ಇದು ರೈಲ್ವೇದು ಏನಂತಾರೆ, ನಿಲ್ಸಿರ್ತಾರಲ್ವಾ ನಾವು ಕ್ರಾಸಿಂಗ್ ಇದ್ದಾಗ ನಮ್ಮ ನಿಲ್ಸಿರ್ತಾರೆ, ಟ್ರೈನ್ ಹೋಗುತ್ತೆ ಅಂತ. ಅದನ್ನ ನಾನು ಒಂದು ಗಾಡಿ ನಿಲ್ಸ್ಬಿಟ್ಟು ನಾನು ಹಿಂದೆಯಿಂದ ಗಾಡಿನ ಫೋಟೋ ತೆಗೆದು ಹಾಕಿದ್ದೀನಿ. ಅವ್ನು ನೋಡ್ಬಿಟ್ಟು ಏನಿದು ತೆಲುಗುಲ್ ಬರ್ದಿದೆ, ಎಲ್ಲೋಗಿದೆ ಅಂತ ಹೇಳ್ಬಿಟ್ಟ. ಶವಾಶ್. ಅಲ್ಲಿ ಅವನಿಗೆ ಮಾತ್ರ ಹೇಳ್ಬಿಟ್ಟು ಯಾರಿಗೆ ಹೇಳ್ಬೇಡ ಅಂದ್ಬಿಟ್ಟು ಸೈಲೆಂಟಾಗಿದ್ದೆ, ಮೇಂಟೈನ್ ಮಾಡಿದೆ. ಆಮೇಲೆ ಫ್ಯೂಚರಲ್ಲಿ ಹೇಳ್ಬಿಟ್ಟೆ ಮನೇಲಿ. ನಮ್ಮಪ್ಪ ಗೊತ್ತಿತ್ತು, ಸೈಲೆಂಟಾಗಿ ಗೊತ್ತಿದ್ರು ಗೊತ್ತಿಲ್ಲ ಥರ ಇದ್ರು. ನಮ್ಮಮ್ಮ ಗೊತ್ತಿರಲಿಲ್ಲ. ನಮ್ಮಪ್ಪ ಹೆಂಗೆ ಅಂದರೆ, ಗಾಡಿ ತೊಗೊಂಡಿರೋದೇ ಇದಕ್ಕೋಸ್ಕರ, ಹೋಗ್ಲಿ ಎಲ್ಲಿ ಬೇಕಾದ್ರೆ ಹೋಗು. ನಮ್ಮಮ್ಮಗೆ ಸ್ವಲ್ಪ ಭಯ ಜಾಸ್ತಿ, ಬೈಕಲ್ವಾ, ಬೈಕಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತ ಭಯ ಪಡ್ತಾರೆ, ನಿಜ. ಬಟ್ ಈಗ ಆಗಲ್ಲ, ಈಗ ಆಗೋಗಿದೆ, ಆ ವಯಸ್ಸು ದಾಟ್ಬಿಟ್ಟಿದೆ. ಕಾರ್ ಕಂಫರ್ಟ್ ಬಂದ್ಬಿಟ್ಟಿದೆ, ಕಾರಲ್ಲಿ ಎಷ್ಟು ಬೇಕಾದ್ರೂ ಹೋಗ್ತಾರೆ. ಬೇರೆ ಹಂಗಲ್ಲ ಕಾರಲ್ಲಿ ಇವಾಗ ನನ್ನ ಕಾರ್ ಸ್ಟೋರೀಸ್ ಹೇಳ್ಬೇಕಿನ್ನ ನಿಮಗೆ. ಊಟಿಗೆ 2 ಸತಿ ಆಗಿದೆ, ಸೇಮ್ ಇನ್ಸಿಡೆಂಟ್, ಸೇಮ್ ಪ್ಲೇಸು, ಊಟಿಗೆನೆ. ಫಸ್ಟ್ ಇನ್ಸಿಡೆಂಟ್ ಫ್ರೆಂಡ್ಸ್ ಜೊತೆ, ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಸುಮ್ಮನೆ ರ್ಯಾಂಡಮ್ ಆಗಿ ಅವ್ರ ಮನೇಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಬೋರ್ ಆಗ್ತಿದೆ, ಎಲ್ಲರೂ ಸುಮ್ಮನೆ ಹಂಗೆ ಎಲ್ಲರೂ ಹೋಗ್ಬಿಟ್ಟು ಟೀನೋ ಕಾಫಿನೋ ಅಥವಾ ಏನಾದ್ರು ತಿನ್ಕೊಂಬರೋಣ ಅಂತ ರಾತ್ರಿ 2 ಗಂಟೆಗೆ ಹೊರಟಿದ್ದೀವಿ. ಎಲ್ಲೂ ಏನು ಇರಲಿಲ್ಲ. ಲಾಸ್ಟಿಗೆ ಕಗ್ಲಿಪುರಾಗೆ ಹೋಗಿ ಅಲ್ಲಿಂದ ಹಂಗೆ ಮೈಸೂರು ರೋಡ್ ತನಕ ಬಂದ್ವಿ, ಬಿಡದಿ ಹತ್ರ ತನಕ ಬಂದ್ವಿ. ಅದೇನೋ ಕಗ್ಲಿಪುರ ಟು ಬಿಡದಿಗೆ ನನ್ನ ಫ್ರೆಂಡಿಗೆ ಏನೋ ಆ ರೋಡ್ ಚೆನ್ನಾಗಿರುತ್ತೆ, ಸ್ವಲ್ಪ ಹಾರಿಫೈಯಿಂಗ್ ಆಗಿರುತ್ತೆ ಅಂತ ಏನೋ ಹೇಳಿ ಕರ್ಕೊಂಡು ಹೋದ. ಏನು ಮಣ್ಣು ಇರಲಿಲ್ಲ ಅಲ್ಲಿ, ನಾರ್ಮಲ್ ಆಗಿತ್ತು ರೋಡ್. ಅದು ಕರ್ಕೊಂಡು ಹೋಗಿ ಬಿಡದಿ ಹತ್ರ ನಿಲ್ಲಿಸ್ದ. ನಾನು ಸುಮ್ಮನೆ ಇಲ್ಲದೆ, ನಡಿ ಮಗ ಮೈಸೂರಿಗೆ ಹೋಗ್ಬೇಡ, ಹೆಂಗೂ ಬಂದಿದ್ದೀವಲ್ಲ ಅಂತ ನಾನು. ಅವಾಗ ಕಾರ್ ತೊಗೊಂಡು 1 ತಿಂಗಳಾಗಿತ್ತು. ಫುಲ್ಲು ಹುಚ್ಚತನ ಓಡಾಡಬೇಕು ಅಂತ. ಇವತ್ತಿಗೂ ಹಂಗೆ ಇದೆ, ಅವತ್ತು ಇನ್ನೂ ಜಾಸ್ತಿ ಇತ್ತು. ಸರಿ ಅಂತ ಅವನು ಅವತ್ತು ಸಂಡೇ ಮಾರ್ನಿಂಗ್, ಸ್ಯಾಟರ್ಡೆ ನೈಟು ಸಂಡೇ ಮಾರ್ನಿಂಗ್ ಆಗುತ್ತೆ. ಸೊ ಆ ಥರ ಟೈಮಲ್ಲಿ ಇತ್ತು. ಸರಿ ನಡಿ ಅಂತ ಮೈಸೂರಿಗೆ ಹೊರಟ್ವಿ. ಮೈಸೂರಿಗೆ ಹೋಗ್ತಾ ಹೋಗ್ತಾ ಯಾಕೋ ನಾನು ಮೈಸೂರಿಗೇನೋ ಹೋಗೋದು, ಹೆಂಗೋ ಅಲ್ಲಿಂದ ಸ್ವಲ್ಪ ಮುಂದೆ ಯಾವುದು ಬಂಡೀಪುರಿಂದ ಮುಂದೆ ಗೋಪಾಲ ಸ್ವಾಮಿ ಬೆಟ್ಟ, ಗೋಪಾಲ ಸ್ವಾಮಿ, ಅದು ನಾನು ನೋಡೇ ಇರಲಿಲ್ಲ. ನಡಿ ಅಲ್ಲಿಗೆ ಹೋಗೋಣ ಅಂದೆ. ಅವನು ಅದಕ್ಕೂ ಸರಿ ಅಂದ್ಬಿಟ್ರು ಅವರು. ಅಲ್ಲಿಗೆ ಹೋಗ್ಬೇಕಾದ್ರೆ ನನಗೆ ಯಾಕೋ ಮನ್ಸು ಚೇಂಜ್ ಆಗೋಯ್ತು, ಊಟಿಗೆ ಹೋಗ್ಬಿಡೋಣ ಅಂತ. ಬ್ರೋ ಅದೇ ಚೇಂಜ್ ಅಲ್ಲ, ನಾವು ಹಂಗೆ ಟ್ರಾವೆಲ್ ಮನೇಲೇ ಇರಲ್ಲ ನಾನು. ಲಾಸ್ಟಿಗೆ ಊಟಿಗೆ ಅಂದ್ಕೊಂಡೆ, ಅವ್ರಿಬ್ರನ್ನ ಕೇಳಿದೆ. ಸರಿ ಆಯ್ತು ನಡಿ ಹೋಗೋಣ ಅಂದರು. ನನ್ನ ಫ್ರೆಂಡಿಗೆ ಏನಂದರೆ, ಒಬ್ಬ ಫ್ರೆಂಡಿಗೆ ವರ್ಕ್ ತೊಂದರೆ ಇಲ್ಲ, ರಜಾ ಬೇಕಾದ್ರೆ ಹಾಕ್ಕೋಬೋದು. ಇನ್ನೊಬ್ಬ ಫ್ರೆಂಡಿಗೆ ಹಂಗಿಲ್ಲ, ಫುಲ್ ಪ್ರೆಷರ್ ಅವನಿಗೆ ವರ್ಕ್.
ಏನು ಮಾಡ್ಬೇಕು ಗೊತ್ತಾಗದೆ ಅವನು ಅಂದರೆ ಸಂಡೇ ವಾಪಸ್ ಬರೋಂಗಿದ್ರೆ ಅವ್ನಿಗೇನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಮಂಡೇ ನಾನೇನಂದೆ ಹಂಗೆ ಸಂಡೇ ಒಂದೇ ದಿನ ಬಂದ್ಬೇಡ ಅನ್ಕೊಂಡು ಹೊರಟಿದ್ದು. ಅಂದರೆ ಊಟಿಗೆ ಹೋಗ್ತಾ ಬಂಡೀಪುರ ಹತ್ರ ಮಾತಾಡಿದ್ದು. ಬಂಡೀಪುರ ದಾಟಿದ ತಕ್ಷಣ ಒಂದೇ ದಿನದಲ್ಲಿ ಏನೋ ಸಾಕಾಗತ್ತೆ, ಒಂದಿನ ಇದ್ಬಿಟ್ಟು ಬಂದ್ಬಿಟ್ಟು ಹೆಂಗೂ ನೈಟೆಲ್ಲ ನಿದ್ದೆ ಮಾಡಿರಲ್ಲ, ನಿದ್ದೆ ಮಾಡ್ಬಿಟ್ಟು ಆರಾಮಾಗಿ ನೆಕ್ಸ್ಟ್ ಡೇ ಬರೋಣ ಅಂತ ಹೇಳಿದ ತಕ್ಷಣ ಇವನು ಓಕೆ ಅಂದ್ಬಿಟ್ಟು ಅವ್ನು ನಾನೇನೋ ಮಾಡಲಿ ಅಂದ ಅವನು. ಲಾಸ್ಟಿಗೆ ಅವ್ರು ಯಾರೋ ಅಜ್ಜಿ ಏನೋ ಆಯಿತು ಅದಾಯಿತು ಇದಾಯಿತು ಅಂತ ಫೋನಲ್ಲಿ ಹೇಳಿ ಅವರು ಮ್ಯಾನೇಜರ್ಗೆ ಕನ್ವಿನ್ಸ್ ಮಾಡಿ ಅವ್ರ ಮ್ಯಾನೇಜರ್ ನೋಡ್ತಾ ಇದ್ರೆ ಇಲ್ಲ ಅವ್ನು ಕೆಲಸ ಬಿಟ್ಬಿಟ್ಟ. ಮಿಸ್ ಆಗೋಯ್ತು. ಸೊ ಹಂಗೆ ಬಟ್ಟೆ ಇಲ್ಲ, ಒಂದು ಬಟ್ಟೆ ಇಲ್ಲ ನನ್ನ ಹತ್ರ. 3 ಜನರ ಹತ್ರ ಬಟ್ಟೆ ಇಲ್ಲ, ಬ್ರಷ್ ಇಲ್ಲ, ಏನೂ ಇಲ್ಲ. ಅವನು ಚೆಕಿಂಗ್ ಇರ್ತಾರೆ ಗೇಟ್ ಹತ್ರ ಬಂಡೀಪುರಲ್ಲಿ, ಚೆಕ್ ಪೋಸ್ಟಲ್ಲಿ ತೆಗ್ದ ಚೆಕ್ ಮಾಡ್ಬೇಕಂತ ತೆಗ್ದ, ಏನೂ ಇಲ್ಲ. ಅವ್ನು ಶಾಕ್ ಆಗ್ಬಿಟ್ಟು ಏನಿದು ಅಂತ ಕೇಳಿದ. ಬಟ್ಟೆನೇ ಇಲ್ವಲ್ಲ. ನಾವು ಸಡನ್ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ವಿ ಇದಕ್ಕೆ ನಗ್ತಾ ಇದ್ದಾನೆ ಅವನು. ಅದೊಂದಾಯಿತು. ಮೊನ್ನೆ ಹಂಗೇನೆ ಸೇಮ್ ನನ್ನ ವೈಫ್ ಜೊತೆ, ಅದು 2ನೇ ಇನ್ಸಿಡೆಂಟ್ ನನ್ನ ವೈಫ್ ಜೊತೆ. ಸುಮ್ಮನೆ ಹಂಗೆ ಹೊರಟೆ, ಎಲ್ಲೋಗೋಣ ಅನ್ಕೊಂಡು ನಂದು ಫಾಸ್ಟ್ಯಾಗ್ ಬೇರೆ ಈ ಪೇಟಿಎಮ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಕ್ಲೋಸ್ ಮಾಡಿರೋದ್ರಿಂದ ಪೇಟಿಎಮ್ದು ಫಾಸ್ಟ್ಯಾಗ್ ಎಲ್ಲರದ್ದು ಡಿಸೇಬಲ್ ಆಗೋಗಿದೆ. ಹೌದು, ಕರೆಕ್ಟ್. ಸೊ ಎಲ್ಲೂ ವರ್ಕ್ ಆಗ್ತಿಲ್ಲ ನನಗೆ. ವಿತೌಟ್ ಫಾಸ್ಟ್ಯಾಗ್ ಹೋಗ್ಬೇಕಂದ್ರೆ ಊಟಿ ಒಂದು ಆಪ್ಷನ್ ಏನಕ್ಕೆ ಅಂದರೆ ನಮ್ಮ ಮೈಸೂರು ರೋಡಲ್ಲಿ ಮಧ್ಯದಲ್ಲಿ ಇದು ಮಾಡ್ಬಿಡ್ಬೋದು, ಜಾಯಿನ್ ಆಗಿ ಹೊರಟೋಗ್ಬೋದು. ಸೊ ಲಾಸ್ಟಿಗೆ ನಾನು ನೈಸ್ ರೋಡಲ್ಲಿ ಪೇ ಮಾಡಿದೆ. ನಾನು ಎಲ್ಲರೂ ಸಿಗತ್ತಾ ಅಂತ ಕೇಳಿದೆ ಫಾಸ್ಟ್ಯಾಗಿ. ಇಷ್ಟೊತ್ತು ರಾತ್ರಿ 12:30 ಸೇಮ್ ಟೈಮ್, ರಾತ್ರಿ 12:30 ಸಿಗತ್ತಾ ಅಂದರೆ ಇಷ್ಟೊತ್ತರಲ್ಲಿ ಏನು ಸಿಗಲ್ಲ, ಮತ್ತೆ ಎಲ್ಲಿ ಹೋಗ್ಬೋದು ಅಂದರೆ ಮೈಸೂರಿಗೆ ಹೊರಟೋಗಿ ಮೈಸೂರಿಗೆ ಹೋಗ್ಬೋದು ಆರಾಮಾಗಿ ನೀವು ಅಂತ ಅವ್ನು ಐಡಿಯಾ ಕೊಟ್ಟ. ಯಾಕಂದ್ರೆ ಒಳಗಿಂದ ಹೋಗ್ಬೋದು ಅಂತ ಐಡಿಯಾ ಕೊಟ್ಟ. ಸರಿ ಹೋದೆ. ಅಲ್ಲ ಪಾಪ ಅವನು ಹೇಳಿರೋದು ಸರ್ವಿಸ್ ರೋಡಲ್ಲಿ ಲಾಸ್ಟಿಗೆ ಸೇಮ್ ಅದೇ ಪ್ಲಾನೇ ಮತ್ತೆ ನನ್ನ ಹೆಂಡತಿ ಜೊತೆ ಆಯಿತು. ಊಟಿಗೆ ಹೋಗಿ ಬಂದ್ಬಿಟ್ಟೆ 2 days ಸೇಮ್ ಟು ಸೇಮ್ ವಿತೌಟ್ ಡ್ರೆಸ್ ನಥಿಂಗ್, ಸೇಮ್ ಜಾಗದಲ್ಲೇ ಇದ್ವಿ. ಓಕೆ. ಸೊ ಆಲ್ಮೋಸ್ಟ್ ಊಟಿ ಒಂದು 6-7 ಟೈಮ್ಸ್ ಹೋಗಿದ್ದೀನಿ ಆ ಥರ. ಇಲ್ಲ ಇದೇ ಥರ ಇಲ್ಲ ಕೆಲವೊಂದು ಇದು 2 ಸಲ ಹಂಗಾಯಿತು. ಬೇರೆ ಎಲ್ಲ ಪ್ಲ್ಯಾನ್ಡ್ ಇರುತ್ತೆ. ಪ್ಲ್ಯಾನ್ ಅಂದರೆ ಲಾಸ್ಟ್ ಮಿನಿಟ್ ಪ್ಲಾನ್ಸೇ ಇರುತ್ತೆ, ಬಟ್ ಅಟ್ಲೀಸ್ಟ್ ಬಟ್ಟೆ ತೊಗೊಂಡೋಗಿರ್ತೀನಿ. ಅದಕ್ಕೆ ನಮ್ಮಮ್ಮ ಹೇಳ್ಬಿಟ್ರು, ಒಂದ್ಸತಿ ಆಗಿದ್ದಕ್ಕೆ ಅವತ್ತು ಹೇಳಿದ್ರು, ಇವತ್ತು ಅದೇ ಹೇಳಿದ್ರು. ಇವಾಗ ನಾನು ಹೆಂಡ್ತೀನಿ ಅದನ್ನ ಹೇಳ್ತಾಳೆ, ಯಾವಾಗಲೂ ಒಂದು ಬ್ಯಾಗ್ ಇಟ್ಕೊಂಡ್ಬಿಡು ಕಾರಲ್ಲಿ, ಬಟ್ಟೆ ಬ್ಯಾಗ್. ಯಾವಾಗ ಎಲ್ಲ ಹೋಗ್ತೀಯೋ ಗೊತ್ತಿರಲ್ಲ, ಸೊ ಇರಲಿ ಒಂದು ಬ್ಯಾಗ್ ಅಂತ ಹೇಳ್ತಿರ್ತೀನಿ. ಇದೊಂಥರ ಸೂಪರ್ ಬರೋ ಇದು ಅಂತ. ನೀವು ಡ್ರೈವಿಂಗ್ ಎಲ್ಲ ಕಲ್ತಿದ್ದು ಯಾವಾಗ? 10 ವರ್ಷ ಹಿಂದೆ, 2014 ಅಂದ್ರೆ 18 ಆದ್ಮೇಲೆ ಕಲ್ತ್ರ ಅಥವಾ? ಇಲ್ಲ 18 ಆದ್ಮೇಲೆ. ನಮ್ಮ ಕಾರ್ ಯಾವಾಗಲೂ? ಕಾರ್ ಇಲ್ಲ, ಬೈಕು ಸ್ವಲ್ಪ ಕಲ್ತಿದ್ದೆ. ಬಟ್ ಬೈಕು ಬೇಸಿಕಲಿ ನಮ್ಮಪ್ಪ ಏನು ಬೈಕ್ ಓಡಿಸ್ತಿರ್ಲಿಲ್ಲ. ಸೊ ಅದರಿಂದ ನನಗೆ ಬೈಕ್ ಸಿಗೋದೇ ಕಷ್ಟ ಆಗ್ತಿತ್ತು. ಹೌದು. ಸೊ ಅದರಿಂದ ಮುಂಚೆನೇ ಓಡಿಸೋಕ್ಕೆ ಬೈಕ್ ಯಾವ್ದು ಇರಲಿಲ್ಲ. ಸ್ಕೂಲ್ ಮುಗ್ದಿದ ತಕ್ಷಣ ನನ್ನ ಫ್ರೆಂಡ್ ಹತ್ರ ಒಂದು ಗಾಡಿ ಇತ್ತು. ಸೊ ಅವನ ಜೊತೆ ಹೋಗಿ ಬೈಕ್ ಹಂಗೆ ಕಲ್ತಿದ್ದೆ. ಬೆಸ್ಟ್ ರೂಟ್ ನೀವು ಡ್ರೈವ್ ಮಾಡಿರೋದಂದ್ರೆ? ಲಾಂಗೆಸ್ಟ್ ಇದೆ ಅಲ್ಲ ಮೈಸೂರು. ಇವಾಗ ಡ್ರೈವ್ ಮಾಡಕ್ಕೆ ಮೈಸೂರು ತುಂಬ ಇಷ್ಟ. ಎಕ್ಸ್ಪ್ರೆಸ್ ಯಾವಾಗಾದರೂ ಲೈಕ್ ಇವಾಗಲೇ ಬನ್ನಿ ಅಂದರೂ ನಾನು ಬಂದ್ಬಿಡ್ತೀನಿ ಮೈಸೂರು ಓಡಿಸೋದು. ತುಂಬ ಇಷ್ಟ. 50 ನಿಮಿಷ ತುಂಬ ಚೆನ್ನಾಗಿರುತ್ತೆ. ಲಾಂಗೆಸ್ಟ್ ನಾನು ಹೋಗಿದ್ದಂದರೆ ಒಂದು 6 days. ಅದು ನನ್ನ ಕಾರಲ್ಲ, ನನ್ನ ಸ್ಯಾಂಟ್ರೋಲ್ ಹೋಗಿದ್ವಿ. ನನ್ನ ಮಾವ ಕಾರ್ ಅದು ಸ್ಯಾಂಟ್ರೋ. ಅದು ಫುಲ್ ಹಳೇ ಕಾರು, ಫುಲ್ ವಿಂಟೇಜ್ ಫೀಲ್ಸ್ ಬರುತ್ತೆ. ಅದರಲ್ಲಿ ವಿ ವೆಂಟ್ ಆನ್ ಎ ನಾರ್ತ್ ಕರ್ನಾಟಕ ಟೂರ್. ಅದು ಫಸ್ಟ್ ದಾವಣಗೆರೆ ಶುರು ಮಾಡಿದ್ವಿ 2 years ಬ್ಯಾಕ್. ಇದು ದಾವಣಗೆರೆ ಶುರು ಮಾಡಿ ಹುಬ್ಳಿ, ಧಾರವಾಡ, ಬೆಳಗಾಂ, ಗೋಕಾಕ್, ಇದ್ರ ತನಕ ಹೋದ್ವಿ, ಮಹಾರಾಷ್ಟ್ರ. ಅಲ್ಲಿ ತನಕ ಹೋಗಿ ವಿ ಕವರ್ಡ್ ಎಂಟೈರ್ ಫುಡ್. ಸೊ ಮುಂಬೈ ಹೈವೇ ಮುಂಬೈಗೆ ಹೋಗಿಲ್ಲ, ಮುಂಬೈ ತನಕ, ಇದು ಕೊಲ್ಲಾಪುರ ತನಕ ಹೋದ್ವಿ. ಕೊಲ್ಲಾಪುರಿಂದ ನಂಗೆ ಆಸೆ ಆಯ್ತು, 500 kilometers ಇತ್ತು ಮುಂಬೈ, ಹೋಗ್ಬೋಣ ಅಂತ ನಾನು ನನ್ನ ಫ್ರೆಂಡ್ ಹೇಳಿದ್ವಿ. ಇನ್ನೊಬ್ಬರಿಗೆ ಕೆಲಸ ಇತ್ತು ಅಂತ ವಿ ಕೇಮ್ ಬ್ಯಾಕ್. ಅದರ್ವೈಸ್ ಮುಂಬೈ ತನಕ ಹೋಗ್ತಿದ್ವಿ. ಅದಕ್ಕೆ ನೋಡಿ, ಈ ಥರ ಟ್ರಿಪ್ಪಲ್ಲಿ ಹೋಗ್ಬೇಕಂದ್ರೆ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡಿ. ಹೌದು. ಇಲ್ಲ ನಮ್ಮ ಆಫೀಸಲ್ಲಿ ತುಂಬ ಸಪೋರ್ಟಿವ್ ಆಗಿದ್ರು ಅವಾಗ, ತುಂಬ ಸಪೋರ್ಟಿವ್ ಇದ್ರು. ಅವ್ರಿಗೆ ಏನಂದರೆ ಅವ್ರಿಗೆ ಆಫೀಸ್ ಕೆಲಸ ಬಿಟ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಈ ಥರ ಏನಾರು ಜನ ಮಾಡಬೇಕು ಅಂತ ಅವ್ರಿಗೆ ಒಂದು ಇತ್ತು. ಸೊ ದೇ ಹ್ಯಾಡ್ ದಟ್ ಥಿಂಗ್. ಅವರು CEO-ನೇ, ನನ್ನ ಕಂಪ್ನಿ CEO-ನೇ ನನ್ನ ಬಗ್ಗೆ ಮೆನ್ಷನ್ ಮಾಡಿ ಒಂದು ವಿಡಿಯೋ ಮಾಡಿದರು. ವಿ ಹ್ಯಾವ್ ಅವರ್ ಓನ್ ಫುಡಿ ಮಾಂಕ್ ಅಂತ ಒಂದು ವಿಡಿಯೋ ಮಾಡಿ ದೇ ಆರ್ ವೆರಿ ಹ್ಯಾಪಿ ವಿತ್ ಮೀ. ಬಟ್ ದೆನ್ ಐ ವಾಂಟೆಡ್ ಇಟ್ ಟು ಬಿ ಫುಲ್ ಟೈಮ್. ಯಾಕಂದ್ರೆ ನಾನು ಅಲ್ಲಿ ಕೆಲಸದಲ್ಲಿ ಜಾಸ್ತಿ ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ 1 week ಟ್ರಿಪ್, ಅದೇ ನಾನು ಮಹಾರಾಷ್ಟ್ರ ತನಕ ಹೋಗಿದ್ನಲ್ಲ, ಆ ಟೈಮಲ್ಲಿ ಕೆಲಸ ಮಾಡಿಕೊಂಡೇ ನಾನು ಇದು ಮಾಡ್ತಿದ್ದೆ. ನಾನು ಲೀವೆಲ್ಲ ಹಾಕಿರಲಿಲ್ಲ. ಸೊ ನನಗೇ ಕಷ್ಟ ಆಗ್ತಿತ್ತು. 2 ಮಾಡಿಕೊಂಡು ಲ್ಯಾಪ್ಟಾಪ್ ತೊಗೊಂಡೋಗಿ ಎಲ್ಲ ಮಾಡ್ತಿದ್ದೆ. ಸೊ ಟ್ರಾವೆಲ್, ಅದೇ ನನಗೆ ಫುಡ್ಡಿಂದ ಟ್ರಾವೆಲ್ ಹೊರಟಿದ್ವಿ. ನೀವು ಟ್ರಾವೆಲ್ ಅಂದ ತಕ್ಷಣ ಗೊತ್ತಾಯ್ತು, ನಾನು ಬೇರೆ ಏನು ಮಾತಾಡಲ್ಲ, ಟ್ರಾವೆಲ್ ಬಗ್ಗೆನೇ ಜಾಸ್ತಿ ಮಾತಾಡ್ತೀನಿ ಅಂತ. ಬಿಕಾಸ್ ನಾನೇನು ಮಾಡ್ಬೇಕಂತ ಅನ್ಕೋತಾ ಇರ್ತೀನಲ್ಲ, ಅದೆಲ್ಲ ಮಾಡ್ಬಿಟ್ಟು ಬಂದು ಕೂತಿದ್ದೀರ ನೀವು. ಒಂದಿನ ಎದ್ದು ಹೊಟ್ಟೋಗ್ಬಿಡ್ಬೇಕು ಸುಮ್ಮನೆ ಗುರು, ಪ್ಲ್ಯಾನ್ ಮಾಡ್ಬೋದು ಅದು ಇದು ಅಂತ. ಬಟ್ ಮಾಡೋಣ ಎಲ್ಲ ಆಗತ್ತೆ. ನಮ್ಮವು ಇದ್ದಾವೆ, ಪ್ಲ್ಯಾನ್ ಮಾಡಿದ್ರೇನೆ 2 ವರ್ಷ ಪೋಸ್ಟ್ಪೋನ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ಟೀ ಅಂಗಡಿಗೆ ಹೋಗ್ಬೋದು ಅಷ್ಟೇ. ಇಲ್ಲ ಅದಕ್ಕೆ
ಫಸ್ಟ್ ನಾವು ಸಿಂಗಲ್ಲಾಗಿ ನಾವೇ ಓಡಾಡೋದು ಕಲ್ತ್ಬಿಟ್ರೆ ಯಾರ ಅವಶ್ಯಕತೆ ಇಲ್ಲ. ನಾನು ಒಂದ್ಸಲಿ ಅಂದರೆ ತುಂಬ ಸತಿ ನಾನು ಒಬ್ಬೊಬ್ಬನೇ ಓಡಾಡ್ಬಿಡ್ತೀನಿ. ಯಾಕಂದರೆ ಇವಾಗ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾರು ಬೇಕಾಗತ್ತೆ. ಇಫ್ ಐ ಆಮ್ ಗೋಯಿಂಗ್ ಲೈಕ್ ನಾರ್ಮಲ್ ನಾನು ಹೋಗೋ ಥರ ಹೋದರೆ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡೋಕ್ಕೆಲ್ಲ ನಾನು ಒಬ್ಬನೇ ಸಾಕು, ನಾನೇ ಮಾಡ್ಕೊಂಡ್ಬಿಡ್ತೀನಿ ಆ ಥರ. ಆ್ಯಕ್ಚುಲಿ ಯೂಟ್ಯೂಬ್ ಒಂದ್ಸಲಿ ನಾನೇ ಮಾಡಿಕೊಂಡೆ, ಎಕ್ಸ್ಪೆರಿಮೆಂಟೆಡ್ ಒನ್ಸ್ ಆ್ಯಂಡ್ ಇಟ್ ವೆಂಟ್ ವೆಲ್ ಆಲ್ಸೋ. ನಾನು ಏನಂದರೆ ಯೂಟ್ಯೂಬಿಂದ ಒಂದು ಸೆಲ್ಫಿ ಸ್ಟಿಕ್ ಥರ ಒಂದು ದೊಡ್ಡದು ಕಳಿಸಿದ್ದು, ಇಟ್ ವಾಸ್ ವೆರಿ ಬಿಗ್. ಅದನ್ನ ಇಟ್ಕೊಂಡು ಐ ಮ್ಯಾನೇಜ್ಡ್ ಶೂಟಿಂಗ್, ಲೈಕ್ ನಾನೇ ಮ್ಯಾನೇಜ್ ಮಾಡ್ಕೊಂಡು ಫೋನ್ ಇಟ್ಕೊಂಡು ಕಂಪ್ಲೀಟ್ ಮೈಸೂರು ಫುಡ್ ಟೂರ್ ಎಲ್ಲ ನಮ್ಮಪ್ಪ ಮಾಡಿದ್ದು. ನಮ್ಮಪ್ಪಗೆ ನಾನು ಫೋನ್ ಕೊಡಲಿಲ್ಲ ಶೂಟ್ ಮಾಡು ಅಂತ, ಬಟ್ ನಾನೇ ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿಬಿಟ್ಟೆ. ಕಂಪ್ಲೀಟ್ 2 days ಇಲ್ಲಿಂದ ಟ್ರೈನಲ್ಲಿ ಹೋದೆ, ನಾನೇ ಶೂಟ್ ಮಾಡ್ಕೊಂಬಂದೆ. ಬಟ್ ಅದರ್ವೈಸ್ ಯೂಟ್ಯೂಬ್ ಮಾಡ್ಬೇಕಾದ್ರೆ ಐ ವಾಂಟ್ ಸಂಬಡಿ ವಿತ್ ಮೀ, ಒಬ್ರು ಇದ್ದರೆ ನನಗೆ ಅದು ಕಂಫರ್ಟ್ ಇರುತ್ತೆ. ಇನ್ಸ್ಟಾಗ್ರಾಮ್ಗಾದರೆ ನಾನು ಒಬ್ಬೊಬ್ಬನೇ ಹೊರಟೋಗ್ತೀನಿ. ನನಗೆ ಅವತ್ತಿನಲ್ಲಿ ಲಾಸ್ಟ್ ಇಯರ್ ಕೊಚ್ಚಿಲಿ ವಾಟರ್ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ ನೋಡಿದೆ. ಐ ವಾಸ್ ವೆರಿ ಈಗರ್ ಟು ಸಿ ಹೌ ಇಟ್ ಇಸ್, ಅದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ. ಆ್ಯಂಡ್ ಐ ವಾಂಟೆಡ್ ಟು ಶೋ ಇಟ್ ಟು ಮೈ ಆಡಿಯನ್ಸ್ ಆಲ್ಸೋ. ಸೊ ಅದಕ್ಕೆ ಇಮಿಡಿಯೇಟ್ ನೈಟ್ ಗೊತ್ತಾಯಿತು, ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಲೆಫ್ಟ್. ನಾನು ಒಬ್ಬನೇ ಹೊರಟೋದೆ, ಒಬ್ಬನೇ ಟ್ರೈನ್ ಬುಕ್ ಮಾಡ್ಕೊಂಡು. ಆ್ಯಂಡ್ ಐ ವಿಲ್ ಬಿ ವೆರಿ ಪರ್ಟಿಕ್ಯುಲರ್ ಆನ್ ಬಜೆಟ್. ತುಂಬ ಖರ್ಚು ಮಾಡೋಕ್ಕೆ ಇಷ್ಟ ಇರಲ್ಲ. ಯಾಕಂದರೆ ಇಫ್ ಐ ಹ್ಯಾವ್ ಮೋರ್ ರಿಟರ್ನ್ಸ್, ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ್ರೆ ಐ ವಿಲ್ ಹ್ಯಾವ್ ಮೋರ್ ರಿಟರ್ನ್ಸ್. ಇನ್ಸ್ಟಾಗ್ರಾಮ್ ಅಂದರೆ ನೋ ಮನಿ ಅಟ್ ಆಲ್, ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಐ ವಿಲ್ ಬಿ ವೆರಿ ಪರ್ಟಿಕ್ಯುಲರ್ ಆನ್ ಬಜೆಟ್. ಇಲ್ಲಿಂದ ಕೊಚ್ಚಿಗೆ 200 rupees ಟಿಕೆಟ್, ಟ್ರೈನ್ ಟಿಕೆಟ್. ಆ್ಯಂಡ್ ಅಲ್ಲಿ ಸ್ಟೇಗೆ 400 rupees ಹಾಸ್ಟೆಲ್. ಕಂಪ್ಲೀಟ್ 3 days ಕೊಚ್ಚಿಗೆ ಹೋದೆ. ಕೊಚ್ಚಿಲಿ ಕಂಪ್ಲೀಟ್ ಫುಡ್ ಟೂರ್ ಮಾಡಿದೆ, ಎಲ್ಲ ಕಡೆ ಓಡಾಡಿದೆ. ಒಬ್ಬನೇ ಆರಾಮಾಗಿ ಓಡಾಡಿಕೊಂಡು ಎಲ್ಲ ಕಡೆ ಸುತ್ತಾಡಿಕೊಂಡು ಕಂಟೆಂಟ್ ಮಾಡಿ. ನೆಕ್ಸ್ಟ್ ಡೇ ಐ ವೆಂಟ್ ಟು ಗುರುವಾಯೂರ್, ದೆನ್ ತಿರುವನಂತಪುರಂ, ವಾರ್ಕಾಳ ಹತ್ರ ಇದೆಯಲ್ಲ ಜಟಾಯು, ಅಲ್ಲಿ ಹೋಗಿ ಎಲ್ಲ ಕವರ್ ಮಾಡ್ಕೊಂಡು ಬಂದೆ 3 days. ಬಂದಿದ್ದ ತಕ್ಷಣ ಅವತ್ತು ರಾತ್ರಿ ಅಂದರೆ ಮಾರ್ನಿಂಗ್ ಬಂದು ರೀಚ್ ಆದೆ. ಮಾರ್ನಿಂಗ್ ರೀಚ್ ಆಗಿ ನೈಟ್ ಮತ್ತೆ ಹೈದರಾಬಾದ್ ಹೊರಟೆ. ನಮ್ಮಂಥವ್ರ ಕೈಲಾಗಲ್ಲ ಬ್ರೋ, ದೇವರ ಹೇಳ್ತೀನಿ. ನಾವು ಅಲ್ಲಿಂದ ಬರೋಷ್ಟಲ್ಲಿ ಉಶೋ ಅಂತ ಒಂದ್ಸಲಿ ಮಲಗ್ಬಿಟ್ರೆ ಬಂದು 2 ದಿನ ಬೇಕೆದ್ದೇಳಕ್ಕೆ. ಇಲ್ಲ, ನಾನು ಟ್ರೂ ಪ್ಯಾಷನ್. ಮನೇಲಿ ಜಾಸ್ತಿ ಹೊತ್ತೇ ಇರಲ್ಲ, ಯಾವಾಗಲೂ ಓಡಾಡ್ತಿದ್ದೆ. ಅದೇ ಎಸ್ಪೆಷಲಿ ಲಾಸ್ಟ್ ಇಯರ್ ಒಂದು 5 ದಿನ ಮನೇಲಿ ಇದ್ದೀನಿ ನಂತರ ಲೆಕ್ಕನೇ ಇಲ್ಲ, ಅಷ್ಟು ಓಡಾಡಿದ್ದೀನಿ. ಓಡಾಡ್ತಾನೆ ಇದೆ ಕಂಟಿನ್ಯೂಸ್. ಒಂದೇನೋ ಹುಚ್ಚಿನ ಮಂದಿ ಹತ್ರ ಓಡಾಡಿದೆ, ಗೊತ್ತಿಲ್ಲ ಅದೇನಕ್ಕೆ ಅಂತ. ಬಟ್ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದಟ್ ಒಂದು ಸಂಚಾರಿ ಕತೆ. ಅದರಿಂದ ಅಲ್ಲಿ ಯಾವಾಗ ಹೋಗಿ ಬಂದು 20 days ಐ ಸ್ಟಾರ್ಟೆಡ್ ಬಿಕಮಿಂಗ್ ಕಂಫರ್ಟೇಬಲ್ ಔಟ್ಸೈಡ್. ದೆನ್ ಎಲ್ಲಾದರೂ ಅಡ್ಜಸ್ಟ್ ಆಗ್ತಿದೆ, ಹೆಂಗಾದ್ರೂ ಅಡ್ಜಸ್ಟ್ ಆಗ್ತಿದೆ. ಬಟ್ ಎಲ್ಲ ಕಡೆ ಆಲ್ಮೋಸ್ಟ್ ಡಾರ್ಮೆಟರಿ. ಸ್ಪೆಸಿಫಿಕ್ ರೀಸನ್ ಇದೆಯಾ ಅದರದ್ದು ವಿಡಿಯೋಸ್ ಹಂಗೆ ಇಟ್ಕೊಂಡಿರೋಕ್ಕೆ? ಇನ್ನು ಅಲ್ಲ, ಅದು ಸ್ಪೆಸಿಫಿಕ್ ರೀಸನ್ಸ್ ಏನಿಲ್ಲ, ಸ್ವಲ್ಪ ಸೋಂಬೇರ್ತಾನೆ ಅಷ್ಟೇ. ಎಡಿಟ್ ಮಾಡೋಕ್ಕೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಹಾಕೇ ಇಲ್ಲ. ಕೇದಾರ್ನಾಥ್ ಹಾಕಿದ್ದೀನಿ, ಬಟ್ ಅದರ್ವೈಸ್ ಮನಾಲಿಲಿ ಅಷ್ಟೊಂದು ಮಾಡಿದ್ದೀನಿ. ಮನಾಲಿ ಯೂಟ್ಯೂಬ್ ವಿಡಿಯೋನೂ ಹಾಕಿಲ್ಲ, ಅದು ಹಂಗೆ ಇದೆ. ಡೆಲ್ಲಿದು ಯಾವುದೂ ಹಾಕಿಲ್ಲ. ಡೆಲ್ಲಿಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಜಾಗಗಳಿದೆ, ಯಾವುದೂ ಹಾಕಿಲ್ಲ. ಎಲ್ಲ ಹಂಗೆ ಕೂತಿದೆ. ಅದೊಂಥರ ಸೋಂಬೇರ್ತಾನೆ ತೆಗೆದು ಇದು ಮಾಡೋಕ್ಕೆ. ಅದು ಒಂದ್ಸಲಿ ಆರ್ಕೈವ್ಸ್ಗೆ ಹೋಯ್ತು ಅಂದರೆ ಅದಷ್ಟೇ, ಆಚೆ ಬರಲ್ಲ ಯಾವುದೂ. ತಿರುಪತಿ ಹುಂಡಿ ಇದ್ದಂಗೆ ಒಂದ್ಸಲಿ ಹಾಕಿದ್ರೆ ಆಗೋಯ್ತು ಅಂತ. ಬಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅಥವಾ ವಿಡಿಯೋ ಮಾಡೋದನ್ನು ಹೊರತುಪಡಿಸಿ ಈಗ, ಯಾಕಂದರೆ ಇವಾಗ ಒಂದಷ್ಟು ಜನ ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂತ ನೋಡೋಕೆ ಕಾಯ್ತಾ ಇರ್ತಾರಲ್ವ. ಸೊ ಸುಹಾಸ್ ಆಗಿ ನೀವು ಟ್ರಾವೆಲ್ ಮಾಡ್ತಾ ಇರೋ ಪರ್ಸೆಂಟೇಜ್ ಎಷ್ಟಿದೆ ಇವತ್ತಿಗೆ, ಆ್ಯಂಡ್ ವಿಡಿಯೋಗೆ ಟ್ರಾವೆಲ್ ಮಾಡ್ತಾ ಇರೋದು ಎಷ್ಟಿದೆ? ಇಲ್ಲ, ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಬಿಕಾಸ್ ನಾನು ಟ್ರಾವೆಲ್ ಮಾಡಿದ್ರೆ ನಾನಾಗಿರ್ತೀನಿ, ನಾಟ್ ಫುಡಿ ಮಾಂಕ್ ಆರ್ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಆ ಥರ ಅಲ್ಲ. ಟ್ರಾವೆಲ್ ಮಾಡಿದ್ರೇ ಐ ವಿಲ್ ಬಿ ವೆರಿ ಹ್ಯಾಪಿ, ಹೆಲ್ತಿ. ಮನೇಲಿದ್ರೇ ಏನೋ ಒಂಥರ ಫಸ್ಟ್ ಸೋಂಬೇರ್ತನ ಬಂದ್ಬಿಡೋದು ಮನೇಲಿದ್ರೆ. ಬಿಕಾಸ್ ಐ ಕ್ವಿಟ್ ಮೈ ಜಾಬ್. ಸೊ ಮನೇಲಿದ್ದರೆ ಸೋಂಬೇರ್ತನ, ಎಷ್ಟೊತ್ತಾದ್ರೂ ಎದ್ದೇಳಲ್ಲ, ಎಷ್ಟೊತ್ತಾದ್ರೂ ತಿನ್ನಲ್ಲ. ಇವತ್ತು ನೋಡಿ ಬೆಳಗಿಂದ ಶೂಟ್ ಮಾಡ್ತಾ ಇದ್ದೀನಿ, ಮಲಗಿಲ್ಲ, ಬಟ್ ಶೂಟ್ ಮಾಡ್ತಾನೆ ಇರೋದ್ರಿಂದ ಫುಡ್ ಸೇರಲ್ಲ. ಆಮೇಲೆ ಇಟ್ ಬಿಕಮ್ ಅನ್ಹೆಲ್ತಿ. ವೆನ್ ಐ ಆಮ್ ಔಟ್ಸೈಡ್ ಐ ವಿಲ್ ಕೀಪ್ ಈಟಿಂಗ್. 1 second ಬೇಗ ಎದ್ದೇಳ್ತೀನಿ, ಬೇಗ ಮಲಗ್ತೀನಿ, ಟಯರ್ಡ್ ಆಗಿರ್ತೀನಿ, ಬೇಗ ಮಲಗ್ತೀನಿ, ಸುತ್ತಾಡ್ತಾ ಇರ್ತೀನಿ, ಹೊಸ ಜನ ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಇಂಟ್ರ್ಯಾಕ್ಟ್ ಮಾಡ್ತೀನಿ, ಹೊಸ ವಿಷಯಗಳು ತಿಳ್ಕೊಳ್ತೀನಿ. ಐ ಕೀಪ್ ಲರ್ನಿಂಗ್ ಅಲ್ಲ. ಸೊ ಐ ವಿಲ್ ಬಿ ಮೈ ಸೆಲ್ಫ್. ಎಲ್ಲೂ ಆ ಥರ ನಾನು ಫುಡಿ ಮಾಂಕ್ ಅನ್ನೋ ಫೀಲೇ ಇರಲ್ಲ ನನಗೆ, ಆ ಥಾಟೇ ಇರಲ್ಲ. ಬಿಕಾಸ್ ಆ ಥಾಟ್ ಮೈಂಡಿಗೆ ಬಂದರೆ ಅದು ನೆಕ್ಸ್ಟ್ ಮಿನಿಟ್ ವಿಲ್ ಬಿ ಲೈಕ್ ಈಗೋ ಸ್ಟಾರ್ಟ್ ಆಗುತ್ತೆ, ಆ್ಯಟಿಟ್ಯೂಡ್ ಬರುತ್ತೆ. ಅದೆಲ್ಲ ನಾನು ಯಾವತ್ತು, ಈವನ್ ಬೆಂಗಳೂರಲ್ಲೂ ಅಷ್ಟೇ, ನಾನು ಇದ್ದಾಗ ನನಗೆ ನಾನಾಗೇ ಇರ್ತೀನಿ. ಯಾವತ್ತು ಐ ಡೋಂಟ್ ವಾಂಟ್ ಟು ಬಿ ದಟ್ ಫುಡಿ ಮಾಂಕ್ ಅನ್ನೋದು. Bro, the very good example of that was, we are a channel of 150 subscribers or 160 followers who approached you and you were
ಬ್ರೋ ನಾನು ಅದೇ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದು, ಒಬ್ಬೊಬ್ಬರ ಹತ್ರ ಫಾಲೋ ಮಾಡಿಸ್ತಿದ್ದೆ, ಒಬ್ಬೊಬ್ಬರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತಿದ್ದೆ. ಲಿಟ್ರಲಿ ಬೆಗ್ಗಿಂಗ್ ಪೀಪಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡು ಅಂತ. ನಾವೇನ್ We all started from there ಅಲ್ಲ. ಹಿಂಗೆಲ್ಲ ಕಷ್ಟಪಟ್ಟು ಸಬ್ಸ್ಕ್ರೈಬರ್ಸ್ ಯಾರು ತಂದಿರ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಅವ್ರ ಸಬ್ಸ್ಕ್ರೈಬರ್ಸಿನ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಇವಾಗ. ಸೊ ಬಟ್ ದೆನ್ ಇಟ್ ಶೋಸ್ ಬ್ರೋ, ಅಂದರೆ ಅಷ್ಟು ಸಿಂಪಲ್ ಆಗಿ ಅವ್ನು ಯಾರ ಮೆಸೇಜ್ ಕೇಳ್ತಾನೆ ಎತ್ತ ಸೈಡ್ಗೆ ಅಂತ ಅದು ಮಾಡ್ಬೋದಿತ್ತು. ಬಟ್ ಯು ಡಿಡ್ಂಟ್ ಡೂ ದಟ್. ಸೊ ದಿಸ್ ಥ್ಯಾಂಕ್ ಯು ಫಾರ್ ದಟ್. ಒಂದು ಮತ್ತು ದೇಶ ಸುತ್ತಿ ನೋಡು ಕವರ್ ಮಾಡಿದ್ವಿ ಇವಾಗ. ಅಂದರೆ ಇಷ್ಟು ಬೇಗ ಕವರ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ, ಬಟ್ ದೆನ್ ವರ್ಲ್ಡ್ ಇಸ್ ವಾಸ್ಟ್. ಹಾಂ, ಒಂದು ರೇಂಜ್ಗೆ ನೀವು ಸುತ್ತಿರೋ ಅಷ್ಟು ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಹೇಳಿದ್ವಿ. ಕೋಶ ಓದೋ ಅಭ್ಯಾಸನೂ ಇದೆ. ಸೊ ವೇರ್ ಡಿಡ್ ಟು ಡೆವಲಪ್ ದಟ್ ರೀಡಿಂಗ್ ಹ್ಯಾಬಿಟ್? ಓದೋ ಅಭ್ಯಾಸ ಎಲ್ಲಿ ಬಂತು? ಅಥವಾ ತುಂಬ ಎಕ್ಸ್ಟೆನ್ಸಿವ್ ಆಗಿದೆಯಾ ಅಥವಾ ಅವಾಗ ಒಂದು? ಇಲ್ಲ, ಈಗೇನು ಇಲ್ಲ, ಸೋಂಬೇರ್ತನ ಅಷ್ಟೇ. ಈಗೇನಿಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ಇತ್ತು. ನಂದು ಚಿಕ್ಕ ವಯಸ್ಸಲ್ಲಿ ನಾನು ಇರ್ಬೇಕಾದ್ರೆ ನಮ್ಮ ಮಾವ ಬುಕ್ಸ್ ಓದ್ತಿದ್ರು, ಸಿಕ್ಕಾಬಟ್ಟೆ ಬುಕ್ಸ್ ಇರೋದು. ಹಾಂ ಕರೆಕ್ಟ್, ಅವರೇ ಕರೆಕ್ಟಾಗಿ ಹೇಳಿದ್ರಿ. ಅವ್ರು ಸಿಕ್ಕಾಬಟ್ಟೆ ಬುಕ್ಸ್ ಓದ್ತಿದ್ರು. ಸೊ ಅವ್ರ ಹತ್ರ ಅವಾಗಿಂದನೇ ನಂಗೆ 4ನೇ ಕ್ಲಾಸ್ ಓದ್ಬೇಕಾದ್ರೆ ಆ ಬುಕ್ ಎಲ್ಲ ತೆಗೆದು ಓದಿ ಏನೂ ಅರ್ಥ ಆಗ್ತಿರ್ಲಿಲ್ಲ, ಒಂದು ವರ್ಡ್ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಸರಿ ಬಿಡೊಂದು ಬಿಟ್ಬಿಟ್ಟೆ ಆಗ. ಆಮೇಲೆ ಒಂದು 10ನೇ ಕ್ಲಾಸ್ ಓದ್ಬೇಕಾದ್ರೆ ಯಾವುದೋ ಒಂದು ಬುಕ್ ಓದಿದೆ, ಯಾವುದೋ ಲವ್ ಸ್ಟೋರಿ, ಕ್ರಿಂಜಾಗಿತ್ತು, ಬಟ್ ಅವಾಗ ಚೆನ್ನಾಗಿ ಅನಿಸ್ತು. ಆಮೇಲೆ ಚೇತನ್ ಭಗತ್ ಬುಕ್ ಸ್ಟಾರ್ಟ್ ಮಾಡಿದೆ ಓದೋಕ್ಕೆ. ದಟ್ ವಾಸ್ ವೆನ್ ಐ ಸ್ಟಾರ್ಟೆಡ್ ಲೈಕಿಂಗ್ ರೀಡಿಂಗ್ ಬುಕ್ಸ್. ರೆವಲ್ಯೂಷನ್ 2020 ಓದಿದೆ. ದಟ್ ವಾಸ್ ವೆನ್ ಐ started like got into reading and then continuous ಆಗಿ ಚೇತನ್ ಭಗತ್ ನಾವೆಲ್ಸ್ ಓದ್ತಾ ಇದ್ದೆ. ಒಂದೇ ದಿನದಲ್ಲೇ ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡಿ ರಾತ್ರಿ 10 ಗಂಟೆಗೆ ಮುಗಿಸಿದ್ದೀನಿ ಒಂದು ನಾವೆಲ್. ಅದು ಬುಕ್ ತೊಗೊಳಕ್ಕೆ ಅವತ್ತು ನನ್ನ ಹತ್ರ ಲೈಕ್ ಅದಕ್ಕೆ ಸುಮ್ಮನೆ 200 ರೂಪಾಯಿ ಏನಕ್ಕೆ ವೇಸ್ಟ್ ಮಾಡಬೇಕು, ನನ್ನ ಹತ್ರ ಅಷ್ಟು ಇರಲಿಲ್ಲ ಅಂತ. ಸ್ಟೂಡೆಂಟ್ ಅವಾಗಿ ನನ್ನ ಹತ್ರ ಏನಿರಲಿಲ್ಲ. ಸೊ ಅದಕ್ಕೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ಓದ್ಬಿಟ್ಟೆ. ಅದಾದ್ರೆ ಲೈಕ್ 10 ರೂಪೀಸ್ 20 ರೂಪೀಸ್ಗೆಲ್ಲ PDF ಡೌನ್ಲೋಡ್ ಮಾಡಿ ಅದನ್ನ ಒಂದ್ ಸೈಡಿಗೆ 2 ಪೇಜ್ ಬರುತ್ತೆ, A4 ಸೈಜ್ ಶೀಟ್ ಅಲ್ಲಿ ಮಾಡಿ 4-5 ಬುಕ್ ಅದೇ ತರ ಲ್ಯಾಪ್ಟಾಪ್ ಅಲ್ಲಿ ಕುತ್ಕೊಂಡು ಓದಿದ್ದೀನಿ. ಅದು ಕಾಯ್ಪೋಚೆ ಅಂತ ಮೂವಿ ಬಂತು, ಅದರದ್ದು ನಾವೆಲ್ ಓದ್ತಾ ಇದ್ದೆ. ಅದ್ರ ಹೆಸರು ನೆನಪಿಲ್ಲ ನನಗೆ. ಅದ್ರದ್ದು ಚೇತನ್ ಭಗತ್ ಅದನ್ನು ಓದ್ತಾ ಇದ್ದೆ. ಆ ಥರ ಸಿಕ್ಕಾಪಟ್ಟೆ ಓದಿದ್ದೀನಿ. ಬೇರೆ ಜಾನರ್ಸ್ ಫಿಲಾಸಫಿ, ಅದೇ ಆಲ್ಕಮಿಸ್ಟ್ ಆಗ್ಬಾರ್ದು, ಅವ್ರದ್ದು ಆಲ್ಮೋಸ್ಟ್ ಅದು. ಅಂಡ್ ದೆನ್ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ರಾಬಿನ್ ಶರ್ಮಾ. ಓಕೆ. ಸೊ ಆ್ಯಂಡ್ ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಅಂದರೆ ವಾಟ್ ಆಲ್ಕಮಿಸ್ಟ್ ನಮಗೆ ಏನು ಹೇಳ್ಕೊಡುತ್ತೆ ಅಂದರೆ, ನಾವು ಯಾವ್ದ್ರ ಕಡೆ ಆದರೂ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಮೇಕ್ ಇಟ್ಸ್ ಮ್ಯಾಜಿಕ್ ಆ್ಯಂಡ್ ಇಟ್ ವಿಲ್ 100%. ಸೊ ಅದು ಮಾಡಿ ಆಗುತ್ತೆ, 100% ಆಗುತ್ತೆ. ಆ್ಯಂಡ್ ಇವಾಗ ನೋಡಿ, ನೀವೇ ಇವಾಗ ಹೇಳಿದ್ರಿ 100 ಎಷ್ಟೋ ಹೇಳಿದ್ರಲ್ಲ, 200 ಸಬ್ಸ್ಕ್ರೈಬರ್ಸ್ ಇದೆ, ಇವ್ರು ರಿಪ್ಲೈ ಮಾಡ್ತಾರಂತ ಮೆಸೇಜ್ ಮಾಡಿದೆ. ಯೂನಿವರ್ಸ್ ನನಗೆ ಕಾನ್ಸ್ಪೈರ್ ಮಾಡಿ ನನಗೆ ನನ್ನ ಕಡೆಯಿಂದ ರಿಪ್ಲೈ ಬಂತು ನಿಮಗೆ. ದಟ್ ಈಸ್ ಆಲ್ವೇಸ್ ಬ್ಯೂಟಿಫುಲ್ ಎಕ್ಸಾಂಪಲ್. ಆ ಥರ ತುಂಬ ಇನ್ಸ್ಟೆನ್ಸ್ ಆಗಿದೆ ನನಗೆ. ಎಕ್ಸಾಂಪಲ್ಸ್ ನನಗೆ ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ಎಷ್ಟು ಡಾಟ್ಸ್ ಮ್ಯಾಚ್ ಆಗುತ್ತೆ ಅಂದರೆ, ನಾನು ಇವಾಗ ಇದನ್ನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅದಕ್ಕೆ ಏನೋ ಒಂದು ಇರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇರ್ತೀನಿ. ಕರೆಕ್ಟ್. ಇಲ್ಲಾಂದರೆ ಅದು ಇಟ್ ವಿಲ್ ನಾಟ್ ವರ್ಕ್. ಆ್ಯಂಡ್ ಈ ರಿಯಲೈಸೇಷನ್ ಯಾವಾಗ ಬರುತ್ತೆ ಅಂದರೆ, ವಿ ಆರ್ ಜಸ್ಟ್ ಟೈನಿ ಸ್ಪೆಕ್ ಇನ್ ನೇಚರನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಲ್ವ. ಅಂದರೆ ನಾನು ಏನೂ ಅಲ್ಲ, ನನಗೇನು ಗೊತ್ತಿಲ್ಲ ಅಂತ ಒಂದು ರಿಯಲೈಸೇಷನ್ ತಲೆಗೆ ಬಂದರೆ ಅವಾಗ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂದರೆ ನಮಗೆ ನೆನ್ನೆ ಆಗಿದ್ದು ಒಂಚೂರು ನೆನಪಿರ್ಬೋದು, ಜ್ಞಾಪಕ ಶಕ್ತಿನೂ ಕಮ್ಮಿ ಮನುಷ್ಯರಿಗೆ. ಇವತ್ತೇನು ನಡೀತಾ ಇದೆ, ಈ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತು, ಫ್ಯೂಚರು ಗೊತ್ತಿಲ್ಲ. ಸೊ 3 ಟೈಮ್ ಲೈನ್ಗಳು, ಫ್ಲ್ಯಾಶ್ ಬ್ಯಾಕು, ಪ್ರೆಸೆಂಟು, ಫ್ಯೂಚರಲ್ಲಿ ಒಂದೇ ಒಂದು ನಮಗೆ ಕರೆಕ್ಟಾಗಿ ಗೊತ್ತಿರೋದು. ಆ ಒಂದನ್ನು ತಿಳ್ಕೊಂಡು ನಾವು ಏನೋ ಅನ್ಕೊಂಡ್ಬಿಡ್ತೀವಿ. ಫ್ಯೂಚರಲ್ಲಿ ಏನು ಬೇಕಾದ್ರೆ ರೀಸನ್ಸ್ ಇರ್ಬೋದು, ಏನು ಚೇಂಜಸ್ ಆಗುತ್ತೆ ಅನ್ನೋದು ಇದ್ದೇ ಇರುತ್ತೆ. ನಾವು ಪ್ರೆಸೆಂಟಲ್ಲಿ ಬದುಕ್ಬಿಟ್ರೆ ಸಾಕು. ಕರೆಕ್ಟ್. ನಿನ್ನೆಲ್ಲೋ ಬದುಕ್ಬಾರ್ದು, ನಾಳೆ ಬದುಕು. ಪ್ರೆಸೆಂಟಲ್ಲಿ ಏನಿದೆಯೋ ಅದನ್ನು ಎಂಜಾಯ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫ್ಯೂಚರ್ ಚೆನ್ನಾಗಿರುತ್ತೆ. 100%. ಪಾಸ್ಟ್ ಚೆನ್ನಾಗಿಲ್ಲದೆ ಇರ್ಬೋದು, ಆ ಪಾಸ್ಟ್ ಚೆನ್ನಾಗಿಲ್ದಿರೋದನ್ನ ನಾವು ನೆನ್ಸ್ಕೊಂಡು ಇವತ್ತು ಅದೇ ಕೊರ್ಕೊಂಡು ನಾಳೆನೋ ಅದೇ ಕೊರಗ್ತಿದ್ರೆ ಆ ಪಾಸ್ಟಲ್ಲಿ ಹೆಂಗಿರ್ತೀವಿ ಹಂಗೆ ಫ್ಯೂಚರಲ್ಲಿ ಇರ್ತೀವಿ. ಇವಾಗ ನನ್ನ ಪೇಜ್ ಇವಾಗ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ಅಂತ ಕೊರಗ್ತಾನೆ ಇದ್ದಿದ್ರೆ ಅದು ಹಂಗೆ ಉಳಿದೋಗಿರೋದು. ನಾನು ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದಕ್ಕೆ ಇವತ್ತು ಫ್ಯೂಚರಲ್ಲಿ ಚೆನ್ನಾಗಿದ್ದೀನಿ. ಆ ಪಾಯಿಂಟ್ ಬಂದು ನಾನು 200 ರೂಪೀಸ್ ಫುಡ್ ಟೂರ್ ಅಂತ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತನಕ ನನಗೂ ಏನೋ ಒಂಥರ, ಅಯ್ಯೋ ಬಿಡು ಏನು ಮಾಡೋದಿದೆ, ಎಷ್ಟು ವಿಡಿಯೋ ಮಾಡಿದ್ರು ಏನು ನೋಡಲ್ಲ, ಎಷ್ಟು ಎಫರ್ಟ್ಸ್ ಹಾಕಿದ್ರು ಯಾರು ಏನು ನೋಡ್ತಿಲ್ಲ. ನಾನಾಗೆ ನಾನು ವಿಡಿಯೋ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಆ ವ್ಯೂಸಿಂದ ಬರೋ ವ್ಯೂಸ್ ಅಷ್ಟೇ ವ್ಯೂಸ್, ನಂದಿನೇನು ಇರಲಿಲ್ಲ. ಏನಿದೆ ಇದರಲ್ಲಿ, ಹೆಂಗೆ ನಾನು 4000 ಅವರ್ಸ್ ಕ್ರ್ಯಾಕ್ ಮಾಡಲಿ ಅಂತ ನನಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಬಟ್ ಒಂದು ಪಾಯಿಂಟಲ್ಲಿ ನನ್ನ ತಮ್ಮ ಫೋಟೋಸ್ ವಿಡಿಯೋಸ್ ತೆಗಿತಿದ್ದೆ, ಹಂಗೆ ಎಡಿಟು ಮಾಡ್ತಿದ್ದೆ ಆವಾಗ. ಸೊ ಅವ್ನಿಗೆ ಫೋನ್ ಮಾಡಿ, ಈ ಥರ ನಾನೊಂದು ಮಾಡೋಣ ಅಂತಿದ್ದೀನಿ, 200 ರೂಪೀಸ್ ತೊಗೊಂಡೋಗಿ ಜಯನಗರಲ್ಲಿ ಶೂಟ್ ಮಾಡ್ಕೊಂಬರೋಣ, ಇವತ್ತು ಹೋಗೋಣ ಬಾ, ಸಂಜೆ ಒಂದು 5 ಜಾಗಗಳು ಕವರ್ ಮಾಡಿಬಿಟ್ಟು
ಹಂಗೆ ಬಂದ್ಬಿಡೋಣ ಅಂತ ನಾನು ಹೋಗಿ ಅದನ್ನು ತುಂಬ ರ್ಯಾಂಡಮಾಗಿ ವೀಡಿಯೋ ಶೂಟ್ ಮಾಡಿದ್ದು. ನಾನು ಏನು ಜಾಸ್ತಿಯಾಗಿ ಪ್ರೊಫೆಷ್ನಲ್ ಆಗೆಲ್ಲ ಏನು ಮಾಡಿಲ್ಲ, ಸುಮ್ಮನೆ ಹೋದೆ, ತಿಂದೆ, ಅದನ್ನು ವೀಡಿಯೋ ಮಾಡಿದೆ, ಬಂದ್ಬಿಟ್ಟೆ, ಅದನ್ನು ಎಡಿಟ್ ಮಾಡಿ ಹಾಕ್ದೆ. ಅಲ್ಲಿ ಕ್ರ್ಯಾಕ್ ಆಯಿತು. ಹೊಸ ಕಾನ್ಸೆಪ್ಟ್ ಅಂತ ಎಲ್ರಿಗೂ ಖುಷಿಯಾಗೋಯ್ತು. ಏನಿದು 200 ರೂಪೀಸ್ ಫುಡ್ ಟೂರ್ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿ ನೋಡಿದ್ರು. ಅದರ ನೆಕ್ಸ್ಟ್ ಡೇನೇ ನಾನು ಮತ್ತೆ ಬಸವನಗುಡಿಗೆ ಹೋಗಿ ಆವಾಗ ನೀಟಾಗಿ ಸ್ವಲ್ಪ ಮಾಡಿದೆ. ನನ್ನ ಹತ್ರ ಮೈಕ್ ಇಲ್ಲ, ಆವಾಗ ಮೈಕು ಇಲ್ಲ ನನ್ನ ಹತ್ರ. ಓಕೆ, ಮೈಕೇ ಇಲ್ಲ, ಮೈಕ್ ಇಲ್ಲದೆ ಹಂಗೆ ಫೋನಲ್ಲಿ ಮಾತ್ರ ಶೂಟ್ ಮಾಡ್ಕೊಂಡು ಮಾತಾಡಿದ್ದೀನಿ. ಬಸವನಗುಡಿಲಿ ಹೋಗಿ ವಿದ್ಯಾರ್ಥಿ ಭವನ್ ಮತ್ತು ಒಂದು 5 ಜಾಗ 200 ರೂಪೀಸಲ್ಲಿ ಏನೇನು ತಿನ್ಬೋದು ಅಂತ ವಿಡಿಯೋ ಮಾಡ್ಕೊಂಡು ಬಂದೆ. ಅದು ಮತ್ತೆ ಕ್ರ್ಯಾಕ್ ಆಯಿತು. ಆ್ಯಂಡ್ ದೆನ್ ವೆರಿ ನೆಕ್ಸ್ಟ್ ಡೇ ಮಾನಿಟೈಸ್ ಆಗೋಯ್ತು. ಅಂದರೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಡೂಯಿಂಗ್ ವಿಡಿಯೋಸ್ ಫ್ರಮ್ ಲಾಸ್ಟ್ 2.5 years. ಕರೆಕ್ಟ್. ಓಕೆ, 4000 ವಾಚ್ ಅವರ್ಸಲ್ಲಿ 2500 ಏನೋ ಆಗಿತ್ತು. ಇನ್ನು 1500 ಆಗಬೇಕಿತ್ತು. ಆ್ಯಂಡ್ ಅದು 365 days ಒಳಗೆ ಆಗಬೇಕು. ಹೌದು, ಆಲ್ಮೋಸ್ಟ್ 330 days ನಾನು ಆಗೋಗಿದೆ. ಸೊ ಹೊರಟೋಗತ್ತದು ರೇಸ್ ಅಗೇನ್ಸ್ಟ್ ಟೈಮ್. ನನಗೆ ಫುಲ್ ಅವಾಗ ಜಿಗುಪ್ಸೆ ಬಂದ್ಬಿಡ್ತು. ಆಗೋಯ್ತು, ಇನ್ನೇನು 30 days ಹೊರಟೋಗತ್ತದು, ಒಂದು ವರ್ಷ ಮತ್ತೆ ರಿಪೀಟ್ ಮಾಡಬೇಕು ಅಂತ. ಅಂದರೆ ಕಂಪ್ಲೀಟ್ 1700 hours ಹೋಗಲ್ಲ, ಐ ಮೀನ್ 2700 hours ಹೋಗಲ್ಲ. ಬಟ್ ಅದರಲ್ಲಿ ಎಷ್ಟು 365 days ಇರುತ್ತೆ ಅದ್ರ ಮಾತ್ರ ಲೆಕ್ಕ ಹೋದ್. ಬಟ್ ಆಲ್ಮೋಸ್ಟ್ ಎಲ್ಲ ಹೊರಟೋಗುತ್ತೆ. ಅವಾಗ ನನಗೆ ಏನು ಮಾಡೋದು ಗೊತ್ತಿಲ್ಲದೆ 200 ರೂಪೀಸ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ಕ್ಲಿಕ್ ಆಗಿ ವಿತಿನ್ 2 videos 1300 ಎಷ್ಟಿತ್ತು ಅದು ಅವರ್ಸ್ ಕ್ರ್ಯಾಕ್ ಆಗೋಗಿ ಮಾನಿಟೈಸ್ ಆಗೇ ಹೋಯ್ತು. ಏಪ್ರಿಲ್ 2022 21 ಕ್ರ್ಯಾಕ್ ಆಗೋಯ್ತು. ಆ್ಯಂಡ್ ದೆನ್ ಎವ್ರಿಥಿಂಗ್ ವಾಸ್ ಫೈನ್. ಕರೆಕ್ಟ್. ಆ್ಯಂಡ್ ನಮ್ಮದು ವೆರಿ ಸಿಮಿಲರ್ ಸಿಚುಯೇಷನ್. ನಾವು ಅಷ್ಟೇ, ನಮ್ದು ಇವಾಗ ಮೈನ್ ಫೋಕಸ್ ಏನಿದೆ ಅಂದರೆ ವಾಲ್ಯೂಮ್ ಆಫ್ ಕಾಂಟೆಂಟ್. ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಪ್ರೊಡಕ್ಷನ್ ಕ್ವಾಲಿಟಿ ಒಂದು ರೇಂಜಿಗೆ ಸೆಟ್ ಮಾಡಿಬಿಟ್ಟಿದ್ದೀವಿ. ಓಕೆ, ಒಂದು ಹೆಡ್ ಸ್ಟಾರ್ಟ್ ತೊಗೊಂಡಿದ್ದೀವಿ. ಸೊ ತೀರಾ ಇವಾಗ ಅಲ್ಲೊಂದು ಮೊಬೈಲ್ ಇಟ್ಬಿಟ್ಟು ಇಲ್ಲೊಂದು ಮೊಬೈಲ್ ಅಲ್ಲಿ ಮಾತಾಡ್ತಾ ಇಲ್ಲ. ಸೊ ಆಯಿತು, ಅಲ್ಲಿ ಒಂದಷ್ಟು ಎಫರ್ಟ್ ಹಾಕಿದ್ಯಾ, ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಬಿಟ್ಬಿಡು. ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಅದೇ. ಇಷ್ಟು ದೊಡ್ಡ ವೈಟ್ ಬೋರ್ಡ್ ಹಾಕಿದ್ರೆ ಹೇಳ್ಬೇಕನ್ಸ್ತು ಹೇಳಿದ ಗೋಲ್ಸ್ ಏನು ಅಂತ, ಪ್ರೊಡ್ಯೂಸ್ 100 episodes ಅಷ್ಟೇ. ಆ ವೈಟ್ ಬೋರ್ಡಲ್ಲಿ ದೊಡ್ಡದಾಗಿ 100 episode ನೀನು ಮಾಡು, ಮಿಕ್ಕಿದ ತಲೆಗೆ ಹಾಕೋಬೇಡ. ಹೌದು. ಸೊ ಈ ವಾಲ್ಯೂಮ್ ಗೇಮ್ ಅಂತ ಏನಿದೆ ಇವಾಗ, ಅಂದರೆ ಒಂದು ವಿಲ್ ಕಮ್ ಟು ದಟ್, ಅಂದರೆ ಶಾರ್ಟ್ ಫಾರ್ಮ್ಯಾಟ್ ಇದೆ, ಲಾಂಗ್ ಫಾರ್ಮ್ಯಾಟ್ ಇದೆ. ದೊಡ್ಡ ವಿಡಿಯೋ ಜನ ಯಾರು ನೋಡ್ತಾ ಇಲ್ಲ ಅಂಥ ಕಾಲದಲ್ಲಿ ಒನ್ ಆಫ್ ದ ಲಾಂಗೆಸ್ಟ್ ಫಾರ್ಮ್ಯಾಟ್ ಆಫ್ ಕಾಂಟೆಂಟ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ದಡ್ತನೋ ಹುಚ್ಚತನೋ ಏನೋ ಹಂಗೇನಿಲ್ಲ. ದಟ್ಸ್ ನಾಟ್ ಟ್ರೂ. ಪೀಪಲ್ ವಿಲ್ ಡೆಫಿನೆಟ್ಲಿ ವಾಚ್ ಲಾಂಗ್ ಲೆಂತ್ ವಿಡಿಯೋಸ್. ನನಗೆ ಇವಾಗ ನಂದು ಪೀಪಲ್ ಆರ್ ವಾಚಿಂಗ್. ದೇರ್ ಇಸ್ ಸೆಟ್ ಆಫ್ ಆಡಿಯನ್ಸ್. ನಿಮಗೆ ಫಾಸ್ಟ್ ಮೂವಿಂಗ್ ಆಡಿಯನ್ಸ್ ಇನ್ಸ್ಟಾಗ್ರಾಮಲ್ಲಿರೋದು. ಬಟ್ ಯೂಟ್ಯೂಬ್ಗೆ ಅಂತಲೇ ದೇರ್ ಆರ್ ಡೆಡಿಕೇಟೆಡ್ ಪೀಪಲ್ ಹೂ ವಿಲ್ ವಾಚ್ ದಟ್ ವೀಡಿಯೋಸ್ ಅಲ್ಲ. ದೇರ್ ಇಸ್ ನಥಿಂಗ್ ದಟ್ ಶಾರ್ಟ್ ವೀಡಿಯೋಸ್ ಮಾತ್ರ ಇರೋದು, ನಾವು ಲಾಂಗ್ ವೀಡಿಯೋಸ್ ಯಾರು ನೋಡಲ್ಲ ಅಂತ ಆ ಥರ ಇಲ್ಲವೇ ಇಲ್ಲ. ಯು ಮೇಕ್ ಎನಿ ವಿಡಿಯೋ ವೆದರ್ ಇಟ್ ಈಸ್ 20 minutes, 15 minutes, 1 hour ಆಲ್ಸೋ. ಇಫ್ ಇಟ್ ಇಸ್ ಇಂಟ್ರೆಸ್ಟಿಂಗ್ ದೇ ವಿಲ್ ಡೆಫಿನೆಟ್ಲಿ ವಾಚ್. ಕರೆಕ್ಟ್. ಇಟ್ ಇಸ್ ಲೈಕ್ OTT ಬಂತು, ಥಿಯೇಟರ್ಗೆ ಜನ ಹೋಗಲ್ಲ ಅನ್ನಂಗೆ. ಇಲ್ಲ, ಅದಕ್ಕೂ ಹೋಗ್ತಾರೆ. ಇಂಟ್ರೆಸ್ಟಿಂಗ್ ಮೂವಿ ಇದ್ರೆ ಹೋಗೇ ಹೋಗ್ತಾರೆ. ಚೆನ್ನಾಗಿ ಮಾಡ್ಬೇಕಷ್ಟೇ ನಾವು. ಅದು ಒಂದು ಸ್ಟಾರ್ಟಿಂಗಲ್ಲಿ ಹೆಂಗೆಂಗೋ ಮಾಡಿದ್ರು ನೋಡ್ತಾರೆ. ಹೋಗ್ತಾ ನಾವು ಕ್ವಾಲಿಟಿ ಕಂಟೆಂಟ್ ಕೊಡ್ತಾ ಹೋದರೆ ಡೆಫಿನೆಟ್ಲಿ ಪೀಪಲ್ ವಿಲ್ ವಾಚ್. ಅಂದರೆ ಓಕೆ, ಇದು ಕಂಟಿನ್ಯೂ ಮಾಡ್ತೀನಿ. ಸೊ ನಂದು ಕ್ವೆಶನ್ ಏನಿತ್ತು ಅಂದರೆ, ಹೌ ಮಚ್ ಡು ಯು ಬಿಲೀವ್ ಇನ್ ವಾಲ್ಯೂಮ್? ಅಂದರೆ ನಾನು ತಿಂಗಳಿಗೆ ಇಷ್ಟು ಎಪಿಸೋಡ್ಸ್ ಅಥವಾ ಇಷ್ಟು ವೀಡಿಯೋಸ್ ಹಾಕ್ತೀನಿ, ಬರೀ ವಾಲ್ಯೂಮ್ ಮಾಡ್ಕೊಂಡು ಹೋದರೆ ವರ್ಕೌಟ್ ಆಗುತ್ತಾ, ಅಥವಾ ಆ ವಾಲ್ಯೂಮ್ ಮಾಡ್ತಾ ಆಚೆ ಕಡೆ ವಾತಾವರಣ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಜನಕ್ಕೆ ಏನು ಬೇಕು ಅಂತ ಸ್ವಲ್ಪ ಟ್ವೀಕ್ ಮಾಡಬೇಕಾಗುತ್ತೆ? ವೆರಿ ಗುಡ್. ಸೊ ಕ್ವಾಂಟಿಟಿ ಬಂದು ನಾನು ಜನರಲಿ ಬಿಲೀವ್ ಮಾಡೋದೇನೆಂದರೆ, ವಾರಕ್ಕೆ ಒಂದು ಲಾಂಗ್ ಲೆಂತ್ ವೀಡಿಯೋಸ್ ಮಾತ್ರ ನಾನು ಮಾತ್ರ. ಶಾರ್ಟ್ ವೀಡಿಯೋಸ್ ಆದರೆ ಡೈಲಿ ಹಾಕ್ತೀನಿ, ಎವ್ರಿ ಡೇ 1 video ಶುಡ್ ಬಿ ದೇರ್. ಮುಂಚೆ ಆದರೆ 2 videos ಆಗ್ತಿದೆ, ಈಗ ಸ್ವಲ್ಪ ಸ್ಲೋ ಆಗಿ ಬಿಕಮ್ ಲೈಕ್ 1 video ಪರ್ ಡೇ ಅಂತ ಮಾಡ್ತಾಯಿದ್ದೀನಿ. ಕ್ವಾಂಟಿಟಿ ಬಂದು ಲಾಂಗ್ ಲೆಂತ್ ವೀಡಿಯೋಸ್ ಆದರೆ ವಾಟ್ ಐ ಬಿಲೀವ್ ಇಸ್, ಫಾರ್ ಎನಿ ಯೂಟ್ಯೂಬರ್, ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಪೋಸ್ಟ್ ಎವ್ರಿ ಡೇ, ಟ್ವೈಸ್ ಇನ್ ಅ ವೀಕ್, ಥ್ರೈಸ್ ಇನ್ ಅ ವೀಕ್ ಎಲ್ಲ. ಬಟ್ ಐ ಡೋಂಟ್ ಬಿಲೀವ್ ದಟ್. I want one quality video 1 week, 1 quality video. 1 month 4 videos is more than enough to sustain a normal standard salary. If it is like monetize agi, alla monetize agi, when you have good subscribers, at least like 50,000 60,000 subscribers minimum, ashtidrunu 50,000 idrunu, you will create one fan base for particular content. Weekly once hakadrunu you will definitely earn good income. Correct. Decent good income, not too much, not too greedy. When you become too greedy, you start posting many videos. When you start posting many videos, what happens is it's long length video ಅಲ್ಲ. ಸೊ ಲಾಂಗ್ ಲೆಂತ್ ವಿಡಿಯೋ ಇರೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಂಡೇ ಅಪ್ಲೋಡ್ ಮಾಡ್ತೀನಿ ಅಂದರೆ
ಮತ್ತು ವೆಡ್ನೆಸ್ಡೇ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮಂಡೇ ಹಾಕಿರೋ ವೀಡಿಯೋನ ಎಷ್ಟೊಂದು ಜನ ಏನೋ ನೋಡಿರಲ್ಲ, ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಂಡಿರ್ತಾರೆ, ವಾಚ್ ಲೇಟರ್ ಅಂತ, ಅಥವಾ ಬೇರೆ ಏನೋ ಬ್ಯುಸಿಲಿರ್ತಾರೆ, ಆಮೇಲೆ ನೋಡೋಣ ಅಂತ ಇರ್ತಾರೆ. ಇವಾಗ ನಾನು ವೆಡ್ನೆಸ್ಡೇಗೆ ಆಲ್ರೆಡಿ ನೋಡದೇ ಇರೋರು ವೆಡ್ನೆಸ್ಡೇ ಇನ್ನೊಂದು ವೀಡಿಯೋ ಹಾಕಿದ್ರೆ ಅದನ್ನು ಮರ್ತೋಗ್ತಾರೆ ಜನ. ಇದನ್ನು ನೋಡ್ಬಿಡ್ತಾರೆ, ಇದನ್ನು ನೋಡ್ಬಿಡೋಣ ಅಂತ ಇದನ್ನು ನೋಡ್ತಾರೆ, ಅದು ನೋಡೋದೇ ಇಲ್ಲ. ಆ ಥರ ಮಿಸ್ ಔಟ್ ಆಗ್ತಾ ಆಗುತ್ತೆ. ಸ್ಲೋ ಆಗಿ ಈ ವಿಡಿಯೋ ಕಮ್ಮಿ ಜನ ಪೊಟೆನ್ಷಿಯಲ್ ಆಗ್ತಾ ಇದ್ರೆ ನೆಕ್ಸ್ಟ್ ವಿಡಿಯೋಸ್ ಪೊಟೆನ್ಷಿಯಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಜಾಸ್ತಿ ತೋರಿಸಲ್ಲ ಯೂಟ್ಯೂಬ್. ಕರೆಕ್ಟ್. ದಟ್ ಕಾನ್ಸೆಪ್ಟ್ ಸ್ಟಾರ್ಟಿಂಗಲ್ಲಿ ನಾನು ನಂಬ್ತಾ ಇರಲಿಲ್ಲ, ಬಟ್ ವೆನ್ ಐ ಸಾ ಫ್ಯೂ ಯೂಟ್ಯೂಬರ್ಸ್ ಹೂ ಇಸ್ ಪೋಸ್ಟಿಂಗ್ ರೆಗ್ಯುಲರ್ಲಿ ಡೌನ್ಫಾಲ್ ನೋಡ್ತಾ ಇದ್ದೆ ಆಯಿತಾ. ಸೊ ದ ವ್ಯೂಸ್ ಜಾಸ್ತಿ ಇರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಏನಕ್ಕೆ ನಾನೇ ಒಂದು ಎಕ್ಸಾಂಪಲ್, ನಾನೇ ಒಂದು 2-3 ಟ್ರೈ ಮಾಡಿದೆ ಆ ಥರ. ವೆನ್ ಐ ಟ್ರೈಡ್ ದಟ್ ಡೌನ್ ಆಗ್ತಿತ್ತು. ಸೊ ನೋ, ಇದು ಬೇಡ, ನಾವು ಸ್ಟಿಕ್ ಆನ್ ಆಗೋಣ 1 ವೀಕಿಗೆ 1 ವೀಡಿಯೋ ಅಂತ. ಸೊ ದಟ್ಸ್ ದ ಥಿಂಗ್. 1 ವೀಕಿಗೆ 1 ವೀಡಿಯೋ ವಿಲ್ ವರ್ಕ್ ಫಾರ್ ಮೀ. ಮೋಸ್ಟ್ ಆಫ್ ದಿ ಫುಡ್ ಇರೋರಿಗೆ ಇಟ್ ವಿಲ್ ವರ್ಕ್. ಮೋಸ್ಟ್ಲಿ ಟ್ರಾವೆಲ್ಗೆ ಹೋದೆ ಅನಿಸುತ್ತೆ. ಶುಡ್ ನಾಟ್ ಬಿ ಟೂ ಮಚ್ ಕಷ್ಟ. ಇಟ್ ಶುಡ್ ನಾಟ್ ಬಿ ಟೂ ಮಚ್. ನನಗೆ ಟೂ ಮಚ್ ಆಫ್ ವೀಡಿಯೋಸ್ ಇದ್ದರೂ ಅವ್ರಿಗೆ ಏನಿದೆ ಇಷ್ಟು ವೀಡಿಯೋಸ್ ಹಾಕ್ತಾರೆ ಅಂತ ಅವ್ರಿಗೂ ಫೀಲ್ ಆಗುತ್ತೆ. ಅವ್ರಿಗೆ ಅದು ಎಂಟರ್ಟೈನ್ಮೆಂಟ್, ಇಟ್ಸ್ ಜಸ್ಟ್ ಎನ್ ಎಂಟರ್ಟೈನ್ಮೆಂಟ್. ನಮ್ಗೆ ಅದು ಇನ್ಕಮ್, ನಮ್ಗೆ ಅದು ಕೆಲಸ, ಅವ್ರಿಗೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಇಟ್ ಶುಡ್ ನಾಟ್ ಬಿ ಟೂ ಮಚ್ ಆಲ್ಸೋ. ಇವಾಗ ಮೂವೀಸ್ ತೊಗೊಂಡ್ರು ಅಷ್ಟೇ, ಒಂದೇ ದಿನ 3 ಮೂವೀಸ್ ಚೆನ್ನಾಗಿರೋದು ರಿಲೀಸ್ ಆದರೆ ಯಾರು ಯಾವುದಕ್ಕೆ ಹೋಗ್ತಾರೆ? ಅದು ಪ್ರಾಬ್ಲಮ್. ಅದೇ ಥರನೇ ಒಂದೇ ಸತಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾ ಹೋದರೆ ಎಕ್ಸಾಕ್ಟ್ಲಿ ಕಷ್ಟ ಆಗುತ್ತೆ. ಆ್ಯಂಡ್ ಇದು ಅದು ಕನ್ಸಿಸ್ಟೆನ್ಸಿ ವಿಡಿಯೋ ಅಂತ ಬಂದರೆ ಈ ಥರ. ಬಟ್ ನನಗೆ ಕೇಳಲೇಬೇಕು ಅಂತಿರೋ ಕ್ವೆಶನ್ ಅವಾಗಿಂದ ಒಂದೇನು ಅಂದರೆ, ಆ ಸ್ಟೆಪ್ ತೊಗೊಂಡಿದ್ದು ಹೇಗೆ ನೀವು? ಅಂದರೆ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಷನ್ಗೆ ಬರಬೇಕು ಅಂತ, ಆ್ಯಂಡ್ ನಿಮಗೆ 2 ಜಾನರ್ ಇತ್ತು, ನೀವು ಫುಡ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರಿ. ಅಂದರೆ ಓಕೆ, ಬಿಫೋರ್ ದಿಸ್ ಫಸ್ಟ್ ಆಫ್ ಆಲ್ ಮೋಟರ್ ಸೈಕ್ಲಿಸ್ಟ್ ಮಾಂಕ್ ಇಸ್ ಇಟ್ ಸ್ಟಿಲ್ ಆ್ಯಕ್ಟಿವ್? ಅಂದರೆ ನಡೀತಾ ಇದೆಯಾ ಅದು? ಸೊ ಯು ಆರ್ ಡೂಯಿಂಗ್ ದ್ಯಾಟ್ ಆಲ್ಸೋ? ನಾಟ್ ಲೈಕ್ ಆ್ಯಕ್ಟಿವ್ ಅಂದರೆ ಎವ್ರಿ ಡೇ ವೀಡಿಯೋಸ್ ಎಲ್ಲ ಹಾಕಲ್ಲ, ಜಸ್ಟ್ ಪೇಜ್ ಅಷ್ಟೇ ಇದೆ. Sometimes I put a collaborative reel. Travel ಮಾಡಿದಾಗ I will put it both. And I have created like Monk brand ಅಲ್ಲಿ I have created everywhere, like trawl page ಇದೆ. ಹೌದಾ? ದೆನ್ ಅಂದರೆ ಸೇಫ್ ಗಾರ್ಡ್ ಮಾಡಿ ಇಟ್ಟಿದ್ದೀನಿ. ನಂಗೆ ಪ್ಲಾನ್ಸ್ ಇದೆ, ಫ್ಯೂಚರ್ ಪ್ಲಾನ್ಸ್. ಕರೆಕ್ಟ್. ಸೊ ಅದಕ್ಕೋಸ್ಕರ ಮಾಡಿ ಇಟ್ಟಿದ್ದೀನಿ. ಟ್ರಾವೆಲ್ ಪೇಜ್ ಇದೆ, ಫುಡ್ ಪೇಜ್ ಇದೆ, ಮೀಮ್ ಪೇಜ್ ಇದೆ, ಮೂವಿ ಪೇಜ್ ಇದೆ, ರಿವ್ಯೂ. ಮೂವಿ ತುಂಬ ಹುಚ್ಚು ಮೂವಿ ಅಂದರೆ ತುಂಬ ನೋಡ್ತೀನಿ. ಇವಾಗ ಹೇಳ್ತಾ ಇದ್ದೀರ ತುಂಬ ನೋಡ್ತೀನಿ. ಸೊ ಅದು ಅದ್ರದ್ದೊಂದು ಪೇಜ್ ಇದೆ. ಆ ಥರ ಆಲ್ಮೋಸ್ಟ್ ಬುಕ್ಸ್ ಪೇಜ್ ಇಟ್ಟಿದ್ದೆ, ಅದು ನಾನು ಯೂಸ್ ಮಾಡ್ತಿಲ್ಲ ಈಗ, ಬಟ್ ಅದು ಒಂದಿತ್ತು, ಅದ್ರ ರಿವ್ಯೂಸ್ ಒಂದು ಪೇಜ್ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಾಡಿಟ್ಟಿದ್ದೀನಿ. ಯಾವ್ದು ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಅಂದರೆ ಕನ್ನಡ ವಾಯ್ಸ್ ಓವರ್ಸ್ ಬಿಟ್ಟು ಇಂಗ್ಲೀಷ್ ವಾಯ್ಸ್ ಓವರ್ಸ್ ಕೊಡೋಣ ಬೇರೆಯವ್ರಿಗೆ, ಆಡಿಯನ್ಸ್ಗೆ ಅಂತ ಅದನ್ನು ಮಾಡಿಟ್ಟಿದ್ದೀನಿ. ಕರೆಕ್ಟ್. ಸೊ ಆ ಥರ ಎಲ್ಲ ಇದೆ. ಯು ಆರ್ ಪ್ಲಾನಿಂಗ್ ಅನ್ ಎಂಟರ್ಪ್ರೈಸ್. ಕರೆಕ್ಟ್. ಆ್ಯಂಡ್ ದಟ್ ಈಸ್ ದ ವೇ ಇಟ್ ಶುಡ್ ಬಿ ಅಲ್ವಾ? ಯಾವೊಬ್ಬ ಮನುಷ್ಯ ತುಂಬ ಸೀರಿಯಸ್ ಆಗಿರ್ತಾನೋ ಅವ್ನು ಮಾಡ್ತಿರೋ ಕೆಲಸದ ಕುರಿತಾಗಿ ಒಂದು 10 ವರ್ಷ ಮುಂದಕ್ಕೆ ಯೋಚನೆ ಮಾಡೋದು ಜಾಸ್ತಿ ಇರುತ್ತೆ. ಇವತ್ತಿಗೆ ಹಾಕೋ ಎಫರ್ಟ್ ಹಾಕ್ತಾ ಇರ್ತೀವಿ, ಇಲ್ಲ ಅಂತಲ್ಲ. ಇವತ್ತಿಗೆ ಹಾಕೋ ಎಫರ್ಟ್ ಹಾಕಿದೆ ಇಷ್ಟು ರಿಸಲ್ಟ್ ನಿಮಗೆ ಕಾಣ್ದ ಸುಮ್ಮನೆ ಬಂದ್ಬಿಡಲ್ಲ ಆ ಥರ. ಬಟ್ ಇದ್ರ ಜೊತೆಗೆ ಬರೀ ಎಫರ್ಟ್ ಹಾಕೋ ಜನ 1000 ಜನ ಸಿಗ್ತಾರೆ ನಮಗೆ. ಅದ್ರ ಜೊತೆ ಯಾಕೆ ಇಷ್ಟೊಂದು ಸಕ್ಸಸ್ ಯಾಕೆ ಸಿಗ್ತಾ ಇದೆ ಅಂದರೆ, ಯುವರ್ ಫ್ಯೂಚರ್ ಪ್ರೂಫ್ ಆಲ್ರೆಡಿ ಅಂತ. ಮುಂದಕ್ಕೆ ಈ ಥರ ಟ್ರೆಂಡ್ಸ್ ಬರ್ಬೋದು, ಅಥವಾ ಮುಂದಕ್ಕೆ ನಾನು ಇದನ್ನು ಒಂದು ಆರ್ಗನೈಸೇಷನ್ ಮಾಡ್ಬೋದು, ಆ ಥರ. ಅದೇ ಟ್ರೆಂಡ್ಸ್ ಇವಾಗ ಏನಂದರೆ, ಮುಂಚೆ ರೀಲ್ಸ್ ಇರಲಿಲ್ಲ ಅಲ್ಲ, ಬರೀ ಫೋಟೋಸ್ ಇತ್ತು. ಸೊ ರೀಲ್ಸ್ ಬಂದಾಗ ಎಷ್ಟೊಂದು ಜನ ಬೈಕೊಂಡ್ರಿ, ಏನಿದೆ ರೀಲ್ಸು 15 ಸೆಕೆಂಡ್, ಏನಪ್ಪ ಟಿಕ್ಟಾಕ್ ಇನ್ಸ್ಟಾಗ್ರಾಮ್ ಅಂತ ಅಂದ್ಬಿಟ್ಟು ಅದು ಇದು ಇನ್ಸ್ಟಾಗ್ರಾಮ್ ಹಾಳಾಗೋಯ್ತು, ಅದು ಇದು ಅಂತೆಲ್ಲ ಬರ್ತಿತ್ತು. ಬಟ್ ಅದೇ ಇವಾಗ ಎಷ್ಟೊಂದು ಜನಕ್ಕೆ ಇನ್ಕಮ್ ಆಗಿ ಮನೆ ನಡೀತಾ ಇದೆ. ಕರೆಕ್ಟ್. ಸೊ ಏನಂತ ಹೇಳಕ್ಕೆ ಬಂದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಏನೇನು ಚೇಂಜಸ್ ಆಗುತ್ತೋ, ಇನ್ಸ್ಟಾಗ್ರಾಮ್ ಅಂತ ಎನಿವೇರ್ ವರ್ಕ್, ಎನಿ ರಿಲೇಟೆಡ್ ವರ್ಕ್, ನಾಟ್ ಜಸ್ಟ್ ಮೈಂಡ್, ನಾವು ಅಲ್ಲಿ ಏನು ಚೇಂಜಸ್ ಆಗುತ್ತೋ ಅದನ್ನು ನಾವು ಬೈಕೊಳ್ಳದೆ ಅದಕ್ಕೆ ನಾವು ತಕ್ಕನಂಗೆ ನಾವು ವಿ ಹ್ಯಾವ್ ಟು ಅಡಾಪ್ಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಚೇಂಜ್. ಇಫ್ ಯು ಡೋಂಟ್ ಚೇಂಜ್ ವಿ ಆರ್ ಲಾಸ್ಟ್ ಅಷ್ಟೇ. ಕರೆಕ್ಟ್. ಅದು ಇರಲೇಬೇಕು. ಇವಾಗ ನಾನು ರೀಲ್ಸ್ ಬಂದಿದ ತಕ್ಷಣ ಹೇಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಬಿಟ್ಬಿಟ್ರೆ ನನ್ನ ಬಿಸ್ನೆಸ್ ಹಾಳಾಯಿತು. ಐ ಹ್ಯಾವ್ ಟು ಗೆಟ್ ಅಲಾಂಗ್ ವಿತ್ ದಟ್. ಇನ್ ರೀಲ್ಸ್ ಅಂದರೆ ಏನು ಅಂತ ತಿಳ್ಕೊಂಡು 15 ಸೆಕೆಂಡಲ್ಲಿ ಏನು ಬೆಸ್ಟ್ ಮಾಡೋಕ್ಕಾಗತ್ತೆ ಅನ್ನೋದು ಎಷ್ಟು ಚಾಲೆಂಜಿಂಗ್ ಇದೆ. 15 ಸೆಕೆಂಡಲ್ಲಿ ನಾನು ಒಂದು ಫುಡ್ ಪ್ಲೇಸ್ಗೆ ಹೋಗಿ ರೆಸ್ಟೋರೆಂಟ್ ಆಚೆ ತೋರಿಸಿ, ಒಳಗಡೆ ತೋರಿಸಿ, ಅಲ್ಲಿ ಏನು ಫುಡ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಎಷ್ಟು ಹೇಳಬೇಕಂದ್ರೆ 15 ಸೆಕೆಂಡ್ಸಲ್ಲಿ ಇಷ್ಟು ಮಾಡೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಸುಮ್ಮನೆ ಇವಾಗ ಏನೋ ಹಿಂಗೆ ನೀರು ಎತ್ತೆ ಹಾಕ್ಬಿಟ್ರೆ ಅದು 15 ಸೆಕೆಂಡ್ ಮುಗ್ದೋಗುತ್ತೆ. ಇಟ್ ಇಸ್ ನಾಟ್ ಇವನ್ ದಟ್ ಮಚ್. ಲೈಕ್ ಅಷ್ಟು ಸ್ಮಾಲ್ ಟೈಮಲ್ಲಿ ಇಷ್ಟು ಕವರ್ ಮಾಡೋದು ಇಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. 15 ಸೆಕೆಂಡ್ಸ್ ಇತ್ತು. ಇವಾಗ ಒಂದು ಕಾಲು ನಿಮಿಷ, 1.5 ನಿಮಿಷ ಇದೆ. ಬಟ್ ಅವಾಗ ಇಟ್ ವಾಸ್ ಜಸ್ಟ್ 15 ಸೆಕೆಂಡ್ಸ್ ಆ್ಯಂಡ್ ವಿ ಆರ್ ಗಿವಿಂಗ್ ದ ಕ್ವಾಲಿಟಿ ಕಂಟೆಂಟ್ ವಿತ್ ಇನ್ 15 ಸೆಕೆಂಡ್ಸ್. ದಟ್ ವಾಸ್ ದಿ ಚಾಲೆಂಜಿಂಗ್ ಟಾಸ್ಕ್. ಅಲ್ಲಿ ಎಷ್ಟೊಂದು ಜನ ಕಳೆದೋದ್ರು ಇನ್ಸ್ಟಾಗ್ರಾಮಲ್ಲಿ ಆ ಥರ ಮಾಡೋವಾಗ. ಯಾವತ್ತು ಚೇಂಜಿಗೆ ತುಂಬ ರಿಜಿಡ್ ಇರಬಾರ್ದು. ಇಟ್ಸ್ ನಾಟ್ ದಟ್ ಫುಡಿ ಮಾಂಕ್ ಇಸ್ ನಾಟ್ ಪೋಸ್ಟಿಂಗ್ ವಿಡಿಯೋಸ್ ಆನ್ ಯೂಟ್ಯೂಬ್ ಅಲ್ವಾ.
ಯೂಟ್ಯೂಬ್ ಫಾರ್ಮೇಟ್ ಏನಿತ್ತು ಅದು ಹಾಗೆ ಇದೆ, ಅಲ್ಲಿ ಪೋಸ್ಟ್ ಮಾಡ್ತಾನೆ ಇದ್ದೀರಾ. ಇದೊಂದು ಹೊಸದು ಬಂತು, ಆಯಿತು ಇದನ್ನು ಕಲ್ತ್ಕೊಳ್ಳೋಣ ಅಂತ. ಹೌದು, ನಮ್ಮ ಸ್ವಂತಕ್ಕೆ ನಮ್ದು ಒಂದು ಸ್ಟ್ಯಾಂಪ್ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ. ಇವಾಗ ನಿಮ್ಮ ವಾಯ್ಸ್ ಓವರ್ ನಿಮ್ಮ ಸ್ಟ್ಯಾಂಪ್ ಇಲ್ಲ. ನಾನು ಆ ಚೇಂಜಸ್ ಅಕ್ಸೆಪ್ಟ್ ಮಾಡೋನು ಇದ್ರೂ ಒಂದ್ಸತಿ ಏನಾಯ್ತಂದ್ರೆ ಈ ಯೂಟ್ಯೂಬ್ ಶಾರ್ಟ್ಸ್ ಬಂತು. ಕರೆಕ್ಟ್. ಜನ ಆ್ಯಕ್ಚುಲಿ ಯೂಟ್ಯೂಬ್ ಅವ್ರು ಕರೆದು ನನಗೆ ಲೈಕ್ ಒಂದು ಇದು ಗೆಟ್ ಟುಗೆದರ್ ಥರ ಇತ್ತು. ಯೂಟ್ಯೂಬ್ ಶಾರ್ಟ್ಸ್ ಬಂದಿದೆ, ಎಲ್ಲರೂ ಹಾಕಿ ಯೂಸ್ ಮಾಡಿ ಅಂತೆಲ್ಲ ಹೇಳಿದ್ರು. ನಾನು ಏನಿದೆ ಅದರಲ್ಲಿ ಮಾನಿಟೈಸ್ ಬೇರೆ ಮಾಡಿದ್ದೀವಿ ಅಂದರು. ಅಲ್ಲಿ ಏನು ಜಾಸ್ತಿ ಬರಲ್ಲ ಅಂತ ನಂಗೆ ಗೊತ್ತು. ಇಟ್ ವಾಸ್ ನಾಟ್ ದಟ್ ಪೊಟೆನ್ಷಿಯಲ್ ಅಂತ ನನಗೆ ಗೊತ್ತಿತ್ತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಏನು ಅದೇ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀಯ, ಅದನ್ನೇ ತೆಗ್ದಲ್ಲ ಹಾಕು, ಫುಲ್ ಲೆಂತ್ ವೀಡಿಯೋಸ್ ಹಾಕೋದು ಹಾಕ್ತಿರ್ತೀಯ, ಅದು ಬಿಟ್ಟು ಇದನ್ನು ಹಾಕು, ಏನಾಗ್ಬಿಡತ್ತೆ ಅಂತ ಬೈತಿದ್ರು. ನಾನು ಹಾಕ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಂದಿನ ಹೋಗಿ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಅದು ಹೋಗ್ತಾ ಹೋಗ್ತಾ ನಮ್ಗೆ ಅದು ಈ ಒಂದು ಶಾರ್ಟ್ಸಿಂದ ನಮ್ಗೆ ಕಮ್ಮಿ ದುಡ್ಡು ತೋರಿಸುತ್ತೆ. ಬಟ್ ಸ್ಟಿಲ್ ಓವರಾಲ್ ಆಗಿ ನಾನು ನೋಡಿದ್ರೆ ಒಂದು ಫ್ರೆಶರ್ ಸ್ಯಾಲ್ರಿ ಬಂದ್ಬಿಡುತ್ತೆ ಆ ಶಾರ್ಟ್ಸಿಂದ. ಒಂದು ಪ್ರತಿದಿನ ಹಾಕಿದ್ರೆ 30 ಡೇಸ್ಗೆ ಫ್ರೆಶರ್ ಸ್ಯಾಲ್ರಿ ಬಂದ್ಬಿಡುತ್ತೆ. ಆ್ಯಂಡ್ ಮೋರ್ ಓವರ್, ಫಾರ್ ಎಕ್ಸಾಂಪಲ್, ನಾನೊಂದು ಏನಿಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಟ್ರೋಲ್ ಥರ ಒಂದು ಮಾಡಿದೆ. ಅದು ಇಟ್ ವೆಂಟ್ ಮಿಲಿಯನ್ಸ್ ಟುಗೆದರ್ ವ್ಯೂಸ್. ಅದರಿಂದನೇ ಎಷ್ಟೋ ಇನ್ಕಮ್ ಬಂತು. ಸೊ ಯು ನೆವರ್ ನೋ ವೇರ್ ಯು ಕ್ರ್ಯಾಕ್ ಥಿಂಗ್ಸ್. ಸೊ ಯು ಶುಡ್ ಬಿ ಆಲ್ವೇಸ್ ರೆಡಿ ಟು ಎಕ್ಸ್ಪ್ಲೋರ್ ಆ್ಯಂಡ್ ಲರ್ನ್ ಅಷ್ಟೇ. ಸೊ ಗೋಯಿಂಗ್ ಬ್ಯಾಕ್, ಅದೊಂದು ಅರ್ಧಕ್ಕೆ ಬಿಟ್ಟಿದ್ದ ಪ್ರಶ್ನೆಗೆ ವಾಪಸ್ ಹೋಗ್ತಾ, ಆ ಸ್ಟೆಪ್ ಹೇಗೆ ತೊಗೊಂಡ್ರಿ ಟು ಕ್ವಿಟ್, ಸ್ಪೆಷಲಿ ಇನ್ ಇಂಡಿಯಾ, ಒಂದು ಪ್ರಾಪರ್ ಟ್ರೆಡಿಷ್ನಲ್ ಜಾಬನ್ನು ಬಿಟ್ಟು ಆರ್ಟ್ ಬೇಸ್ಡ್ ಯಾವುದೇ ಫಾರ್ಮ್ಯಾಟ್, ಮ್ಯೂಸಿಕ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಇಸ್ ಆಲ್ಸೋ ವೆರಿ ಕ್ರಿಯೇಟಿವ್ ಅಲ್ವಾ. ಕ್ರಿಯೇಟಿವ್ ಬೇಸ್ಡ್ ಒಂದು ಕೆಲಸಕ್ಕೆ ಬರೋಕ್ಕೆ ಆ ಇನರ್ಷಿಯಾ ತುಂಬ ಇರುತ್ತೆ, ಸಿಕ್ಕಾಪಟ್ಟೆ ಅಡೆತಡೆಗಳು, ಮನೆ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಇರುತ್ತೆ. ಸೊ ಆ ಸ್ಟೆಪ್ ಹೇಗೆ ತೊಗೊಂಡ್ರಿ ಮತ್ತು ಕನ್ವಿನ್ಸ್ ಹೇಗೆ ಮಾಡಿದ್ರಿ ನಿಮ್ಮ ಸುತ್ತಮುತ್ತ? ಇಲ್ಲ, ಸೊ ಬೇಸಿಕಲಿ ನಾನು ಫಸ್ಟಿಂದ ನಾನು ಇನ್ಸ್ಟಾಗ್ರಾಮ್ ಶುರು ಮಾಡ್ದಂಗಿಂದ, ಯೂಟ್ಯೂಬ್ ಶುರು ಮಾಡಿದಂಗಿಂದ ಮನೇಲಿ ಎಲ್ರಿಗೂ ಇನ್ಸ್ಟಾಗ್ರಾಮ್ ಅಂತ ಓಪನ್ ಮಾಡಿಸಿ ಎಲ್ಲರೂ ಫಾಲೋ ಎಲ್ಲ ಮಾಡಿಸಿದ್ದೆ. ಸೊ ಎವ್ರಿ ಡೇ ನೋಡ್ತಾ ಇದ್ದೀರಿ ಇನ್ಸ್ಟಾಗ್ರಾಮಲ್ಲಿ ಏನೇನು ನಡೆಯುತ್ತೆ ಅಂತ, ಯೂಟ್ಯೂಬಲ್ಲಿ ಏನೇನು ನಡೆಯುತ್ತೆ ಎಲ್ಲ ನೋಡಿದ್ದಾರೆ. ಆ್ಯಂಡ್ ಹೋಗ್ತಾ 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 ನಂಗೆ ಅದರಲ್ಲಿ ಇನ್ಕಮ್ ಬರೋಕ್ಕೆ ಶುರು ಮಾಡಿದ್ವಿ. ಯೂಟ್ಯೂಬಲ್ಲಿ ಇನ್ಕಮ್ ಬರೋಕ್ಕೆ ಶುರು ಮಾಡಿದ್ಮೇಲೆ, ಇನ್ಸ್ಟಾಗ್ರಾಮಲ್ಲೂ ಕೊಲಾಬ್ರೇಷನ್ಸ್ ಮಾಡಿದ್ರೆ ಇನ್ಕಮ್ ಬರೋಕ್ಕೆ ಶುರು ಮಾಡಿದ್ಮೇಲೆ, ಐ ವಾಸ್ ವೆರಿ ಟ್ರಾನ್ಸ್ಪರೆಂಟ್ ಅಟ್ ಹೋಮ್. ಸೊ ಟ್ರಾನ್ಸ್ಪರೆಂಟಾಗಿ ನಾನು ಏನಿದೆಯೋ ಅದನ್ನು ಹೇಳ್ತಿದ್ದೆ, ಇಷ್ಟಿಷ್ಟು ಇನ್ಕಮ್ ಬರ್ತಿದೆ, ಇಷ್ಟಿಷ್ಟು ಇನ್ಕಮ್ ಬರ್ತಿದೆ ಅಂತ ಹೇಳ್ತಿದ್ದೆ. ಸೊ ಇನಿಷಿಯಲಿ ಸ್ಲೋಲಿ ಹಂಗೆ ಹೇಳ್ತಾ ಬರ್ತಾ ದೇ ನ್ಯೂ ದೇರ್ ಇಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಸೊ ನಮ್ಗಳಿಗೆ ಗೊತ್ತಿರಲಿಲ್ಲ ಅಷ್ಟೇ ಅಂತ ಸ್ಲೋ ಆಗಿ ಅವ್ರಿಗೆ ಗೊತ್ತಾಯಿತು, ಇನ್ಕ್ಲೂಡಿಂಗ್ ನಮ್ಮ ಅಜ್ಜಿಗೂ ಅಷ್ಟೇ, ಎಲ್ರಿಗೂ ಗೊತ್ತೀಗ. ಸೊ ಅವ್ರಿಗೂ ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಯೂಟ್ಯೂಬಲ್ಲಿ ನೋಡ್ತಾರೆ. ಈಗ ಇವನ್ ನಮ್ಮ ಅತ್ತೆ ಅಂದರೆ ನಮ್ಮ ಹೆಂಡತಿಯವರ ಅಮ್ಮನೂ ಅಷ್ಟೇ, ಅವರು ಯೂಟ್ಯೂಬಲ್ಲಿ ಕೂತ್ಕೊಂಡು ಡೈಲಿ ನೋಡ್ತಿರ್ತಾರೆ. ಸೊ ಎಲ್ರಿಗೂ ಅದು ಅಭ್ಯಾಸ ಆಗಿ, ಯಾಕಂದರೆ ಇವಾಗ ಒಬ್ಬರು ಮನೇಲಿ ಅದನ್ನು ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡೋಕೆ ಆಲ್ವೇಸ್ ದೇ ಆರ್ ರೆಡಿ. ಅವ್ರಿಗೆ ಗೊತ್ತಿರಲಿಲ್ಲ ಇಷ್ಟು ದಿನ, ಗೊತ್ತಾದ್ಮೇಲೆ ದೇ ಆರ್ ಆಲ್ವೇಸ್ ಲೈಕ್, ನನಗೆ ಫೋನ್ ನಾನೇ ನೋಡಿರ್ತೀನಿ, ಆಲ್ರೆಡಿ ಅವ್ರು ನೋಡಿದ್ದೀನಿ ಅಂತ ನಂಗೆ ಫೋನ್ ಮಾಡಿ ಹೇಳ್ತಾರೆ. ಆ ಥರ ಎಲ್ಲ ದೇ ಆರ್ ವೆರಿ ಸಪೋರ್ಟಿವ್. ಸೊ ಆ ಸಪೋರ್ಟಿವ್ ಇರೋದ್ರಿಂದ ನನಗೆ ಇನ್ಕಮ್ ಬರೋಕ್ಕೂ ಇದೆ ಅಂತ ಗೊತ್ತಾದ್ಮೇಲೆ, ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕೆಲಸಕ್ಕಿಂತ ಇಲ್ಲೇ ಜಾಸ್ತಿ ಬರ್ತಿತ್ತು. ಐ ಮೀನ್ ಫಸ್ಟಿಂದನೂ ಹಂಗೆ ಇತ್ತು. ಬಟ್ ವೆನ್ ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ಐ ವಾಸ್ ವೆರಿ ಕಾನ್ಫಿಡೆಂಟ್, ತಿಂಗಳಿಗೆ ಇದು ಬಂದೇ ಬರುತ್ತೆ. ನನ್ನ ಕೊಲಾಬ್ರೇಷನ್ಸ್ ಬರುತ್ತಲ್ಲ, ಯಾಕಂದ್ರೆ ಕೊಲಾಬ್ರೇಷನ್ಸ್ ಸಬ್ಜೆಕ್ಟಿವ್. ಹೌದು, ಒಂದ್ಸಲಿ ಬರ್ಬೋದು, ಒಂದ್ಸಲಿ ಬರ್ತಾ ಇರ್ಬೋದು. ಬಟ್ ಯೂಟ್ಯೂಬಲ್ಲಿ ಐ ವಾಸ್ ವೆರಿ ಶ್ಯೂರ್ ಬಂದೇ ಬರುತ್ತೆ ಅಂತ. ಬಿಕಾಸ್ ನಾನು ಕನ್ಸಿಸ್ಟೆಂಟಾಗಿ ಹಾಕಿದ್ರೆ ಸ್ಯಾಲ್ರಿ ಥರ, ಎಕ್ಸಾಕ್ಟ್ಲಿ ಸ್ಯಾಲ್ರಿ ಥರನೇ, ತಿಂಗಳಿಗೆ ಈ ಡೇಟಿಗೆ ಬಂದ್ಬಿಡುತ್ತೆ ಅಷ್ಟೇ. ಸೊ ಅದರಿಂದ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಆ್ಯಂಡ್ ವೈಟ್ ಫೀಲ್ಡಲ್ಲಿ ಆಫೀಸ್ ಇತ್ತು, ಸೊ ವರ್ಕ್ ಫ್ರಮ್ ಹೋಮ್ ಇತ್ತು. ದೆನ್ ವರ್ಕ್ ಫ್ರಮ್ ಆಫೀಸ್ 2 ಡೇಸ್ ಇತ್ತು, 2 ಡೇಸ್ ವರ್ಕ್ ಫ್ರಮ್ ಆಫೀಸ್ ಥರ ಇತ್ತು. ಹೋಗ್ತಾ 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 ಲೈಕ್ ಯಾಕೋ ಬೇಡ, ತುಂಬ ಅನಿಸ್ತಿತ್ತು, ಬಿಟ್ಬಿಡೋಣ, ವೆರಿ ಕಾನ್ಫಿಡೆಂಟ್, ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಣ ಅಂತ. ಆ್ಯಂಡ್ ದಟ್ ವಾಸ್ ಅ ಟೈಮ್ ವೇರ್ ನಾಟ್ ಟೂ ಮೆನಿ ಪೀಪಲ್ ವೇರ್ ಫುಲ್ ಟೈಮ್ ಯೂಟ್ಯೂಬರ್ಸ್ ಆರ್ ಇನ್ಸ್ಟಾಗ್ರಾಮರ್ಸ್. ಯಾಕಂದರೆ ನನ್ನ ಸರ್ಕಲಲ್ಲಿ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ, ಬ್ಲಾಗರ್ಸ್, ಅವರೆಲ್ಲ ಸ್ವಲ್ಪ ಇನ್ನೂ ಕೆಲಸ ಮಾಡ್ತಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಬೆಂಗಳೂರನ್ನವರು ಕೆಲಸ ಬಿಟ್ಟಿದ್ರು. ಸೊ ಹಿ ವಾಸ್ ಇನ್ ಟು ಫುಲ್ ಟೈಮ್. ಅವ್ರು ನೋಡಿ ಸ್ವಲ್ಪ ಧೈರ್ಯ ನನಗಿತ್ತು, ಓಕೆ ಮಾಡ್ತಿದ್ದಾರೆ ಅವರು. ಯೂಟ್ಯೂಬ್ ಅಷ್ಟೇನಿಲ್ಲ, ಇನ್ಸ್ಟಾಗ್ರಾಮಲ್ಲೇ ಅವರು ಧೈರ್ಯ ಮಾಡಿ ಕೆಲಸ ಬಿಟ್ಟಿದ್ರು. ಇನ್ಸ್ಟಾಗ್ರಾಮಿಂದನೇ ಅವ್ರು ಧೈರ್ಯ ಮಾಡಿ ಕೆಲಸ ಬಿಟ್ಟಿದ್ರು. ಆಲ್ಮೋಸ್ಟ್ ಅವ್ರು ಬಿಟ್ಟು 1 ವರ್ಷನೂ ಆಗಿತ್ತು. ಅವ್ರು ನೋಡಿ ಸ್ವಲ್ಪ ಧೈರ್ಯ ಇತ್ತು, ನಂಗೆ ಮಾಡೋಣ ಬಿಡು, ಅವರು ಸಸ್ಟೈನ್ ಆಗಿದ್ದಾರಲ್ಲ. ಅವ್ರ ಹತ್ರ 1-2 ಸತಿ ಮಾತಾಡಿದೆ, ಅವರು ಮಾಡು, ಏನು ಇಲ್ಲ, ಆರಾಮಾಗಿ ಮಾಡು ಅಂತೆಲ್ಲ ಹೇಳಿದ್ರು. ಆಮೇಲೆ ಮನೇಲಿ ಹೇಳಿದಾಗ, ಮನೇಲಿ ಯಾವಾಗಲೂ ನೀನು ಆರಾಮಾಗಿ ಮಾಡ್ಕೊ, ನಿನಗೇನು ಅನ್ಸುತ್ತಾ ಮಾಡಿ. ಏನಂದರೆ ಅವ್ರಿಗೊಂದೇ ಒಂದು ಏನಂದರೆ ಮದುವೆ ಆಗಿರಲಿಲ್ಲ ಅವಾಗ. ಮದುವೆ ಹೆಂಗೋ ಮಾಡ್ಕೊಳ್ಳೋದು ಅಂತ ಭಯ ಪಡ್ತಾಯಿದ್ರು. ನಾನು ಹೇಳಿದೆ, ಬಿಡು ಮದುವೆ ನೋಡ್ಕೊಳ್ಳೋಣ ಫಸ್ಟು, ಲೈಫ್ ಚೆನ್ನಾಗಿ ಸೆಟ್ಲ್ ಆದರೆ ಇನ್ನೇನು ಮದುವೆ ಆರಾಮಾಗಿ ಆಗ್ಬೋದು. ಇನ್ಕಮ್ ಇರಬೇಕಲ್ಲ ಅಷ್ಟೇ, ಇನ್ಕಮ್ ಇದರಲ್ಲಿ ಬರ್ತಾಯಿದೆ ಚೆನ್ನಾಗೆ. ಸೊ ನಿನಗೆ ಗೊತ್ತು ಎಷ್ಟು ಬರ್ತಿದೆ ಅಂತ, ಸೊ ಅದರಲ್ಲಿ ಏನಿದೆ ಮಾಡೋಣ ಬಿಡು ಅಂತ
ಧೈರ್ಯ ಮಾಡಿ ಒಂದಿನ ಫೋನ್ ಮಾಡಿದೆ ಮ್ಯಾನೇಜರ್ಗೆ, ಈ ಥರ ಇದೆ, ಚೆನ್ನೈಲಿದ್ದೆ, ಮದುವೆಲಿದ್ದೆ ನಾನು, November 14th. ಸುಮ್ಮನೆ ಫೋನ್ ಮಾಡಿಬಿಟ್ಟು ಈ ಥರ ಇದೆ ಪೇಪರ್ ಹಾಕೋಣ ಅಂತಿದ್ದಾರೆ. ಸರಿ ನೋಡು, ಇಫ್ ಯು ಓಕೆ ಗೋ ಅಹೆಡ್. ಅವರು ಸಪೋರ್ಟ್ ಮಾಡೋದು ಮಾಡ್ತಾರೆ. ಅವರು ಅದು ತುಂಬ ಸಪೋರ್ಟಿವ್ ಇದ್ರು. ಎಷ್ಟೊಂದು ಕೆಲಸನ ಅವರೇ ಇನಿಷಿಯೇಟಿವ್ ತೊಗೊಂಡು ಅವರೇ ಕೆಲಸ ಮಾಡ್ತಿದ್ರು, ನನ್ನ ಕೆಲಸನ ತೊಗೊಂಡು ಮಾಡ್ತಿದ್ರು, ಅಷ್ಟೆಲ್ಲ ಹೆಲ್ಪ್ಫುಲ್ ಆಗಿದ್ರು ತುಂಬ. ಇವತ್ತಿಗೂ ಮೆಸೇಜ್ ಮಾಡ್ತಿರ್ತಾರೆ, ಈ ಥರ ನೋಡ್ತಾ ಇದ್ದೀನಿ ವೀಡಿಯೋಸು ತುಂಬ ಚೆನ್ನಾಗಿ ಬರ್ತಿದೆ ಅಂತೆಲ್ಲ ಹೇಳಿ ಕಾಲೆಲ್ಲ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ಇಟ್ ವಾಸ್ ಗುಡ್ ವರ್ಕಿಂಗ್ ದೇರ್ ವಿತ್. ಮಾನಿಟೈಸ್ ಆದಮೇಲೆ ಎಷ್ಟು ತಿಂಗಳು ಅಥವಾ ವರ್ಷ ಕೆಲಸ ಮಾಡಿದ್ರಿ? 5-6 months ಅಷ್ಟೇ. ಏಪ್ರಿಲಲ್ಲಿ ಮಾನಿಟೈಸ್ ಆಯಿತು, ನವಂಬರಲ್ಲಿ ಪೇಪರ್ ಹಾಕಿದೆ, January 13th ಎಲ್ಲ ಆಗಿ January 13th ಲಾಸ್ಟ್. January 13th ಆದಮೇಲೆ ಆಮೇಲೆ ಶುರು ಆಯಿತು ಟ್ರಾವೆಲ್ ಮಾಡೋದು ಇನ್ನೂ ಜಾಸ್ತಿ. ಆಮೇಲೆ ಟ್ರಾವೆಲ್ ಶುರು ಆಯಿತು. ಅಲ್ಲಿ ತನಕ ಸ್ವಲ್ಪ ತಡ್ಕೊಂಡಿದ್ದೆ, ಕಂಟ್ರೋಲಲ್ಲಿ. ಜನವರಿಲಿ ಬಿಟ್ಟೆ, ಜನವರಿಯಿಂದ ಏಪ್ರಿಲ್ ಸ್ವಲ್ಪ ಭಯ ಇತ್ತು, ಕೆಲಸ ಬಿಟ್ಟಿದ್ನಲ್ಲ ಸ್ವಲ್ಪ ಭಯ ಇತ್ತು. ಏಪ್ರಿಲ್ ಮೇಲೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಓಕೆ, ಎಲ್ಲ ಯೂಟ್ಯೂಬರ್ಸು ಕೇಳೋ ಪ್ರಶ್ನೆ ನಾನು ಕೇಳ್ತೀನಿ, ಮಾನಿಟೈಸೇಷನಲ್ಲಿ ಎಷ್ಟು ದುಡ್ಡು ಬರುತ್ತೆ? ಹೇಳಬೇಡಿ ದಯವಿಟ್ಟು, ಬೇಡ, ನಮಗೆ ಇಂಟ್ರೆಸ್ಟೇ ಇಲ್ಲ ಅದರಲ್ಲಿ. ಮಾನಿಟೈಸ್ ಮಾಡೋಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೀರಾ, ಯಾವ ಥರ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ಸೊ ಅದರಿಂದ ರೆಫರೆನ್ಸ್ ತೊಗೊಂಡು ಜನ ಮಾಡ್ಕೋಬೋದು ಅಷ್ಟೇ. ಇಲ್ಲ, ಇನ್ಕಮ್ ಹೇಳೋದಂತಲ್ಲ, ಸ್ಟ್ಯಾಂಡರ್ಡ್ ನಾರ್ಮಲ್ ಸ್ಯಾಲ್ರಿ ಎಷ್ಟು ಬರುತ್ತೋ ಅಷ್ಟು ಬರುತ್ತೆ ಸದ್ಯಕ್ಕೆ ಅಷ್ಟೇ. ತುಂಬ ವ್ಯೂಸ್ ಬಂದು ಮಿಲಿಯನ್ಸ್ ವ್ಯೂಸ್ ಬಂದರೆ ಎಲ್ಲ ದೊಡ್ಡ ಮನೆಗಳು ಬಂಗ್ಲೋ ಕಟ್ಕೊಳ್ತಾರೆ. ನನಗೆ ಅದನ್ನಷ್ಟು ಬರ್ತಾ ಇಲ್ಲ. ಇದು ಒಂದು ಸೈಟ್ ತೊಗೊಂಡಿದ್ದಾರೆ, ನಾನು ಸ್ಟಾರ್ಟ್ ಮಾಡ್ತಾರೆ ಕಷ್ಟ. ಸೂಪರ್ ಅದಂತು. ಸೊ ಈಗ ಒಂದು ಎಜುಕೇಷ್ನಲ್ ಸೆಗ್ಮೆಂಟ್ ಅಂತ ತೊಗೊಂಡ್ರೆ ಇದನ್ನು, ನಿಮ್ಮಿಂದ ಏನೋ ಕಲಿಯೋಕ್ಕೆ ಅಂತಲೇ ಈ ಎಪಿಸೋಡ್ನ ಕೇಳ್ತಾ ಇರೋ ಆಡಿಯನ್ಸ್ಗೋಸ್ಕರ ಇದೊಂದು ಸೆಗ್ಮೆಂಟ್. ಆಗಲೇ ನಕ್ಬಿಟ್ರು ಅವರು. ಆ ನಗುವಿನ ಹಿಂದಿನ ರಹಸ್ಯವಾದರು ನನ್ನ ಕರೆಸ್ಬಿಟ್ಟು ಮಕ್ಳು ಏನಾರು ಹೇಳೋ ಎಜುಕೇಟಿವ್, ನಾನೇನು ಅಲ್ಲ ಮಾಡ್ತಾ ಇರೋದೇ ತರಲೆ ಕೆಲಸ, ಓಡಾಡ್ಕೊಂಡು ಊರು ಸುತ್ಕೊಂಡು ಮನೇಲಿ ಇಲ್ಲದೆ ತಿನ್ಕೊಂಡು ಕಾಸು ಬರ್ತಾ ಇದೆ ಅವರ ಅಷ್ಟೇ. ಸೊ ಏನಂದರೆ ಸುಮಾರು ಜನ ಇದೇ ಪ್ಯಾಷನ್ ಅವ್ರು ಇರ್ತಾರೆ. ಸೊ ಅವರಿಗೆ ಅವರು ನಿಮ್ಮ ಎಪಿಸೋಡ್ ಅಂತ ಬಂದಾಗ ಓಕೆ, ಈ ಕ್ರಿಯೇಟರ್ ನಂಗೆ ಇಷ್ಟ, ಅಥವಾ ದೇ ಮೈಟ್ ಬಿ ಯುವರ್ ಫೆಲೋ ಕ್ರಿಯೇಟರ್ಸ್ ಫಾರ್ ಸ್ಟಾರ್ಟಿಂಗ್ ಆಫ್. ಸೊ ನೀವು 0 to 10 ಲಾಸ್ಟ್ ಲೆವೆಲ್ಲು, 0 ಫಸ್ಟ್ ಲೆವೆಲ್ ಅಂದರೆ ಅಟ್ಲೀಸ್ಟ್ ನೀವೊಂದು ಬೇಡ, ಯು ಆರ್ ವೆರಿ ಹಂಬಲ್. ಸೊ ನಾನು ಜಾಸ್ತಿ ನಂಬರ್ ಹೇಳಲ್ಲ, 0 to 1 ಬಂದಿದ್ದೀರಾ ಅಂತಲೇ ಇಟ್ಕೊಳ್ಳೋಣ, ಆಯಿತಾ? ಖುಷಿ ಅಲ್ವಾ? ಸೊ ಯಾರೋ ಒಬ್ಬರು 0 to 0.1 ಇರೋರು ಇರ್ತಾರೆ ಒಂದಷ್ಟು ಜನ. ಅಲ್ಲಿ ನೋಡ್ತಾ ಇರೋರಿಗೆ ವಾಟ್ ಈಸ್ ಯುವರ್ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಯುವರ್ ಯೂಟ್ಯೂಬ್ ವಿಡಿಯೋ? ಆ್ಯಂಡ್ ಯೂಟ್ಯೂಬ್ ವಿಡಿಯೋ ಕ್ರಿಯೇಟ್ ಮಾಡೋದು ಒಂದು ಕಡೆ ಆದರೆ, ಅಪ್ರೋಚ್ ಹೇಗೆ ಮಾಡ್ತೀರಾ? ಕನ್ವಿನ್ಸ್ ಮಾಡಬೇಕಾಗುತ್ತೆ ಹೋಟ್ಲವ್ರನ್ನ, ಸುಮ್ಮನೆ ಎಲ್ರಿಗೂ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಎಲ್ಲರೂ. ಹೇಗೆ ಕನ್ವಿನ್ಸ್ ಮಾಡಿ, ದ ಹೋಲ್ ಪ್ರೋಸೆಸ್. ಒಂದು ಯಾವುದೋ ಹೋಟ್ಲ್ ಕಾಣ್ತು, ಬೇಡ ಇನ್ನೂ ಹಿಂದಕ್ಕೆ ಹೋಗೋಣ, ಒಂದು ಯಾವುದೋ ಹೋಟ್ಲ್ ನೀವು ಡಿಸ್ಕವರ್ ಮಾಡಿದ್ರಿ ಈ ಥರದ್ದು ಒಂದು ಚೆನ್ನಾಗಿರಬಹುದು ಅಂತ, ಅಲ್ಲಿಂದ ಹಿಡಿದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋವರೆಗೂ ನಿಮ್ಮದು ಇದೇನಿರುತ್ತೆ ಅಂದರೆ ಪ್ರೋಸೆಸ್ ಹೇಗಿರುತ್ತೆ ಅಂತ. ಇಲ್ಲ, ಅದು ಸಡನ್ನಾಗಿ ಇಂಟರ್ವ್ಯೂ ಆಗೋಯ್ತಾ? ಇಲ್ಲ, ಏನಿಲ್ಲ, ಐ ಆಮ್ ಕ್ಯಾಶುಯಲ್ ಅಲ್ಲಿ. ಸೊ ಏನಾಗತ್ತೆ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ರೆಸ್ಟೋರೆಂಟ್ಗಾಗಲಿ ಒಂದು ಜಾಗಕ್ಕೆ ಹೋಗಿ ವಿಡಿಯೋ ಮಾಡಬೇಕಂದ್ರೆ ತುಂಬ ಹೆಸಿಟೆಂಟಾಗಿ ಇರ್ತಾರೆ. ನಾನು ಹಂಗೆ ಇದ್ದವನು. ಆ ಒಂದು ಹೆಸಿಟೇಷನ್ ಮತ್ತು ಭಯನ ಫಸ್ಟ್ ಬಿಟ್ಬಿಡ್ಬೇಕು ಯೂಟ್ಯೂಬರ್ಸ್ಗೆ ಮೇಯ್ನಾಗಿ. ಬಿಟ್ಬಿಟ್ರೆ ಆವಾಗ ನಾವಾಗಿ ಇರ್ತೀವಿ. ಯಾವಾಗ ನೀವು ಫಸ್ಟಲ್ಲಿ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ನಾವಾಗಿ ಇಲ್ಲದೆ ಇದ್ರೇ ನಮ್ಮ ಕೆಲಸ ಮುಂದಕ್ಕೆ ಹೋಗಲ್ಲ. ಕರೆಕ್ಟ್. ಕಾನ್ಸಂಟ್ರೇಷನ್ ಫಸ್ಟ್ ಅಲ್ಲಿರಬೇಕು. ಎಲ್ಲೋ ಯೋಚನೆ ಮಾಡ್ಕೊಂಡು ಇಲ್ಲಿ ಮಾಡ್ತಿದ್ರೆ ನಾವು ಮಾಡ್ತಿರೋದು ಕ್ರಿಯೇಟಿವಿಟಿ ಕೆಲಸ. ಹೌದು, ಅದಕ್ಕೆ ಮೇಯ್ನ್ ನಾನು ಫುಲ್ ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಕೆಲಸ ಮಾಡಿಕೊಂಡು ಇದನ್ನು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಕ್ರಿಯೇಟಿವಿಟಿ ಬರೋದೇ ಇಲ್ಲ. ಯಾಕಂದರೆ ಒಂದು ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡೋವಾಗ ಏನೋ ಒಂದು ಫನ್ ಪಾರ್ಟ್ ಏನಾರು ಹಾಕಬೇಕು ಅಥವಾ ಎಂಗೇಜಿಂಗಾಗಿ ಮಾಡಬೇಕಂದ್ರು ಕ್ರಿಯೇಟಿವಿಟಿ ಇಲ್ಲದೆ ಸುಮ್ಮನೆ ನಾನು ಹೋಗ್ಬಿಟ್ಟು ಎಲ್ಲರ ಹತ್ರ ಇವಾಗ ಫೋನ್ ಇದೆ, ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸ್ ಆಗ್ತಿದ್ದಾರೆ. ಬಟ್ ಎಲ್ಲರೂ ಸಕ್ಸಸ್ಫುಲ್ ಏನಕ್ಕಾಗೋದಂದರೆ ಆ ಒಂದು ಆ್ಯಂಗಲ್ಲು, ಮಾತಾಡೋ ಸ್ಕಿಲ್ಲು ಎಲ್ಲನೂ ಇದೆ ಅದರಲ್ಲಿ. ಅದೆಲ್ಲ ಇಲ್ಲಾಂದರೆ, ಕ್ರಿಯೇಟಿವಿಟಿ ಇಲ್ಲಾಂದರೆ ಯು ಕೆನಾಟ್ ಬಿ ಅ ಕ್ರಿಯೇಟರ್ ಅಲ್ಲ. ಸೊ ದಟ್ ಈಸ್ ಮೇನ್ ಥಿಂಗ್. ಆ್ಯಂಡ್ ಭಯ ಬಿಡಬೇಕು, ಸ್ವಲ್ಪ ಮಾತಾಡೋದು ಕಲಿಬೇಕು. ನಾನು ಸ್ಟಾರ್ಟಿಂಗಲ್ಲಿ ನಾನು ಇವತ್ತಿಗೂ ಇಂಟ್ರೋವರ್ಟೆ, ಜಾಸ್ತಿ ಮಾತಾಡಲ್ಲ. ಬಟ್ ಅಲ್ಲಿ ನಾನು ಒಂದು ಹೇಳಲೇಬೇಕಂದ್ರೆ ನೋಡ್ತಾ ಇರೋರಿಗೆ ದಟ್ ಕ್ಯಾಮ್ರಾ ಆನ್ ಆಗೋಕ್ಕೆ ಮುಂಚೆ ನೀವು ಇಷ್ಟು ಮಾತಾಡ್ತೀರಾ. ನಾನು ಹೇಳಕ್ ಬಂದಿದ್ದು ಅದೇನೆ. ನೀವು ನೋಡ್ಬೋದು, ನಾನು ಒಳಗೆ ಬರ್ಬೇಕಾದ್ರೆ ಎಷ್ಟು ಸೈಲೆಂಟ್ ಆಗಿದ್ದೆ. ನಾನು ಸುಮ್ಮನೆ ಇದ್ದೆ. ಒಳಗೆ ಬಂದ್ಮೇಲೆ ಇವಾಗ ನಾನು ಅದು ಚೇಂಜ್ ಆಗ್ಬಿಟ್ಟೆ. ದಟ್ ಈಸ್ ವಾಟ್ ಇಟ್ ಇಸ್. ನಾನು ಇಂಟ್ರೋವರ್ಟ್, ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ಕ್ಯಾಮ್ರಾ ಮುಂದೆ ಆರಾಮಾಗಿರ್ತೀನಿ, ಮಾತಾಡ್ತೀನಿ. ಬಟ್ ನನ್ನ ಪರ್ಸನಲ್ ಲೈಫಲ್ಲಿ ನಾನು ತುಂಬ ಸೈಲೆಂಟ್.
ಅಂದರೆ ಸೈಲೆಂಟ್ ಅನ್ನಲ್ಲ, ಆ್ಯಕ್ಚುಲಿ ಸೈಲೆಂಟ್ ಅಲ್ಲ. ನನ್ನ ಫ್ರೆಂಡ್ಸು ಯಾರೇ ನಮ್ಮ ಮನೆ ನೋಡಿದ್ರು ಬೈತಾರೆ, ಫ್ರೆಂಡ್ಸ್ ಸೈಲೆಂಟ್ ಅಲ್ಲ. ಅದೇ ಕಂಫರ್ಟ್ ಝೋನ್ ಎಲ್ಲಿದೆಯೋ ಅಲ್ಲಿ ನಾನು ಆರಾಮಾಗಿರ್ತೀನಿ. ಹೊಸ್ದಾಗಿ ಯಾರಾದರೂ ಹೋಗುವಾಗ ಸ್ವಲ್ಪ ಅದು ಕಂಫರ್ಟ್ ಆಗೋಕ್ಕೆ ಟೈಮ್ ತೊಗೊಳ್ತೀನಿ. ಬಟ್ ದೆನ್ ಕಂಫರ್ಟ್ ಆಗಿಬಿಟ್ರೆ ಮಾತೇ ನಿಲ್ಸಲ್ಲ. ಎಲ್ಲೋ ಮತ್ತೆ ಹೋದ್ವಿ ವಾಪಸ್ ಬರ್ತೀನಿ. ಕರೆಕ್ಟ್. ಸೊ ರೆಸ್ಟೋರೆಂಟ್ ಅವ್ರ ಹತ್ರ ಹೋಗಿ ಕೇಳೋವಾಗ ಎಷ್ಟೊಂದು ರೆಸ್ಟೋರೆಂಟ್ಸ್ ಬೇಡ ಅಂತ, ಇವತ್ತಿಗೂ ಬೇಡ ಅಂತಾರೆ. ಇವತ್ತಿಗೂ ಎಷ್ಟೊಂದು ಜನ ತುಂಬ ಆ್ಯಟಿಟ್ಯೂಡಲ್ಲಿ ಮಾತಾಡ್ತಾರೆ. ರೀಸೆಂಟಾಗೂ 2-3 ಇನ್ಸಿಡೆಂಟ್ ಆಯಿತು. ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮತ್ತೆ ಬೇಡ ಹೆಸರೇ ಇಲ್ಲ, ಎಷ್ಟೊಂದು ಆ ಥರ ಆಗಿದೆ. ರೀಸೆಂಟಲ್ಲಿ ತುಂಬ ಆಯಿತು. ಆವಾಗ ಸಡನ್ನಾಗಿ ಏನು ಬೇಡ, ಆರಾಮಾಗಿ ಪೀಸ್ಫುಲ್ಲಾಗಿ ಬೇಡ ಅಂದ್ಬಿಟ್ಟು ಅದರದ್ದೇ ಇನ್ನೊಂದು ಕಡೆ ಇರುತ್ತೆ, ಅಲ್ಲಿ ಹೋಗಿ ಮಾಡೋದಷ್ಟೇ. ಒಂದು ಕಬ್ಬಿನ ಹಾಲು ಅಂಗಡಿಗೆ ಹೋದೆ, ಕಬ್ಬಿನ ಹಾಲು ಅಂಗಡಿ ವಿಡಿಯೋ ಮಾಡ್ಬೇಡ ಅಂದ. ಸರಿ ಹೋಗಿ ಗುರು ಬೇಡ ಅಂದ್ಕೊಂಡು ನಾನು ಇನ್ನೊಂದು ಕಬ್ಬಿನ ಹಾಲು ಅಂಗಡಿ, ಯಾವುದೋ ಒಂದು 3 ಜನ ಲೇಡೀಸ್ ಮಾಡ್ತಿದ್ರು. ಅವ್ರದ್ದು ₹5 ಕೊಡ್ತಾರಲ್ಲ ಗೆರೆಲಿ. ಸೊ ₹5 ಬರೀ ಅಂದರೆ ಅವರೊಬ್ಬರೇ ಅಲ್ಲ, ಅಲ್ಲಿ ಇಡೀ ಸ್ಟ್ರೀಟ್ ₹5 ಸೆಲ್ ಮಾಡ್ತಾರೆ ಒಂದು ಗ್ಲಾಸ್. ಅಂದರೆ ₹10, ₹5, ₹20 ಆ ಥರ ವೆರೈಟೀಸ್ ಇದೆ. ₹5 ಕೊಡ್ತಾರೆ. ಆ್ಯಂಡ್ ವುಮನ್ ಆಂಟ್ರಪ್ರೆನರ್ ಆಗಿ 3 ಜನ ಮಾಡ್ತಿದ್ರು. ಸೊ ಅಲ್ಲಿ ಹೋಗಿ ನಾನು ಕವರ್ ಮಾಡಿದೆ. ಐ ವಾಸ್ ವೆರಿ ಹ್ಯಾಪಿ, ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ಸೊ ಒಂದು ಆಗಿಲ್ಲ ಅಂದರೆ ಇನ್ನೊಂದು ಆಗುತ್ತೆ. ಯೂನಿವರ್ಸ್ ಕಾನ್ಸ್ಪೈರ್ಸ್. ಎಕ್ಸಾಕ್ಟ್ಲಿ, ಆಲ್ಕೆಮಿಸ್ಟ್ ಎಕ್ಸಾಕ್ಟ್ಲಿ. ಸೊ ಆ ಥರ ಈ ಥರ ಫಸ್ಟ್ ಮೈ ಚಳಿ ಬಿಡಬೇಕು ಅಂತ ಇದು ಜನನ ಅಪ್ರೋಚ್ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ಮಾತಾಡೋದಕ್ಕೂ ಅಷ್ಟೇ ಧೈರ್ಯ ಇರಬೇಕು. ನಿನ್ನ ಕ್ಯಾಮ್ರಾ ಆನ್ ಆಯಿತು ಅಂದರೆ ನಿನ್ನ ಕ್ಯಾರೆಕ್ಟರ್ ಒಳಗೆ ಹೋಗು, ನೀನು ಏನಿದೆಯಾ ಅದನ್ನು ಮಾಡ್ಕೊಂಡು ಹೋಗು ಅಂತ. ಓಕೆ. ಆ್ಯಂಡ್ ವಿಡಿಯೋ ಕ್ರಿಯೇಟ್ ಮಾಡೋ ಪ್ರೋಸೆಸ್ ಏನು ನಿಮ್ಮದು? ಫುಡ್ ಶಾರ್ಟ್ಸ್ ತೊಗೊಳ್ತೀನಿ. ಮೇಕಿಂಗ್ ಏನಾದ್ರು ಇದ್ದರೆ ಬಿ-ರೋಲ್ಸ್ ಕಿಚನ್ ಒಳಗೆ ಹೋಗಿ ಬಿ-ರೋಲ್ ಶಾರ್ಟ್ಸ್ ಎಲ್ಲ ಇರುತ್ತೆ ನೋಡಿ. ಅದೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ನಾನು ತೆಗಿತೀನಿ. ಬಿ-ರೋಲ್ ಅನ್ನೋ ವರ್ಡ್ ಗೊತ್ತು, ಬಟ್ ಅದು ಎಲ್ಲಿ ಯೂಸ್ ಮಾಡ್ತಾರದೆಲ್ಲ ಗೊತ್ತಿಲ್ಲ. ಶಾರ್ಟ್ಸ್ ತೆಗಿತೀನಿ, ಅದು ಹೆಸರು ಗೊತ್ತಿರಲ್ಲ. ಫುಡ್ ಶಾರ್ಟ್ಸ್ ಎಲ್ಲ ತೊಗೊಂಡು ದೆನ್ ನಂದು ಏನಂದರೆ ಒಂದೇ ವಿಡಿಯೋಲಿ ಒಂದು 5 ಜಾಗಗಳಿರುತ್ತೆ. ಸೊ ಐ ವಿಲ್ ನಾಟ್ ಟೇಕ್ ಟೂ ಮಚ್ ಆಫ್ ಟೈಮ್ ಇನ್ ಒನ್ ಪ್ಲೇಸ್. ಮೇನ್ ರೀಸನ್ ಇಸ್ ನಂಗೆ ಜನರ ಟೈಮ್ ತುಂಬ ಇಂಪಾರ್ಟೆಂಟ್. ಐ ಡೋಂಟ್ ವಾಂಟ್ ಟು ಮೇಕ್ ದೆಮ್ ಸಿಟ್ ಫಾರ್ half an hour and show only one place. Correct. Where I keep eating and explaining on the same coffee, same ಇದನ್ನ ಬೋರ್ ಆಗ್ಬಿಡೋದು ಜನಕ್ಕೆ. Time is precious. I don't want to play with people time. So ಅದಕ್ಕೋಸ್ಕರ it should be quick and ನನಗೆ ರಿವ್ಯೂ ಅನ್ನೋದಕ್ಕಿಂತ ಇಟ್ಸ್ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ನಂದು ಇಲ್ಲಿದೆ ಇದು ಅಷ್ಟೇ. ನನ್ನ ವೀಡಿಯೋಸ್ ಬೇಸಿಕಲಿ ಅಷ್ಟೇ. ₹200 ಫುಡ್ ಟೂರ್ ಅನ್ನೋದು ಜಾಗಗಳು ಚೆನ್ನಾಗಿರೋದು ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ನಾನು ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅದು ಹೆಂಗೆ ಎಲ್ಲನೂ ಚೆನ್ನಾಗಿರೋದು ನಿನಗೆ ಅಂತ. ಬಿಕಾಸ್ ನಾನು ಸೆಲೆಕ್ಟ್ ಮಾಡೋದೇ ಚೆನ್ನಾಗಿರೋ ಜಾಗಗಳು ಮಾತ್ರ ತೋರಿಸ್ಬೇಕು ಅಂತ. ಇವಾಗ ಒಂದು ಏರಿಯಾಗೆ ಹೋದರೆ ಎಷ್ಟೊಂದು ಇರುತ್ತೆ. ನೀನು ಇವಾಗ ಒಂದು ಫಾರ್ ಎಕ್ಸಾಂಪಲ್ ₹10 ಒಂದು ಐಟಮ್ ನನ್ನ ವೀಡಿಯೋಸಲ್ಲಿ ₹200 ₹10 ಒಂದು ಐಟಮ್ ಸಿಗುತ್ತೆ, ₹50 ಒಂದು ಸಿಗುತ್ತೆ, ₹80 ಸಿಗುತ್ತೆ. ಒಂದು 4 ಜಾಗ 5 ಜಾಗ ತೋರಿಸೋದ್ರಲ್ಲಿ. ಸೊ ಒಬ್ಬೊಬ್ಬರ ಬಜೆಟ್ ಒಂದೊಂದು ಇರುತ್ತೆ. ಆ್ಯಂಡ್ ಒಬ್ಬೊಬ್ರು ಇವಾಗ ಕಾಫಿ ಕುಡಿಬೇಕಂತಾರೆ, ಆ ವಿಡಿಯೋಲಿ ನೆನಪಿಟ್ಕೊಂಡಿರ್ತಾರೆ, ಈ ಜಾಗದಲ್ಲಿ ಹೋದರೆ ಕಾಫಿ ಕುಡಿಬೋದು, ಮಾಂಗ್ ಕೇಳಿದ್ದಾನೆ ಅಂತ ಅಲ್ಲೋ ಕಾಫಿ ಕುಡಿತಾರೆ. ಅಥವಾ ಊಟ ಮಾಡೋದು ಜಾಗ ಆದರೆ ಊಟ ಮಾಡ್ತಾರೆ. ಯಾರಿಗೆ ಯಾವ್ದು ಬೇಕೋ ಆ ಸೆಗ್ಮೆಂಟ್ ಆಫ್ ಆಡಿಯನ್ಸ್ ಎಲ್ಲನೂ ಸೆಟ್ ಆಗೋ ಥರ ಮಾಡಿರ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ರಾತ್ರಿ ಡಿನ್ನರ್ ತನಕ ಅಥವಾ ಸ್ನ್ಯಾಕ್ಸ್ ತನಕ ಕವರ್ ಆಗೋಗಿರುತ್ತೆ ಒಂದೇ ವಿಡಿಯೋಲಿ. ಸೊ ಆ ಥರ ಅದೊಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ನಾನು ಇವತ್ತು ಸಕ್ಸಸ್ ಆಗೋಕ್ಕಾಗಿದ್ದಷ್ಟೇ. ಸಕ್ಸಸ್ ಅಂದರೆ ಆಗಿಲ್ಲ, ಆಗ್ತಾ ಇದ್ದೀನಿ. ಲೈಕ್ ಇವತ್ತಿಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಏನೋ ಸ್ಟೇಜಿಗೆ ಬಂದಿದ್ದೀನಿ ಅಷ್ಟೇ. 0 to 1. ಯಾಕಂದರೆ ಸಕ್ಸಸ್ ಅನ್ನೋದು ಯಾವತ್ತೂ ನೆವರ್ ಎಂಡಿಂಗ್ ಹೋಗ್ತಾನೆ ಇರುತ್ತೆ. ಏನು 1 ಮಿಲಿಯನ್ ಆದರೆ ಮುಗಿತಾ ಇಲ್ಲ, 2 ಮಿಲಿಯನ್ ಆಗಬೇಕು, 3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ತಾನೆ ಇರುತ್ತೆ. ಅದು ಹೋಗ್ತಾನೆ ಮೆಟೀರಿಯಲ್ ಸಕ್ಸಸ್ ಆಬ್ವಿಯಸ್ಲಿ ಅದು ಇರಲೇಬೇಕು. ಈ ಸಕ್ಸಸ್ ಅಂತ ತಲೆಗೆ ಹೊತ್ಕೊಂಡ್ಬಿಟ್ರೆ ಮುಗೀತು, ಅಲ್ಲೇ ಲಾಸ್ಟ್. ಆ್ಯಂಡ್ ಸೊ ವಿಡಿಯೋ ಫಸ್ಟು ಫುಡ್ ಶಾರ್ಟ್ಸು ಇದು ನಂದು 5ನೇ ಎಪಿಸೋಡ್ ನಾನು ಶೂಟ್ ಮಾಡ್ತಾ ಇರೋದು. ಇದು ಇಲ್ಲಿ ಆನ್ಸರಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾ ಇದ್ದೀನಿ ಅಂದ್ರೆ ನಾನು ಏನು ಕೇಳಿದ್ದೆ ನಾನೇ ಮರ್ತೋಗ್ತಾ ಇದ್ದೀನಿ. ಅವಾಗಿದ್ದ ಕೇದಾರ್ನಾಥಿಂದ ಶುರು ಆಗಿದೆ. ಇನ್ನು ಬೆಂಗಳೂರಿಗೆ ಬಂದಿಲ್ಲ ನಾನು ವಾಪಸ್. ಸೊ ವಿಡಿಯೋ ಮಾಡ್ತಾ ಫಸ್ಟ್ ಫುಡ್ ಶಾರ್ಟ್ಸ್ ತೊಗೋತೀರಾ? ಮತ್ತು ನಿಮ್ಮ POV ಯಾರು ಶೂಟ್ ಮಾಡ್ತಾರಾ ಯೂಶಲಿ? ಯಾರ ಜೊತೆ? ಇಲ್ಲ, ಕ್ಯಾಮ್ರಾಮ್ಯಾನ್ ಅಂತಲ್ಲ ಯಾರು ಇರಲ್ಲ. ಯಾಕಂದರೆ ನಮ್ಮದೇ ಬಜೆಟ್ ಜಾಸ್ತಿ ಇರೋಲ್ಲ. ಯಾಕಂದರೆ ನಾವೇ ಓನಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಫುಡ್ ಟೂರ್ ಮಾಡ್ತಿರೋದು ₹200. ನೀವು ಬಜೆಟ್ ಕ್ಯಾಮ್ರಾಮ್ಯಾನ್ಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಇಲ್ಲ, ಏನಂದರೆ ಐ ಆಮ್ ನಾಟ್ ದಟ್ ಲಕ್ಷ ಬರೋ ಥರ ಅಲ್ಲ, ಯೂಟ್ಯೂಬರ್ ಅಲ್ಲ. ಸೊ ಕ್ಯಾಮ್ರಾಮ್ಯಾನ್ ಇಟ್ಕೊಂಡು ಮಾಡೋಣ ಅಂತ ಬೇಸಿಕಲಿ ಒಂದು ಒಳ್ಳೆ ಸ್ಯಾಲ್ರಿಗಿಂತ ಸ್ವಲ್ಪ ಜಾಸ್ತಿ ಬರೋ ಇನ್ಕಮ್ ಇರೋದು ಮನೆ ನಡೆಸುತ್ತೆ, ಅದ್ರ ಜೊತೆ ಜಾಸ್ತಿ ಇನ್ಕಮ್ ಇದೆ ಅಷ್ಟೇ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಒಂದು ಕ್ಯಾಮ್ರಾಮ್ಯಾನ್ಗೆ ಒಂದು 15,000 20,000 ಕೊಡಿ, ಎಡಿಟರ್ಗೆ ಒಂದು 15,000 20,000 ಕೊಡು ಅಂದರೆ ನನ್ನ ಹತ್ರ ಇರಲ್ಲ ಬೇಸಿಕಲಿ. ಸೊ ಅದಕ್ಕೋಸ್ಕರ ನಾನು ಯಾರನ್ನೂ ಹೈಯರ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಮೋರ್ ಓವರ್ ಒಂದು ಸತಿ ಟ್ರೈ ಕೂಡ ಮಾಡಿದೆ, ಕ್ಯಾಮ್ರಾಮ್ಯಾನ್ ಅಲ್ಲ ಎಡಿಟರ್ನ ಟ್ರೈ ಮಾಡಿದೆ. ಬಟ್ ಐ ವಾಸ್ ನಾಟ್ ವೆರಿ ಸ್ಯಾಟಿಸ್ಫೈಡ್. ಯಾಕಂದರೆ ನನಗೊಂದು ಸ್ಟೈಲಲ್ಲಿ ನಾನು ಮಾಡ್ಕೊಳ್ತೀನಿ. ಅದು ನಾನು ಬೇರೆಯವ್ರಿಗೆ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಕೆಲಸ ಗೊತ್ತು ಅಂದರೆ ಅದನ್ನು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಬೇಕಾರೆ ಅದು ಅವರು ನನ್ನ ಔಟ್ಪುಟ್ ಅವ್ರು ಕೊಡಲ್ಲ, ಬೇರೆ ಥರ ಕೊಡ್ತಾರೆ. ನನಗದು ಸೆಟ್ ಆಗಲ್ಲ. ಚೆನ್ನಾಗಿ ಮಾಡ್ತಾರೋ ಕೆಟ್ಟದಾಗ ಮಾಡ್ತಾರೋ ಅಂತಲ್ಲ, ನಾನು ಮಾಡಿದ್ದು ಅದು ನನಗೊಂದು ಎಡಿಟಿಂಗ್ ಮಾಡೋವಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಇದ್ದೇ ಇರುತ್ತೆ. ಬಟ್ ಕ್ಯಾಮ್ರಾಮ್ಯಾನ್ ವಿಚಾರಕ್ಕೆ ಬಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ವರುಣ್ ಮತ್ತು ಕಾರ್ತಿಕ್ ಅಂತೆಲ್ಲ ಇದ್ದಾರೆ.
ಅದೇ ಬ್ಲಾಗರ್ಸೇ ಅವರು, ಭೀಮಸೇನ ನಳಮಹಾರಾಜ ಅಂತ ಫುಡ್ ಪೇಜ್ ಇದೆ, ಮತ್ತು ಫುಡಿ ಬ್ರಾಹ್ಮಣ ಅಂತ ಇದೆ, ಅವರಿಬ್ರು ಕಾರ್ತಿಕ್ ಮತ್ತು ವರುಣ್ ಅಂತ. ಅವ್ರಗಳ ಜೊತೆ ಹೋಗೋದು, ಅವರೇ ಬರ್ತಾರೆ, ಯಾರು ಒಬ್ಬರು ಬರ್ತಾರೆ, ಅವ್ರಗಳ ಜೊತೆ ಹೋಗೋದು. ಇಲ್ಲ ನಾನು ಇವಾಗ ನನ್ನ ಹೆಂಡತಿನೂ ಬಂದಿದ್ದಾಳೆ, ಅವಳು ಬರ್ತಾರೆ. ಯಾರು ಬಂದರೆ ಅವ್ರು ಬರೋರನ್ನ ಕರ್ಕೊಂಡು ಹೋಗ್ತೀನಿ, ಒಳ್ಳೆ ಊಟ ಕೊಡಿಸ್ತೀನಿ ಬರೋಂಗಿದ್ರೆ ಬನ್ನಿ ಅಷ್ಟೇ. ಬರ್ತಾರೆ, ಶೂಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. POV ಬಂದಾಗ ಅವ್ರು ಮಾಡ್ತಾರೆ. ಫುಡ್ ಶಾರ್ಟ್ಸ್ ಎಲ್ಲ ನಾನು ತೊಗೊಳ್ತೀನಿ ಅಷ್ಟೇ. ಆ ಥರ ನಡೆಯುತ್ತೆ. ಶೂಟಿಂಗ್ ಇಲ್ಲ ಆಗುತ್ತೆ, ಎಲ್ಲ ಬಜೆಟಲ್ಲಿ ನಡೀತೆ. ಯಾವುದು ಎಕ್ಸಾಟಿಕ್ ಬಜೆಟ್ ಯಾವುದು ಹೋಗಲ್ಲ. ಸ್ಕೂಟರ್ ಎತ್ಕೊಂಡು ಹೋಗು, ಶೂಟ್ ಮಾಡ್ಕೊಂಡು ಹೊರಡು ಅಷ್ಟೇ. ಹಾಂ, ಅದೊಂದು ಕಾರಲ್ಲೆಲ್ಲ ಹೋಗಲ್ಲ ಅವತ್ತು, ಗಾಡಿಲೇ ಹೋಗೋದು. ಎಷ್ಟೇ ಬಿಸಿಲಿದ್ರು ಗಾಡಿಲೇ ಹೋಗೋದು, ಕೆಲಸ ಆಗಲ್ಲ. ಹಾಂ, ಅದು ಮೇನ್ ಒಂದು ಕೆಲಸ ಆಗಲ್ಲ. ಇನ್ನೊಂದು ಸುಮ್ಮನೆ ಪೆಟ್ರೋಲ್ ಏನಿಗೆ ವೇಸ್ಟ್ ಮಾಡಬೇಕು ಅಷ್ಟು. ನಾನು ಹಾಕೋದೇ 200 ರೂಪೀಸ್ ಫುಟ್ಟೂರ್ ಇರುವಾಗ ನಾನು 1000 ರೂಪಾಯಿ ಪೆಟ್ರೋಲ್ ಹಾಕೊಂಡ್ರೆ ಏನು ಯೂಸ್ ಇದೆ? ಕರೆಕ್ಟ್. 200 ರೂಪಾಯಲ್ಲಿ ಇಷ್ಟು ತಿನ್ಕೊಂಬರ್ಬೇಕು ಅಂತ ಜನ ನೋಡ್ತಾ ಇದ್ದಾರೆ. ಆ ವಿಡಿಯೋಲಿ ಇಮ್ಯಾಜಿನ್ ನೀವು ಒಂದು ಇನ್ನೋವಲ್ಲಿ ಹಿಂಗೆ ಇಳಿದ್ರೆ, ಗುರು ನಿಂದ ಆಯ್ತಲ್ಲ ಗುರು 200 ರೂಪಾಯಿ ಎಲ್ಲಿ ಸರ್, 2000 ರೂಪಾಯಿ ಅಲ್ಲೇ ಹೋಯ್ತಲ್ಲ ಕಾರ್ಗೆ ಅಂದ್ಬಿಡ್ತಾರೆ. ಆಮೇಲೆ ಆ್ಯಂಡ್ ಅಲ್ಲಿಂದ ಫುಟೇಜ್ ತೊಗೊಂಡು, ಇಲ್ಲ ಇವತ್ತಿಗೂ ಕಮೆಂಟ್ ಬರುತ್ತದು, 200 ರೂಪಾಯಿ ಫುಟ್ಟೂರ್ ತೋರಿಸಿ, ನೀ ಆ ಏರಿಯಾಗೆ ಹೋಗಕ್ಕೆ ಒಂದು 200 ರೂಪಾಯಿ ಆಗಲ್ಲ ನಿಂಗೆ ಪೆಟ್ರೋಲ್ಗೆ ಅಂತ ಕೇಳ್ತಾರೆ. ಏನು ಮಾಡೋ, ಸ್ವಲ್ಪ ತಲಾಟೆ ಜಾಸ್ತಿ ಜನ ಅನ್ಸ್ಕೊಂಡು ಹೋಗ್ಬಿಡ್ತೀನಿ. ಆಯ್ತಪ್ಪ ನಿಮ್ಮ ಮನೆಯಲ್ಲಿದೆ ಹೇಳೋ, ಅಲ್ಲೇ ಬಂದು ಮಾಡ್ತೀನಿ, ಯಾವ್ದಾರು ಇದ್ರೆ ಹುಡುಕ್ ಕೊಡ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿಂದ ನಿಮ್ದು ಮೇನ್ ಮ್ಯಾಜಿಕ್ ಆಗೋದು ಎಡಿಟೇಬಲ್ ಅಲ್ಲ? ಎಡಿಟೇ ಮೇನ್ ಥಿಂಗ್. ಎಡಿಟಲ್ಲಿ ಚೆನ್ನಾಗಿ ಆಗಿಲ್ಲ ಅಂದರೆ ವಿಡಿಯೋ ವೇಸ್ಟ್. ನಾನು ಎಷ್ಟೇ ಏನೇ ಮಿಸ್ಟೇಕ್ ಮಾಡಿದ್ರು, ಎಷ್ಟೇ ಏನೇ ತೊಂದರೆ ಮಾಡಿದ್ರು ವಿಡಿಯೋಲಿ, ಎಡಿಟಿಂಗಲ್ಲಿ ಸರಿ ಮಾಡಬೇಕು. ಸರಿ ಮಾಡಿಲ್ಲ ನಾನು ಒಳ್ಳೆ ಎಡಿಟರ್ ಅಲ್ಲ. 100%. ಸೊ ನಿಮ್ಮದು ವಾಯ್ಸ್ ಓವರ್ಗೆ ನಾನು ಇಷ್ಟು ಡೀಟೇಲ್ಸ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಯೂಶಲಿ ನಮ್ಮ ಜನ್ರೇಷನ್ ಅವರು ಅಥವಾ ನಮಗಿಂತ ಯಂಗರ್ ಜನ್ರೇಷನ್ ಅವರು ಏನೋ ಶುರು ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಇವಾಗ ಫುಡಿ ಮಂಕ್ ನೋಡಿರ್ತಾರೆ, ನಾನು ಹಂಗೆ ಆಗಬೇಕು, ಅಥವಾ ಇನ್ನೊಂದು ಯಾರೋ ಒಬ್ಬರು ನೋಡಿ ಒಂದು ರೆಫರೆನ್ಸ್ ಇಟ್ಕೊಂಡು ಹಂಗೆ ಆಗಬೇಕು ಅಂತ. ಸರಿ, ಕೆಲಸ ಶುರು ಮಾಡಿದ್ರೆ ನನ್ನ ಹತ್ರ ಇದಿಲ್ಲ, ನಾನು ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಸ್ಪೆಸಿಫಿಕಲಿ ಅವ್ರಿಗೋಸ್ಕರ. ಯಾಕಂದರೆ ದ ಮೆಜಾರಿಟಿ ಆಫ್ ಮೈ ಲೈಫ್ ಐ ಹ್ಯಾವ್ ಬೀನ್ ಅ ವೆರಿ ಬಿಗ್ ಪ್ರೊಕಾಸ್ಟಿನೇಟರ್. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಸರಿ ಇದೊಂದು ಆಗ್ಬಿಡ್ಲಿ, ಫಸ್ಟ್ 1ನೇ ತಾರೀಕು ಮಾಡೋಣ, ಮಂಡೇ ಮಾಡೋಣ, ಬರೀ ಹಿಂಗೆ ಬಂದಿದ್ದು. ಸೊ ನನ್ನಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಇಷ್ಟು ಡೀಟೇಲ್ಸ್ ಕೇಳ್ತಾ ಇರೋದು. ದಟ್ ನೀವು ಈ ಎಡಿಟಲ್ಲಿ ಲೈಕ್ ಸಾಫ್ಟ್ವೇರ್ ಏನು ಯೂಸ್ ಮಾಡೋದು, ಅಥವಾ PC ಮಾಡ್ತೀರಾ, ಇಲ್ಲ ಫೋನಲ್ಲೇ ಮಾಡಿಬಿಡ್ತೀರಾ, ಯಾವ ಥರ ಏನು ಕತೆ ಅಂತ ಸ್ವಲ್ಪ ಇಲ್ಲಿ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀರಲ್ಲ, ಅಷ್ಟು ಲ್ಯಾಪ್ಟಾಪು, ಅಷ್ಟು ಎಡಿಟಿಂಗ್ ಎಲ್ಲ, ಅದೆಲ್ಲ ಏನೂ ಇಲ್ಲ ಬ್ರೋ. ನನ್ನ ತುಂಬ ಸಿಂಪಲ್, ಫೋನಲ್ಲೇ ಮಾಡೋದು, ಎಡಿಟು ಅಷ್ಟೇ, ಎಲ್ಲ ಫೋನಲ್ಲೇ ಶೂಟ್ ಮಾಡೋದು, ಫೋನಲ್ಲೇ ಕೊಟ್ಟು ಕೇಳಿಸ್ಕೊಳ್ಳಿ, ಇದೇ ಶೂಟ್ ಮಾಡೋದು ಫೋನಲ್ಲೇ, ಎಡಿಟ್ ಮಾಡೋದು ಫೋನಲ್ಲಿ. VN ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ₹1 ದುಡ್ಡು ಹಾಕಿಲ್ಲ ಅದಕ್ಕೆ. ನಾಟ್ ಬಿಕಾಸ್ ನಾನು ತುಂಬ ಗ್ರೀಡಿ ಅಂತಲ್ಲ, ನನ್ನ ಹತ್ರ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ನಾನು ಅಷ್ಟು ಅರ್ನ್ ಮಾಡ್ತಿಲ್ಲ. ಸೊ ಎಷ್ಟು ಅರ್ನ್ ಮಾಡ್ತೀವಿ ಅಷ್ಟು ತಕ್ಕನಾಗ ನಾನು ಕೆಲಸಗಳು ಮಾಡ್ತೀನಿ ಅಷ್ಟೇ. ಕರೆಕ್ಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಹೋಟ್ಲ್ಗೆ ಹೋಗಿ ₹1000 ಬಿಲ್ ಪೇ ಮಾಡೋ ಥರ ಹೋಟ್ಲ್ಗೆ ಹೋಗಿ ವಿಡಿಯೋ ಮಾಡಿದ್ರೆ ನನಗೆ ಅದೇನು ಬೇಜಾರಿರಲ್ಲ. ಬಟ್ ನಾನು ಎಡಿಟಿಂಗ್ಗೋಸ್ಕರ ಅಷ್ಟು ಖರ್ಚು ಮಾಡಿ ಬೇರೆ ಸಾಫ್ಟ್ವೇರ್ ಎಲ್ಲ ತೊಗೊಂಡೆಲ್ಲ, ಲ್ಯಾಪ್ಟಾಪ್ ತೊಗೊಂಡೆಲ್ಲ ಮಾಡೋ ಅಷ್ಟು ನನಗೆ ಅಷ್ಟು ಬಂದಿಲ್ಲ ಥಾಟ್ಸ್. ಮೇನ್ ನೆಸೆಸಿಟಿ ಇಲ್ಲ. ವೆನ್ ದ ವರ್ಕ್ ಈಸ್ ಹ್ಯಾಪನಿಂಗ್, ನಾನು ಇವಾಗ 1,00,000 ವ್ಯೂಸ್ ಅಲ್ಲ 1,000,000 ವ್ಯೂಸ್ ಎಲ್ಲ ಹೋಗಿದೆ ನಂದು, ₹200 ಫುಟೂರ್. ವೆನ್ ಐ ಆಮ್ ಡೂಯಿಂಗ್ ಇಟ್ ಇನ್ ಫೋನ್, ಯಾವುದೇ ಅಷ್ಟೇ ನಾನು ನಾಳೆ ದಿನ ಎಷ್ಟೇ ದೊಡ್ಡ ಸಬ್ಸ್ಕ್ರೈಬರ್ಸ್ ಬಂದ್ರೂ ಅದೇ ವಿಡಿಯೋಲ್ಲಿ ಅದೇ ಫೋನಲ್ಲೇ ಮಾಡಿದ್ರು, ಅದೇ ಎಡಿಟ್ ಸಾಫ್ಟ್ವೇರಲ್ಲಿ ಮಾಡಿದ್ರು ವರ್ಕ್ ಆಗ್ತಾನೆ ಇರುತ್ತೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ VN ಡೋಂಟ್ ಚಾರ್ಜ್ ಮೀ, ಐ ಆಮ್ ಫೈನ್, ಐ ಆಮ್ ಸೇಫ್. ಆಫ್ಟರ್ ಲೈಕ್ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಬೈಯಿಂಗ್ ಇಟ್. ಕರೆಕ್ಟ್. ಅಷ್ಟು ಲ್ಯಾಪ್ಟಾಪ್ ತೊಗೊಂಡು ಇವಾಗ ನನ್ನ ಮ್ಯಾಕ್, ನನಗೆ ಆಸೆ ಇತ್ತು ಮ್ಯಾಕ್ ತೊಗೋಬೇಕು ಅಂತ ಆಸೆ ಇತ್ತು. ಬಟ್ ಏನು ಪ್ರಾಕ್ಟಿಕಲಿ ಅಥವಾ ಥಿಂಕ್ ಮಾಡಿದ್ರೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಫೋನ್ ಈಸ್ ಎನಫ್, ಇಟ್ ಈಸ್ ಮೇಕಿಂಗ್ ದ ವರ್ಕ್ ಹ್ಯಾಪನ್, ಅಷ್ಟು ಸಾಕು ನನಗೆ. ಆ್ಯಂಡ್ ಇಟ್ ಈಸ್ ಮೋರ್ ಕಂಫರ್ಟೇಬಲ್, ಐ ಕ್ಯಾನ್ ಸ್ಲೀಪ್ ಆ್ಯಂಡ್ ವರ್ಕ್. ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಕೊಂಡು ಎಡಿಟ್ ಮಾಡಿ. ಐ ಆಮ್ ನಾಟ್ ರೆಕಮೆಂಡಿಂಗ್ ದಿಸ್, ಇಟ್ ಇಸ್ ವರ್ಕಿಂಗ್ ಫಾರ್ ಸುಹಾಸ್. ಐ ಡೋಂಟ್, ನಾನು ಹಂಗೆ ಮಾಡಿದ್ರೆ ಎದೆ ಮೇಲೆ ಫೋನ್ ಬಿದ್ದಿರುತ್ತೆ, ಬೆಳಗ್ಗೆ ಆಗಿರುತ್ತೆ ಕಂಡುಬಿಡೋಷ್ಟರಲ್ಲಿ. ನಾನು ಅದಕ್ಕೆ ನೈಟ್ ಎಲ್ಲ ಮಾಡಲ್ಲ. ಬೇಸಿಕಲಿ ಮಾರ್ನಿಂಗ್ 6 o'clock ಎದ್ದೇಳ್ಬಿಡ್ತೀನಿ. ಎದ್ದೇಳ್ಬಿಟ್ಟು ಅಂದರೆ ಅದೇ ನಾಳೆ ಹೋಗೋದು ಕೆಲಸಗಳು ಇರ್ತಾವಲ್ಲ, ಎಡಿಟಿಂಗ್ ಅದನ್ನು ಸ್ವಲ್ಪ ಸೋಂಬೇರಿ ನಾನು. ಬಟ್ ಕೆಲವು ಸತಿ ತುಂಬ ಫಾಸ್ಟಾಗಿ ಮಾಡ್ಬಿಡ್ಬೇಕು ಅಂತ ಮಾಡ್ತೀನಿ. ಕೆಲವು ಸತಿ ಎಷ್ಟೋ ಅದೇ ಮನಸ್ಸೇ ಹೋಗಲ್ಲ, ಯಾಕಂದರೆ 5 ಜಾಗಗಳು ಒಟ್ಟಿಗೆ ಎಡಿಟ್ ಮಾಡಬೇಕಲ್ಲ, ಅದೊಂದು ಸ್ವಲ್ಪ ತಲೆನೋವು. ಇಲ್ಲ ಅದು ಅಂದರೆ ಈ ಜಾಗ ಫಸ್ಟ್, ಆ ಜಾಗ ಸೆಕೆಂಡ್ ಅಂತ ನಂಗೆ ನೆನಪಿರುತ್ತೆ. ಬಟ್ ಅದನ್ನು ಕೂತ್ಕೊಂಡು ಅದನ್ನು VN ಅಲ್ಲಿ ಹಾಕಿ ಎಡಿಟ್ ಮಾಡೋವಾಗ ಸ್ವಲ್ಪ ಅದು ತಲೆನೋವು ಬರುತ್ತೆ. ಒಂದೊಂದು ಸತಿ ನಾಳೆ ಅಂತ ಹಾಕ್ಬಿಡ್ತೀನಿ. ಬಟ್ ಅದು ಎಡಿಟ್ ಮಾಡೋಕ್ಕೆ ನನಗೆ ಇಟ್ ವಿಲ್ ಟೇಕ್ 6 to 7 hours ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ ನಂಗೆ ಆಗೋದು. ಒಂದೊಂದು ಸತಿ ಮಾಡೇ ಇರಲ್ಲ. ಲಾಸ್ಟ್ ಡೇ ಇವಾಗ ವೆಡ್ನೆಸ್ಡೇ ಅಪ್ಲೋಡ್ ಮಾಡೋದು. ವೆಡ್ನೆಸ್ಡೇ ಮಾರ್ನಿಂಗ್ 6 ಗಂಟೆಗೆ ಎದ್ದು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಸಂಜೆ 2-3 ಗಂಟೆ ರೆಡಿ ಮಾಡಿ ಮುಗಿಸ್ತೀನಿ.
VN ಎಕ್ಸ್ಪೋರ್ಟ್ ಮಾಡ್ತೀನಿ. ಕೆಲವು ಸತಿ ಫೋನ್ ಕೈ ಕೊಡುತ್ತೆ, ಎಕ್ಸ್ಪೋರ್ಟ್ ಮಾಡುವಾಗ ಸ್ಪೇಸ್ ಇಲ್ಲ ಅಂತ ಫೇಲ್ಡ್ ಅಂತ 3 ಸತಿ ಬಂದು ನಂಗೆ ಟಾಂಟ್ ಮಾಡುತ್ತೆ. ಆಮೇಲೆ ಇರೋ ಬರೋದನ್ನೆಲ್ಲ ಡಿಲೀಟ್ ಮಾಡಿ ಆಮೇಲೆ ಸೇವ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡಿ 6 ಗಂಟೆಗೆ ಲೈವ್ ಹೋಗುತ್ತೆ ವೀಡಿಯೋ. ಅದು ಲೈವ್ ಹೋದ್ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅಷ್ಟು ತನಕ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ ಮೈಂಡಲ್ಲಿ. ಅಷ್ಟು ತನಕ ನಾನು ಏನು ತಿಂದಿರಲ್ಲ, ಕಾಫಿ ಕುಡಿತಾ ಇರ್ತೀನಿ ಒಂದು 100 ಸತಿ ಅಷ್ಟೇ. ಎಡಿಟ್ ಮಾಡಿದ್ಮೇಲೆ ವೀಡಿಯೋ ಹಾಕಿದ್ಮೇಲೆ ಒಂದು ಟಿವಿಲಿ ಹಾಕೊಂಡು ನೋಡ್ತೀವಿ ಮನೇಲಿ. 6 ಗಂಟೆಗೆ ಟಿವಿಲಿ ನೋಡಿಕೊಂಡು ಒಂದು ಸ್ನ್ಯಾಪ್ ಹಾಕ್ಬಿಟ್ಟು ಖುಷಿಯಾಗಿ ಆಮೇಲೆ ತಿಂತೀನಿ. ಇವತ್ತು ಪಾಪ ಅವ್ರಿಗೆ ಆ ಸ್ನ್ಯಾಪ್ ಹಾಕೋ ಖುಷಿಗೂ ನಾನು ಟೈಮ್ ಕೊಟ್ಟಿಲ್ಲ, ಇಲ್ಲಿ ಕರ್ಕೊಂಬಂದು ಕೂಡಿಸ್ಬಿಟ್ಟಿದ್ದೀನಿ ಪಾಪ. ಸೊ ಸೂಪರ್ ಇದು. ಅಂದರೆ ಎಗೇನ್ ಇದನ್ನು ಯಾರಾದರೂ ಎಪಿಸೋಡ್ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಫಾಲೋವರ್ಸಲ್ಲಿರೋರು ಫೋನಲ್ಲೇ ನೋಡ್ತಾ ಇರ್ತಾರೆ. ಅದೇ ಫೋನ್ ಇಟ್ಕೊಂಡು ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಆ ವಿಡಿಯೋನ ಅವ್ರು ಕ್ರಿಯೇಟ್ ಮಾಡಿ ಹಾಕ್ತಾರೆ. ಸೊ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಬೇಕಿಲ್ಲ. ಅಲ್ಲ, ಫೋನ್ ಇಟ್ಕೊಂಡು ಮಾಡ್ತೀವಿ ಅಂತ ಜನ ಹೇಳ್ತಾರೆ, ಬಟ್ ಆ ಫೋನ್ ಏನು ಕಮ್ಮಿ ಇಲ್ಲ ಬ್ರೋ. 1.5 ಲಕ್ಷ ಫೋನ್ ಅದು. ನಾನು ತೊಗೊಳ್ಳೋವಾಗ ನನ್ನ ಕೈ ಇಟ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ಇವಾಗ ಅಭ್ಯಾಸ ಆಗೋಗಿದೆ, ಬಟ್ ಫಸ್ಟಲ್ಲಿ ತುಂಬ ಭಯ ಆಗ್ತಿತ್ತು. ನಾನು ಮುಂಚೆನೇ ಐಫೋನ್ ಇದ್ದಿದ್ದು, ಬಟ್ 50,000 ಫೋನ್ ಅದು. ಒಂದೇ ಸತಿ 50,000ದಿಂದ 1.5 ಲಕ್ಷ. ಏನಕ್ಕೆ ಅಂದರೆ ನನಗೆ ಕಾನ್ಫಿಡೆನ್ಸ್ ಇತ್ತು, ನನಗೆ ಬೇಕಾಗಿತ್ತು. ಯಾಕಂದರೆ ಐ ವಾಂಟೆಡ್ ದ 3 ಕ್ಯಾಮ್ರಾ ಫೋನ್ಸ್. ಸೊ ಅದು ಶಾರ್ಟ್ ಚೆನ್ನಾಗಿ ಬರುತ್ತೆ ವಿಡಿಯೋಗೆ, ಯೂಟ್ಯೂಬ್ಗೆ ಅಂತ ಐ ವಾಂಟೆಡ್ ಟು ಡೂ ದಟ್. ಸೊ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡ್ಬಿಟ್ಟು ಇರಲಿ ಬಿಡು ಅಂತ ಧೈರ್ಯ ಮಾಡಿದೆ. ಅದೊಂದು ಇಟ್ ಇಸ್ ಗೋಯಿಂಗ್ ಗುಡ್. ಏನಂದರೆ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಈಗ. ಇಲ್ಲ, ಮಾಡಲೇಬೇಕು. ಬಟ್ ಏನಂದರೆ ಅದು ಕೆಲವು ಸತಿ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಏನಕ್ಕೆ ಹೇಳಿ, ನಮ್ಗೆ ಪ್ರೆಷರ್ ಇರುತ್ತೆ, ಮಾಡಲೇಬೇಕು ನಾವು ಅಂತ. ಇಲ್ಲಾಂದರೆ ನಾವು ನಾಳೆ ಪೋಸ್ಟ್ಪೋನ್ ಮಾಡ್ತಿರ್ತೀವಿ. ಇನ್ವೆಸ್ಟ್ ಮಾಡಿಬಿಟ್ರೆ ಮಾಡಿದ್ವಿ, ಮುಚ್ಕೊಂಡು ಮಾಡಿ ಕೆಲಸ ಅಷ್ಟೇ. ಇವಾಗ ಆಪ್ಷನ್ ಇಲ್ಲ ಬ್ರೋ. ಅಂದರೆ ಇದನ್ನೇ ನಾನು ಒಂದು ಇವಾಗ ಇಷ್ಟೇ ಸೆಟಪ್ ನೀವು ಇನ್ವೆಸ್ಟ್ ಮಾಡಿರ್ತೀರಾ, ನೀವು ಮಾಡಲೇಬೇಕಿರತ್ತೆ. ಆ 100 ಎಪಿಸೋಡ್ಸ್ ಏನು ಬರ್ಕೊಂಡು ನೀವು ಮಾಡ್ತೀರಾ. 100 ಎಪಿಸೋಡ್ಸ್ ಆಗಬೇಕು, ಮಾಡ್ತೀರಾ. ಅದಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಅಭ್ಯಾಸ ಆಗೋದು. ಆಮೇಲೆ ಅದು ಕಂಟಿನ್ಯೂಸ್ ಹಂಗೆ ಮಸಲ್ ಮೆಮೊರಿ. ಆಮೇಲೆ ಅಷ್ಟೇ. ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಕ್ಯಾಂಡಿಡ್ ಎಜುಕೇಶನಲ್ ಸೆಗ್ಮೆಂಟ್. ಅಂದರೆ ಹೇಳ್ಕೊಡೋದು ನಾಲೆಡ್ಜ್ ಟ್ರಿಕ್ ಬಿಟ್ಸ್ ಪಾಠ ಅಂತ ಏನೂ ಹೇಳಿಲ್ಲ, ಬಟ್ ನಾವು ಇಲ್ಲಿ ಏನು ಮಾತಾಡೋದು ಈ ಸೆಗ್ಮೆಂಟಲ್ಲಿ ಆ್ಯಕ್ಚುಯಲ್ ಕಲಿಕೆ ಇದರಲ್ಲೇ ಇರೋದು. ಗುರು ಕೆಲಸ ಮಾಡು ಫಸ್ಟು ಅಂತ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇದುವರೆಗೂ ಬಂದಿರೋರು ಎಲ್ಲರೂ ಈ ಸೆಗ್ಮೆಂಟಲ್ಲಿ ಏನೇ ಹೇಳಿದ್ರು ಅದರಿಂದ ಮೇನ್ ತೊಗೊಂಡು ಹೋಗಬೇಕಾಗಿರೋ ಲೆಸನ್ನು ಕೆಲಸ ಶುರು ಮಾಡಿ, ಇವತ್ತೇ ಮಾಡು. ನಾಳೆ ಅಂತ ಗೋಡೆ ಮೇಲೆ ಬರೆದ್ರೆ ನಾಳೆ ಅಷ್ಟೇ, ಬಂದಾಗೆಲ್ಲ ಅದನ್ನೇ ನೋಡ್ತಾ ಇರ್ತೀವಿ ಅಂತ. ಸೊ ಇದು ಎಜುಕೇಷನಲ್ ಸೆಗ್ಮೆಂಟ್. ಆದರೆ ಅದೇ ಈ ಫೈನಲ್ ಪಾರ್ಟಿಗೆ 3 ಸೆಗ್ಮೆಂಟ್ ಇಟ್ಕೊಂಡಿದ್ದೀನಿ. ಅಲ್ಲಿವರೆಗೂ ಹುಚ್ಚಾಪಟ್ಟೆ ತಲೆಗೆ ಏನು ಬರುತ್ತೋ ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ರು. ಈ 3 ಸೆಗ್ಮೆಂಟ್ ಒಂಚೂರು ಸ್ಟ್ರಕ್ಚರ್ ಮಾಡೋಣ ಅಂತ. ಒಂದು ಎಜುಕೇಷನಲ್ ಆದರೆ ಕಲಿಯೋರಿಗೆಲ್ಲ ಬೇಕಾದರೆ ಕಲಿರಪ್ಪ ಅಂತ ಇದು. ನೆಕ್ಸ್ಟ್ ಇರೋದೇನೆಂದರೆ ಒಂದಷ್ಟೇ ರೆಕಮೆಂಡೇಷನ್. ಅಂದರೆ ಇವಾಗ ನಾನು ಹೇಗೆ ಮಾತಾಡ್ತೀನಿ, ಶೋ ಸ್ಟ್ರಕ್ಚರ್ ಏನಿದೆ ಅಂತೆಲ್ಲ ನಿಮ್ಗೊಂದು ಐಡಿಯಾ ಬಂತು. ಸೊ ನೀವು ನೆಕ್ಸ್ಟ್ ಆಡಿಯನ್ಸ್ ಆಗ್ತೀರಾ ನಮಗೆ. ನಾನು ಒಂದು ಶೋಗೆ ಹೋಗಿದ್ನಲ್ವ, ಇನ್ನೊಂದು ವೀಡಿಯೋ ಮಾಡಿದ್ದಾನಪ್ಪ, ನೋಡೋಣ ಇರೋ ಅದೇನು ಮಾಡಿದಾನು ಅಂತ. ಸೊ ನಿಮಗೆ ನಾನು ಯಾರನ್ನು ಮಾತಾಡಿಸ್ಬೇಕು ಆ ಚೇರಲ್ಲಿ ಅಂತ. ಸೊ ಹೇಳಬೇಕನ್ನಿಸ್ತು, ಹೇಳಿದಾಗ ನೆಕ್ಸ್ಟ್ ಹೇಳೋಕ್ಕೆ ಯಾರು ಬರಬೇಕು ಅಂತ ಒಂದಷ್ಟು ರೆಕಮೆಂಡೇಷನ್ನು. ಆನೆಸ್ಟಾಗಿ ಹೇಳಬೇಕು ಅಂದರೆ ಒಂದು ನಿಜ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು, ಹೂ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತ. ಅದರಿಂದ ಒಂದಷ್ಟು ಜಡ್ಜ್ ಮಾಡ್ತೀವಿ. ಅದು ಒಂದು ಕಡೆ ಆದರೆ 10%. 90% ಏನು ಅಂದರೆ ನೀವು ಹೇಳಿರ್ತೀರ. ಸೊ ನಿಮಗೊಂದು ಇವಾಗ ಒಂದಷ್ಟು ಜನ ಇಷ್ಟಪಡೋರು ಇರ್ತಾರೆ, ನೋಡಿ ಇಷ್ಟು ಫೇಮಸ್ ಇರೋರು ಹೇಳಿದ್ದಾರೆ ಅಂತ ಕ್ಲಿಪ್ ಮಾಡ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೊಂಬರೋಣ ಅಂತ ಬುಟ್ಟಿಗೆ ಹಾಕೊಳ್ಳೋಕೆ ಒಂದು ಪ್ಲ್ಯಾನ್ ಅಷ್ಟೇ. ಅಂದರೆ ನಾನು ಇವಾಗ ಇದೇ ಥರ ಬೇರೆಯವ್ರು ಇಂಟರ್ವ್ಯೂ ಮಾಡೋದು. ಎಕ್ಸಾಕ್ಟ್ಲಿ, ಯಾರನ್ನು ಕರಿಬೋದು ಅಂತ. ರಾಹುಲ್ ಅಂತ ಶುದ್ಧೇಸಿ ಫುಡೀಸ್ ಅಂತ ಒಂದು ಪೇಜ್ ಇದೆ. ಅವ್ರ ಹತ್ರ ಮಾತಾಡಿ ಒಳ್ಳೆ ಕಾಂಟ್ರವರ್ಸೀಸ್ ಸಿಗುತ್ತೆ ನಿಮಗೆ. ರೆಸ್ಟೋರೆಂಟ್ಸ್ ಬಗ್ಗೆ ಒಳ್ಳೆ ಕಾಂಟ್ರವರ್ಸೀಸ್ ಸಿಗುತ್ತೆ. ಅವ್ರು ಸ್ವಲ್ಪ ಬ್ರೂಟಲ್ ಹಾನೆಸ್ಟ್ ರಿವ್ಯೂಸ್ ಕೊಡೋದು. ಸೊ ಅವ್ರ ಹತ್ರ ನೀವು ಮಾತಾಡೋಕ್ಕೆ ಒಳ್ಳೆ ಸೂಪರ್. ಅಂಡ್ ಬೇರೆ ಜಾನರ್ ಆದರೂ ಓಕೆ, ಬೇರೆ ಪ್ರೊಫೆಷನ್ ವಾಟ್ ಎವರ್. ಸಡನ್ನಾಗಿ ಹಂಗೆ ಕೇಳ್ತಾರೆ, ನೀಡ್ ಟು ಥಿಂಕ್. ಸಡನ್ನಾಗಿ ಯಾವುದು ನೆನಪಾಗ್ತಿಲ್ಲ ಬಿಡಿ. ಸೊ ಈ ಸೆಗ್ಮೆಂಟಲ್ಲಿ ಸುಹಾಸ್ ಅವ್ರು ಆನ್ಸರ್ ಮಾಡದೇ ಇರೋ ಕಾರಣಕ್ಕಾಗಿ ಅವ್ರದ್ದೇ ಇನ್ನೊಂದು 3 ಎಪಿಸೋಡ್ ಮಾಡ್ಕೋತೀವಿ ನಾವು ಕರೆದಕ್ಕಂತ. ಬರೀ ಕೇದಾರ್ನಾಥ್ ಟ್ರಿಪ್ದು ಒಂದು ಎಪಿಸೋಡು, ಬರೀ ಅದು ಮಾಡೋಣ ಬ್ರೋ, ಸೂಪರ್ ಆಗಿರುತ್ತೆ ಅದು. ಅಂದರೆ ಆಬ್ವಿಯಸ್ಲಿ ನಿಮ್ಮ ವಿಡಿಯೋಲಿ ಒಂದು ತುಂಬ ಡೀಟೇಲ್ಡಾಗಿ ಹೇಳಿರ್ತೀರ, ಹೌದು ಹೇಗೆ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತ. ಬಟ್ ಒಂದಷ್ಟು ವಿಡಿಯೋಲಿ ಹೇಳೋಕ್ಕಾಗದೇ ಇರೋದು ಅಥವಾ ತೋರ್ಸೋಕ್ಕಾಗದೇ ಇರೋಂಥದ್ದು ಇರುತ್ತೆ. ಸುಮಾರು ಇರುತ್ತೆ. ಅದನ್ನ ನಮ್ಮ ಚಾನಲಲ್ಲಿ ಹಾಕ್ಬಿಟ್ಟು ನಾವು ಬ್ಯಾನ್ ಮಾಡಿಸ್ಕೊಳ್ಳೋಣ ಅಂತ ಅಷ್ಟೇ. ಹೇಳಿದ್ನಲ್ಲ, ಹರಿದ್ವಾರೇ ಕೆಟ್ಟದಾಗಿತ್ತು, ಕ್ಲೀನ್ ಇರಲಿ. ಆ ಪೋರ್ಷನಲ್ಲಿ ಒಂಚೂರು ಸೌಂಡ್ ಜಾಸ್ತಿ ಮಾಡ್ಬಿಡೋದು ನಿಮ್ಮದು. ಬೀಪ್ ಆಗ್ಬಿಟ್ಟು ಅಂಟೈಡಿ ಅಂದಾಗ ಬೀಪ್ ಆಗ್ಬಿಟ್ಟು. ಅಂಟೈಡಿ ಎಲ್ಲಿ ಅಂದರೆ ಫುಲ್ ಎಪಿಸೋಡ್ ನೋಡಿ ಗೊತ್ತಾಗುತ್ತೆ ಅಂತ.
ಓಕೆ, ಬ್ಯೂಟಿಫುಲ್. ಸರಿ ಬಿಡಿ, ಅದು ಯೋಚನೆ ಮಾಡಿದ್ಮೇಲೆ ನಿಮ್ಮ ಕೈಯಲ್ಲಿ ಮನೆಯಿಂದ ವಿಡಿಯೋ ಮಾಡಿಸ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋತೀನಿ ಯಾರ್ಯಾರು ಬರಬೇಕು ಅಂತ. ಆ್ಯಂಡ್ ಮೂವಿಂಗ್ ಟು ದ ಫೈನಲ್ ಸೆಗ್ಮೆಂಟ್, ಒಂದು ಟೈಟಲ್ ಇಟ್ಟಿದ್ದೀನಿ, ಅಂದರೆ ಹೇಳಬೇಕನ್ನಿಸ್ತು ಹೇಳಿದೆ ಅಂತ. ಆ ಟೈಟಲ್ಲಿಗೆ ಜಸ್ಟಿಸ್ ತರಬೇಕು ಅಂತ ನನಗೆ ಯಾವಾಗಲೂ ಆಸೆ ಇದ್ದಿದ್ದು. ಸೊ ಇಲ್ಲೇನೆಂದರೆ, ಇಷ್ಟೊತ್ತು ನಾನು ಒಂಚೂರು ಕಾನ್ವರ್ಸೇಷನನ್ನು ಹೀಗೆ ಸ್ಟೇರಿಂಗ್ ವೀಲ್ ಇಟ್ಕೊಂಡು ಹೀಗೆ ಡಿರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಪಾರ್ಟಲ್ಲಿ ಹೌ ಮಚ್ ಎವರ್ ಟೈಮ್ ಯು ವಾಂಟ್ ನೀವು ತೊಗೋಬೋದು. ಆ್ಯಂಡ್ ನಿಮ್ಮ ಆಡಿಯನ್ಸ್ಗೆ, ನಮ್ಮ ಆಡಿಯನ್ಸ್ಗೆ, ಯಾರ್ಯಾರು ಕೇಳಿಸ್ಕೊತಾ ಇದ್ರು ಎಲ್ರಿಗೂ ನಿಮಗೆ ಹೇಳ್ಬೇಕನ್ಸಿದ್ದು ಏನಾದರೂ ಸ್ಪೆಷಲಾಗಿ ಏನಾದ್ರು ಹೇಳ್ಬೇಕಂತಿದ್ರೆ, ಯಾವುದೋ ಒಂದು ಬೇರೆ ಪ್ಲ್ಯಾಟ್ಫಾರ್ಮ್, ನನ್ನ ಚಾನಲ್ ಅಲ್ದಿದ್ರೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಈ ಥರ ನನಗೇನೋ ಒಂದು ಹೇಳ್ಬೋದು. ಎನಿ ಟಾಪಿಕ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಹೌ ಮಚ್ ಎವರ್ ಟೈಮ್ ಯು ವಾಂಟ್. ದ ನೆಕ್ಸ್ಟ್ ಫ್ಯೂ ಮೂಮೆಂಟ್ಸ್ ಇಸ್ ಫಾರ್ ಯು ಟೋಟಲಿ. ಇಲ್ಲ, ಏನು ಹೇಳೋದಂತೆಲ್ಲ ಜನರಲಿ ಇವಾಗ ಒಂದು ನೋಷನ್ ಇರುತ್ತೆ. ಎಷ್ಟೊಂದು ಜನ ಫುಡ್ ಬ್ಲಾಗಿಂಗ್ ಮಾಡೋದ್ರಿಂದ ಫ್ರೀ ಫುಡ್ ಕೊಡ್ತಾರೆ, ಇವ್ರು ಫ್ರೀ ಫುಡ್ ಸಿಗುತ್ತೆ, ಬಿಟ್ಟು ತಿಂತಾರೆ. ಅವರು ಸುಮ್ಮನೆ ಕಮೆಂಟ್ ಮಾಡ್ಬಿಟ್ಟು ಹೋಗ್ತಾರೆ. ಅವರು ದೇ ಡೋಂಟ್ ನೋ ದ ಎಫರ್ಟ್ಸ್. ಎಷ್ಟು ಫಸ್ಟ್ ಆಫ್ ಆಲ್ ಫ್ರೀ ಫುಡ್ ನಾನು ಎಲ್ಲೂ ತಿನ್ನಲ್ಲ. ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್, ದಟ್ ಈಸ್ ಡಿಫ್ರೆಂಟ್. ಬಟ್ ವೆನ್ ಐ ಗೋ ಔಟ್ ಐ ಸ್ಪೆಂಡ್ ಮನಿ, ನಾಟ್ ಜಸ್ಟ್ ಲೈಕ್ ಸ್ಮಾಲ್ 10 ರೂಪೀಸ್ ಇಡ್ಲಿ ಅಂತಲ್ಲ. ಕೆಲವು ಸತಿ ಆ್ಯಸ್ ಐ ಟೋಲ್ಡ್ ಥೌಸಂಡ್ಸ್ ಆಫ್ ರುಪೀಸ್ ಸ್ಪೆಂಡ್ ಮಾಡಿ ಯಾವುದಾದ್ರು ರೆಸ್ಟೋರೆಂಟ್ ವೀಡಿಯೋ ಮಾಡ್ತೀವಿ, ನಾವೇ ಹೋಗಿ ವೀಡಿಯೋ ಮಾಡಿರ್ತೀವಿ. ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಟ್ರಾವೆಲ್ ಮಾಡ್ಕೊಂಡು ಬೇರೆ ಬೇರೆ ಊರಿಗೆ ಹೋದಾಗೆಲ್ಲ ವಿ ಸ್ಪೆಂಡ್ ಅ ಲಾಟ್. ಇವಾಗ ಇಲ್ಲಿಂದ ಹೋಗೋದು ಫ್ಯೂಯಲ್ಗೆ ಎಕ್ಸ್ಪೆನ್ಸಸ್ ಸಿಕ್ಕಾಬಟ್ಟೆ ಆಗುತ್ತೆ. ಅಲ್ಲಿ ಟ್ರಾವೆಲ್ ಮತ್ತು ಮಲ್ಕೊಳ್ಳೋಕೆ ಜಾಗ, ಎಲ್ಲದಕ್ಕೂ ವಿ ಸ್ಪೆಂಡ್ ಲಾಟ್. ಸೊ ಯಾವುದು ಏನೂ ಬಿಟ್ಟಿಲ್ಲ. ಜಸ್ಟ್ ಟು ಎಂಟರ್ಟೈನ್ ಪೀಪಲ್ ವಿ ಆರ್ ಡೂಯಿಂಗ್ ಆಲ್ ದಿಸ್ ಅಲ್ವಾ. ಸೊ ಆ್ಯಂಡ್ ಎಷ್ಟೊಂದು ಸ್ಯಾಕ್ರಿಫೈಸ್, ಮನೇಲಿ ನಾನು ಇರಲ್ಲ ಎಷ್ಟೊಂದು ಸತಿ. ಆ್ಯಂಡ್ ದೆನ್ ಟೆಂಪ್ರೇಚರ್ಸ್ ಹೆಂಗೆ ಇದ್ದರೂ, ಯಾವುದೇ ವೇರಿಯೇಷನ್ ಆದರೂ, ಬಾಡಿ ಹೆಂಗೆ ಸಸ್ಟೈನ್ ಆದರೂ, ನಾವು ವಿ ವರ್ಕ್. ಯಾವತ್ತೂ ನಾನು ಫುಲ್ ಸ್ಟಾಪಾಗಿ ಮನೇಲಿ ಕೂತ್ಕೋಬೇಕು ಅಂತ ಯಾವತ್ತೂ ಅನಿಸೋದೇ ಇಲ್ಲ ನನಗೆ. ಅನಿಸಿದ್ದೀನೇ ಸೋಂಬೇರಿ ಆಗ್ತೀನಿ ಮತ್ತೆ ಹೇಳಿದಂಗೆ. ಸೊ ಆ ಥರ ಇರಬೇಕಾದ್ರೆ ಜನ ಪರ್ಸ್ಪೆಕ್ಟಿವ್ ಸ್ವಲ್ಪ ಚೇಂಜ್ ಆಗಬೇಕಷ್ಟೆ. ಆ್ಯಂಡ್ ಇನ್ನೊಂದೇನೆಂದರೆ, ಇನ್ನೊಂದು ಸೈಡ್ ಆಫ್ ಇದೇ, ನಾನು ಇನ್ನೊಂದು ಸೈಡ್ ಹೇಳಬೇಕಂದ್ರೆ, ಜನ ಏನು ಹೇಳಿದ್ರು ನಾವು ಮುಂದಕ್ಕೆ ಹೋಗ್ತಾನೆ ಇರಬೇಕು. ಬಟ್ ಸ್ವಲ್ಪ ಜನಕ್ಕೆ ಅದು ತಿಳುವಳಿಕೆ ಬಂದರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ರೀಸೆಂಟಾಗಿ ನಾನು ಒಂದು ಕಡೆ ಯಾವುದೋ ವೀಡಿಯೋ ಶೂಟ್ ಮಾಡೋಕ್ಕೆ ಹೋದಾಗ ಯಾರೋ ಒಬ್ಬರು ಹೇಳಿದ್ರು, ಎಲ್ಲ ವೀಡಿಯೋ ಆಯಿತು, ತಿಂದಾಯಿತು, ಪೇ ಮಾಡಿಬಿಟ್ಟು ಆಚೆ ಬಂದೆ. ಅವ್ರೇನಂದರೆ, ಸರ್ ಇವತ್ತು ನನಗೊಂದು ನೀವು ಏನಂತೀರಿ ಮಿತ್ ಬ್ರೇಕ್ ಮಾಡಿದ್ರಿ, ಈ ಥರ ನಾವು ಬ್ಲಾಗರ್ಸ್ ಎಲ್ಲ ಫ್ರೀ ತಿಂತಾರೆ ಅಂದ್ಕೊಂಡಿದ್ದೆ, ನೀವು ಪೇ ಮಾಡಿದ್ರಿ, ಇವತ್ತು ನನಗೊಂದು ಕ್ಲಿಯರಿಟಿ ಸಿಕ್ತು, ಥ್ಯಾಂಕ್ ಯು ಆ್ಯಂಡ್ ಸಾರಿ ಆ ಥರ ಅಂದ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಆ ಥರ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಬರಬೇಕು. ಇಟ್ ಈಸ್ ನಾಟ್ ಸೊ ಈಸಿ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ 30 seconds 40 seconds ಏನು ವೀಡಿಯೋ ಮಾಡ್ತೀವೋ ನಾವು, ಇಟ್ ಟೇಕ್ಸ್ ಅವರ್ಸ್ ಟುಗೆದರ್ ಟು ಕ್ರಿಯೇಟ್. ಇಟ್ಸ್ ನಾಟ್ ಸೊ ಈಸಿ. ಬಟ್ ಕಷ್ಟಪಡ್ತಾ ಇದೀವಿ ಅಂತ ಹೇಳಕ್ಕೆ ಬರಲ್ಲ. ಬಟ್ ಮಾಡೋ ಕೆಲಸ, ಯಾರೇ ಯಾವುದೇ ಕೆಲಸ ಮಾಡಿದ್ರು ದೇವ್ರ ಕೆಲಸನೇ ಅಷ್ಟೇ ಅದು. ಅದಕ್ಕೆ ನಾವು ಒಂದು ಸಪೋರ್ಟ್ ಮಾಡಿಲ್ಲ ಅಂದರೂ ಕೆಟ್ಟದಾಗ. ಮತ್ತು ಇವಾಗ ನಾನು ಒಂದು ಲೆವೆಲ್ಗೆ ಬಂದಿರೋದ್ರಿಂದ ಆ ನೆಗೆಟಿವ್ ಕಾಮೆಂಟ್ನ ಬಂದರೆ ಮಾತಾಡ್ಕೊಳ್ಳಿ ಬಿಡು, ನಾನು ಒಂದು ಕಿವಿಗೆ ಹಾಕೊಂಡು ನಿನ್ನ ಕಿವಿಗೆ ಬಿಡ್ತೀನಿ. ಸ್ಟಾರ್ಟಿಂಗ್ ಡೇಸಲ್ಲಿರೋ ಸ್ವಲ್ಪ ಅದು ಟಫ್ ಆಗುತ್ತೆ. ಆ ಸ್ಟಾರ್ಟಿಂಗಲ್ಲಿರೋರಿಗೆ ನಾನೊಂದು ಹೇಳೋದಂದರೆ, ತಲೆಗೆ ಹಾಕ್ಕೋಬಾರ್ದು ಅಷ್ಟೇ. ತಲೆಗೆ ಹಾಕ್ಕೊಳ್ಳೋದೇ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಅದನ್ನು ತಲೆಗೆ ಹಾಕ್ಕೊಂಡ್ವಿ ಅಂದರೆ ಅದೇ ಓಡ್ತಿರುತ್ತೆ ಮೈಂಡಲ್ಲಿ. ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕೆ ಹೋದಾಗ ಇವ್ನು ಹಿಂಗೆ ಅಂದ್ನಲ್ಲ, ಇದನ್ನು ಮಾಡ್ಬೋದಾ, ಅದನ್ನು ಮಾಡ್ಬೋದಾ, ಹಂಗೆ ಮಾಡ್ಬೋದಾ, ಅದು ಬೇಡ. ನೀನು ಹೆಂಗೆ ಬೇಕೋ ನೀನಾಗಿದ್ದು ಕ್ರಿಯೇಟ್ ಮಾಡು, ಸಾಧಿಸ್ತೀಯ ಅಷ್ಟೇ. ಸೂಪರ್. ಆ್ಯಂಡ್ ಇದೊಂದು ಹೊಸದೊಂದು ಎಲಿಮೆಂಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಇದೇ ಈ ಎಪಿಸೋಡಿಂದ ಶುರು ಮಾಡ್ತಾ ಇರೋದು. ಏನಂದರೆ, ಪಾಡ್ಕಾಸ್ಟಿಂಗ್ ಆಸ್ ಅ ಕಲ್ಚರ್ ನನಗೆ ತುಂಬ ಇಷ್ಟ. ನಾನು ಯೂಟ್ಯೂಬಿಗೆ ಹೋದರೆ ಒಂದು ಡಾಕ್ಯುಮೆಂಟ್ರೀಸ್ ನೋಡ್ತೀನಿ, ಮೋಟೋ ವ್ಲಾಗ್ ನೋಡ್ತೀನಿ, ಫುಡ್ ನೋಡ್ತೀನಿ. ನಾನು ಕುಕಿಂಗ್ ಜಾಸ್ತಿ ನೋಡ್ತೀನಿ ಟು ಬಿ ಆನೆಸ್ಟ್. ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ ಇದಿಷ್ಟು ಟೈಮ್ ಕಲೆಕ್ಟಿವ್ಲಿ ಪಾಡ್ಕಾಸ್ಟ್ಗಳು ಕೇಳೋದ್ರಲ್ಲಿ ಮಾಡ್ತೀನಿ. ಅದೇ ಒಂದು ಇಂಟ್ರೆಸ್ಟಿಂದ ನಾನು ಒಂದು ಪಾಡ್ಕಾಸ್ಟ್ ಶುರು ಮಾಡಿದ್ದೀನಿ. ಸೊ ಇಲ್ಲಿ ಹೇಗೆ ಅಂದರೆ, ನನ್ನ ಫಾರ್ಮ್ ಆಫ್ ಕಾಂಟೆಂಟನ್ನು ಪ್ರಮೋಟ್ ಮಾಡೋ ಒಂದು ಎಫರ್ಟ್ ಇಲ್ಲಿ ಹಾಕ್ತಾಯಿದ್ದೀನಿ ಈ ಸೆಗ್ಮೆಂಟಲ್ಲಿ. ಸೊ ಹೌ ಫೆಮಿಲಿಯರ್ ಯು ಆರ್ ವಿತ್ ಪಾಡ್ಕಾಸ್ಟ್ಸ್? ಇಫ್ ಎಸ್, ಜನಕ್ಕೂ ರೆಕಮೆಂಡ್ ಮಾಡಿ ಒಂದಷ್ಟು ಪಾಡ್ಕಾಸ್ಟ್ಗಳು, ಮತ್ತು ಪಾಡ್ಕಾಸ್ಟ್ ಯಾಕೆ ಕೇಳಬೇಕು ಅಂತ. ಇಫ್ ಯು ಆರ್ ನಾಟ್ ಫೆಮಿಲಿಯರ್, ಯು ಹ್ಯಾವ್ ಬಿನ್ ಅ ಪಾರ್ಟ್ ಆಫ್ ಅ ಪಾಡ್ಕಾಸ್ಟ್ ಅಲ್ವ, ನೀವೇ ಒಂದು ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸೊ ನೀವು ರೆಕಮೆಂಡ್ ಮಾಡ್ತೀರಾ ಮುಂದಕ್ಕೆ ಅಂತ? ನಾನು ಪಾಡ್ಕಾಸ್ಟ್ ಸ್ವಲ್ಪ ಕಮ್ಮಿ, ಬಟ್ ಒಂದು 2-3 ನಾನು ಮಾಡಿದ್ದೆ. ಬಟ್ ನಾಟ್ ದಿಸ್ ಈ ಥರ ಸೆಟಪಲ್ಲೆಲ್ಲ ಇರಲಿಲ್ಲ. ಲಾಂಗ್ ಬ್ಯಾಕ್ ಹೊಂಗೆ ಮರದ ಐ ಡೋಂಟ್ ರಿಮೆಂಬರ್ ದ ನೇಮ್, ಅವ್ರದ್ದು ಇದು ಪಾಡ್ಕಾಸ್ಟ್ ಒಂದು ಮಾಡಿದ್ದೆ. ನಾನೇನು ಹೇಳೋದಂದರೆ, ಆ ಥರ ಒಂದು ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಇರುತ್ತೆ. ಒಬ್ಬರು ಮನುಷ್ಯರ ಬಗ್ಗೆ ಇಂಟರ್ವ್ಯೂ ಮಾಡುವಾಗ ಅವ್ರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ಸೊ ಅದರಿಂದ ಬೇರೆಯವರು ಏನೋ ಒಂದು ಪಾಯಿಂಟಲ್ಲಿ ಯಾರೋ ಒಬ್ಬರಿಗೆ ಇನ್ಸ್ಪೈರ್ ಆಗೇ ಆಗುತ್ತೆ. ಲೈಫ್ ಚೇಂಜಿಂಗ್
ಮೂಮೆಂಟ್ ಅದಿರ್ಬೋದು. ಸೊ ಪಾಡ್ಕಾಸ್ಟ್ ಇಸ್ ರಿಯಲಿ ಗುಡ್. ಸೊ ಪೀಪಲ್ ಶುಡ್ ಸ್ಟಾರ್ಟ್ ಲಿಸನಿಂಗ್ ಆ್ಯಂಡ್ ವಾಚ್ ದೋಸ್. ಯಾವುದೋ ಒಂದು ಪಾಯಿಂಟಲ್ಲಿ ಅವ್ರ ಲೈಫ್ ಚೇಂಜ್ ಆಗ್ಬೋದು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೇಳಿಸ್ಕೊಂಡಾಗ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಸ್, ಆನ್ ದಟ್ ನೋಟ್ ರುಚಿಯಾಗಿ ಒಳ್ಳೆ ನಳಪಾಕನೇ ಬಡಿಸಿದೀವಿ ಇಲ್ಲಿ. ಹರಿದ್ವಾರಕ್ಕೆ ಕರ್ಕೊಂಡು ಹೋದ್ವಿ. ಹರಿದ್ವಾರ ಯಾಕೆ ಫಸ್ಟ್ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ. ವಾರಣಾಸಿಗೆ ಕರ್ಕೊಂಡು ಹೋದ್ವಿ, ಆಮೇಲೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮಾಡಿದ್ವಿ, ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಸುಮ್ಮನೆ ಊಟಿಗೆ ಹೋದ್ವಿ ತಮಾಷೆಗೆ, ಒಳ್ಳೆ ಊಟ ಮಾಡಿದ್ವಿ. ಸೊ ಒಂದು ಫುಲ್ ಮೀಲ್ಸ್ ಬ್ರೋ, ಒಂದು ಫುಲ್ ಮೀಲ್ಸ್ ಥರ ಇತ್ತು ಎಪಿಸೋಡ್ ಇದು. ಆ್ಯಂಡ್ ಇದೇ ಥರ ಸಿಕ್ಕಾಪಟ್ಟೆ ಎಪಿಸೋಡು ಬೇರೆ ಬೇರೆ ಗೆಸ್ಟ್ಗಳ ಜೊತೆ ಬರುತ್ತೆ ಅಂತ ಹೇಳ್ತಾ. ಆ್ಯಂಡ್ ಸುಹಾಸ್ ಅವ್ರ ಜೊತೆ ಒಂದೊಳ್ಳೆ ಅಂದರೆ ಕ್ಯಾಮ್ರಾ ಆನ್ ಆದ್ಮೇಲೆ ಗೊತ್ತಾಯ್ತು ಎಷ್ಟು ಫನ್ ಪರ್ಸನ್ ಅಂದ್ಬಿಟ್ಟು. ಫಸ್ಟ್ ನಂಗೂ ಭಯ ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಇದುವರೆಗೂ ಯಾರ್ಯಾರನ್ನು ಕರೆದಿದ್ನು ಎವ್ರಿಬಡಿ ವರ್ ಲೈಕ್ ಮ್ಯೂಚುವಲ್ ಫ್ರೆಂಡ್ಸ್, ಅಥವಾ ಮುಂಚೆನೇ ಭೇಟಿ ಮಾಡಿದ್ದೆ, ಮಾತಾಡಿದ್ದೆ ಅನ್ನೋ ಥರ. ಯು ವರ್ ಲೈಕ್, ನಂಗೇನು ರೆಫರೆನ್ಸು ಇರಲಿಲ್ಲ. ಅಟ್ಲೀಸ್ಟ್ ರೆಫರೆನ್ಸ್ ಆದರೂ ಇತ್ತು. ಇದ್ರ ಹಿಂದಿನ ಎಪಿಸೋಡಲ್ಲಿ, ಅಮಿತ್ ಬ್ರೋ ಎಪಿಸೋಡಲ್ಲಿ ಅಟ್ಲೀಸ್ಟ್ ಸಂಬಡಿ ಹ್ಯಾಡ್ ಟೋಲ್ಡ್ ಇವನೊಬ್ಬ ಇದ್ದಾನೆ ನನ್ನ ಫ್ರೆಂಡ್ ಅಂತ. ಇಲ್ಲೂ ಸುಮ್ಮನೆ ರ್ಯಾಂಡಮ್ ಆಗಿ ಮೆಸೇಜ್ ಮಾಡಿದ್ದು ನಾನು, ಏನಪ್ಪ ಇಷ್ಟು ಸೈಲೆಂಟ್ ಆಗಿದ್ದಾರೆ, ಹೆಂಗೆ ಮಾತಾಡೋದು. ಇವಾಗ ಕಂಫರ್ಟಬಲ್ ಆಯಿತು. ಆ್ಯಂಡ್ ನಾನು ಬ್ರೋ ಇನ್ನೊಂದು ಮಾಡೋಣ ಅಂತ ಕರೆಯೋಷ್ಟು ಕಾನ್ಫಿಡೆನ್ಸ್ ಬಂದಿದೆ ಈಗ. ಸೊ ಇದೇ ಥರ ಹೆವಿ ಮಜಾ. $200 ಇಲ್ಲಪ್ಪ ನಮ್ಮ ಊಟಕ್ಕೆ, ಫ್ರೀ ನಮ್ಮದು. ಮತ್ತೆ ಬನ್ನಿ ಅಂತ ಹೇಳ್ತಾ, ಶ್ಯೂರ್ ಖಂಡಿತ. Thank you so much for accepting to be on the show, and thank you so much for giving us such a lovely conversation. ನಿಮ್ಮ ಸ್ಟೈಲಲ್ಲಿ ಯೂಟ್ಯೂಬ್ ಚಾನಲ್ಗೆ ಅಥವಾ ಎಪಿಸೋಡಿಗೆ ಏನೇನು ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಜನಕ್ಕೆ ದಯವಿಟ್ಟು ಹೇಳ್ಬೇಡಿ. ಬಿಕಾಸ್ ಆಬ್ವಿಯಸ್ಲಿ ನಿಮ್ಮ ಆಡಿಯನ್ಸೇ ನೋಡ್ತಾ ಇರ್ತಾರೆ ಈ ಎಪಿಸೋಡ್. ಸೊ ನೀವು ಹೇಳಿದ್ರೆ ಕೇಳ್ತಾರೆ. ಇದೆ ಅಲ್ವಾ ಹೆಸರು, ಹೇಳ್ಬೇಕನ್ನಿಸ್ತು ಹೇಳಿದೆ. ಸೊ ಎಲ್ಲರೂ ನೋಡ್ತಿರೋರೆಲ್ಲರೂ ಹೇಳ್ಬೇಕನ್ನಿಸ್ತು ಹೇಳಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್, ಬಾಯ್. ಅಷ್ಟೇ. ಪ್ರೊಫೆಷನಲ್ ಔಟ್ರೋ ಆದ್ಮೇಲೆ ನಮ್ದು ಏನು ಬೇಡ. ದಟ್ ವಾಸ್ ಫುಡಿ ಮಂಕ್ ಫಾರ್ ಯು ಆಲ್. ಸುಹಾಸ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ದಟ್ಸ್ ದಟ್. ಬಂದೆ ಕಿವಿ ಕೊಟ್ಟು ಕೇಳಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ಮಾಡಕ್ ಕೆಲ್ಸಕ್ಕೆ ಟೈಮ್ ಇಲ್ಲ, ಹೋಗ. ನಿಮ್ ಕೆಲಸ ಮಾಡ್ತಾ ಸುಮ್ನೆ ಕೇಳಿ ಹೇಳ್ಬೇಕನ್ಸ್ತು ಹೇಳ್ದೆ. ಕೆಲ್ಸಕ್ಕೆ ಹೋಗಕ್ಕೆ 1 hour ಬೇಕು ನಮ್ ಬೆಂಗಳೂರಲ್ಲಿ. ಯಾರಲ್ಲಿ ಹೋಗ್ತಾ ಕೇಳ್ಬೋದು, ಇದು ಹೇಳ್ಬೇಕನ್ಸ್ತು ಹೇಳ್ದೆ. ನಂಗೆ 7,000 ಇದೆ, ನೀನೇ ಕೇಳಿಸ್ಕೋ. ಜೊತೆಲಿ ಹರಟೆ ಹೊಡಿಯೋಣ ಬನ್ನಿ, ಇದು ಹೇಳ್ಬೇಕನ್ಸ್ತು ಹೇಳ್ದೆ.